7:30 ಕ್ಲಾಸಿಗೆ ಸ್ವಾಗತ. ಇದು ಕಲರ್ ಥೆರಪಿ ಕ್ಲಾಸ್ 4ನೇ ದಿನದ ತರಗತಿ. ತಮ್ಮೆಲ್ಲರಿಗೂ ಬಣ್ಣ ಚಿಕಿತ್ಸೆ 4ನೇ ದಿನದ ಕ್ಲಾಸಿಗೆ ಸ್ವಾಗತ. ನಾವು ಕಳೆದ ಕ್ಲಾಸ್ಗಳಲ್ಲಿ ಆಕಾಶ ತತ್ವದ ಕೊರತೆಯ ಬಗ್ಗೆ ಕಲ್ತಿದ್ವಿ. ಆಕಾಶ ತತ್ವ ಕೊರತೆ ಆದಾಗ, ಆಕಾಶ ತತ್ವ ಕಡಿಮೆ ಆದಾಗ ಬಣ್ಣಗಳನ್ನ ರಿಫ್ಲೆಕ್ಸ್ಗೆ, ಸುಜೋಕೋ ರಿಫ್ಲೆಕ್ಸ್ಗೆ ಮತ್ತು ಆಯುರ್ವೇದಿಕ್ ರಿಫ್ಲೆಕ್ಸ್ಗೆ ಹಾಕುವುದು ಹೇಗೆ ಅನ್ನೋದನ್ನ ಕಲ್ತ್ಬಿಟ್ಟು ಹಾಕೋದನ್ನ ಕಲ್ತಿದ್ದೀವಿ. ಇವತ್ತ ಅದರ ಮುಂದುವರಿದ ಭಾಗವನ್ನ ಕಲ್ತು ಅದರ ಜೊತೆಗೆ ಆಕಾಶ ತತ್ವ ಜಾಸ್ತಿ ಆದಾಗ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋದನ್ನ ಇದು ಮುಂದುವರೆದ ತರಗತಿಯಲ್ಲಿ, ಇವತ್ತಿನ ತರಗತಿಯಲ್ಲಿ ಡಿಟೇಲ್ ಆಗಿ ಕಲಿಯೋಣ. ಅದಕ್ಕಿಂತ ಮುಂಚೆ ಇವತ್ತು 11:30 ಕ್ಲಾಸ್ಗೆ ಅಟೆಂಡ್ ಆದವರಿಗೆ ಆಕಾಶ ತತ್ವದ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನ ಮಾಡಿದ್ವಿ. ಯಾರು ಅಟೆಂಡ್ ಆಗಿದ್ದೀರಲ್ವಾ, ಓಕೆ, ಅವ್ರಿಗೆ ಗೊತ್ತಿರುತ್ತೆ. ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಇವತ್ತು 8 ಗಂಟೆ ಅಥವಾ 9 ಗಂಟೆಗೆ ಬರುತ್ತೆ. ಸ್ವಲ್ಪ ಏನೋ ತೊಂದರೆ ಆಗಿತ್ತು, ಅಪ್ಲೋಡ್ ಆಗಲಿಲ್ಲ. ಮೇ ಬಿ 9 ಗಂಟೆಗೆ ಅಪ್ಲೋಡ್ ಆಗಿ ಬರ್ಬೋದು. ಬಂದಿಲ್ಲಪ್ಪ ಅಂದ್ರೆ ನಾಳೆ 7:30ಕ್ಕೆ ನಾನು ಟೈಟಲ್ ಕೊಟ್ಟಿದ್ದೀನಿ, ಆಕಾಶ ತತ್ವದ ಸಂಬಂಧಿತ ಕಾಯಿಲೆಗಳಿಗೆ ಗುಣಮುಖ ಮಾಡುವುದು ಹೇಗೆ. ಒಂದೇನೋ ಟೈಟಲ್ ಕೊಟ್ಬಿಟ್ಟು ಚರ್ಚಾಕೂಟ ಅಂತೇಳಿ ಕೊಟ್ಟಿದ್ದೀನಿ. ಅದನ್ನ ನಿಮಗೆ ಕೊಡ್ತೀನಿ. ಫ್ರೀ ಸೆಷನ್ ಇದು, ನಾ ಪೇಡ್ ಮಾಡಿದ್ದೀನಿ ಅಂತೇಳಿ ಬಿಡಬೇಡಿ, ಅದನ್ನ ನೋಡಿ. ನಾನು ನಿನ್ನೆ ನೈಟ್ 7:30 ಕ್ಲಾಸಲ್ಲಿ ಆಕಾಶ ತತ್ವದ ಬಗ್ಗೆ ಹೇಳಿದ್ದೆ. ಇಲ್ಲಿ ಏನ್ ಮಾಡಿದೀವಪ್ಪ ಇವತ್ತು 11:30 ಕ್ಲಾಸಲ್ಲಿ ಅಂದ್ರೆ ಡಿಸ್ಕಷನ್, ಚರ್ಚೆಯನ್ನ ಮಾಡಿದೀವಿ. ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಆನ್ಸರ್ ಅನ್ನ ಮಾಡಿದ್ದಾರೆ. ಒಬ್ಬೊಬ್ರು ಟ್ರೈನ್ ಅನ್ನ ಹಳಿ ಮೇಲೆ ಒಯ್ದ್ರು, ಒಬ್ಬೊಬ್ರು ಟ್ರೈನ್ ಹಳಿ ಬಿಟ್ಟು ತಗೊಂಡೋದ್ರು, ಕೆಲವೊಬ್ರು ಒಂದೇ ಬೋಗಿ ಬಿಟ್ಟು ಹೋದ್ರು, ಕೆಲವೊಬ್ರು ಬೋಗಿನೇ ಬಿಟ್ಟು ಹೋದ್ರು, ಕೆಲವೊಬ್ರು ಟ್ರೈನ್ ಹಳಿಗೆ ತಗೊಂಬಂದಿಲ್ಲ, ರೋಡ್ ಮೇಲೆನೆ ಹೊಡೆದ್ರು. ಹೌದಲ್ವಾ? ಏನೇ ಹೊಡೀರಿ, ಒಟ್ಟ ಟ್ರೈನ್ ಅನ್ನ ಮೂವ್ ಮಾಡಕ್ಕೆ ಪ್ರಯತ್ನ ಮಾಡಿ. ಅದು ಹೆಂಗ್ ಮಾಡ್ತೀರೋ ಗೊತ್ತಿಲ್ಲ. ಆಕಾಶದ ತಗೊಂಡಾದ್ರೂ ಹೋಗಿ, ಎಷ್ಟು ಗೊತ್ತಿರುತ್ತೋ ಅದನ್ನ ಹೇಳ್ಬೇಕು. ಆಲ್ಮೋಸ್ಟ್ ಇವತ್ತು 11:30 ಎಲ್ಲರೂ ತಮ್ಮದೇ ಆನ್ಸರ್ ಅನ್ನ ಮಾಡಿದ್ರಿ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಅಥವಾ ಉತ್ತರಕ್ಕೆ ನಿಯರ್ ಆಗಿರ್ಬೋದು. ನೀವು ಪ್ರಯತ್ನ ಪಟ್ರಲ್ವಾ ಹೇಳ್ಲಿಕ್ಕೆ, ಆ ಪ್ರಯತ್ನನೇ ಆಕಾಶ ತತ್ವ. ಹೇಳ್ತೀವ ಮಾಸ್ತರ, ಸುಮ್ಮನೆ ಹೇಳ್ಕೊಂಡ ಕೂತು ಅಂತೇಳಿ ಯಾರಾದ್ರೂ ಒಬ್ರು ಹೇಳ್ತಾರೆ, ಆನ್ಸರ್ ತಗೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಮು ವಿಡಿಯೋ ಆಫ್ ಮಾಡ್ಕೊಂಡು ಅಂತ ಹೇಳಿ ಕೂತಿರ್ತಾರಲ್ವಾ, ಅವರಿಗೆಲ್ಲ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ನಾನ್ ಹೇಳ್ತೀನಿ ಬರೋರಿಗೆಲ್ಲ ಆಕಾಶ ತತ್ವದ ಹೆಚ್ಚಳ ಆಗಿರುತ್ತೆ. ಆಕಾಶ ಜಾಸ್ತಿನ ಆಗಲಿ ಕಮ್ಮಿನ ಆಗಲಿ ಏನನ ಮಾಡ್ಲಿ, ನಾನಂತೂ ಏನು ಮಾಡಲ್ಲ, ಏನು ಹೇಳ್ತೀರಾ ಅದನ್ನ ಕೇಳ್ಕೊಂಡು ಹೋಗ್ಬಿಡ್ತೀನಿ ಅನ್ನೋರ್ಗೆ ಆಕಾಶ ತತ್ವ ಬೇಕಾಗಿರುತ್ತೆ, ಅವ್ರು ವೃದ್ಧಿ ಮಾಡ್ಬೇಕಾಗಿರುತ್ತೆ. ಹೌದಲ್ವಾ? ಹಾಗಾಗಿ ಚರ್ಚೆ ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ, ಸರಿ ಇರ್ಬೋದು, ತಪ್ಪಿರ್ಬೋದು, ಅಥವಾ ಆನ್ಸರ್ಗೆ ನಿಯರ್ ಬೈ ಇರ್ಬೋದು. ನಿಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ನಮ್ಮ ಮುಂದೆ ಶೇರ್ ಮಾಡಿ, ಹೇಳ್ಕೊಳ್ಳಿ ವಿಡಿಯೋದಲ್ಲಿ. ಅವಾಗ ಹೇಳ್ಕೊಂಡಾಗ ಏನಾಗುತ್ತೆ, ನೀವು ತಪ್ಪು ಹೇಳಿದ್ರಾ ಸರಿ ಮಾಡ್ಕೊಂಡ್ ಬಿಡ್ತೀರಾ. ಸರಿಗೆ ಸ್ವಲ್ಪ ಸಮೀಪದಲ್ಲಿದ್ದೀರಾ, ಕರೆಕ್ಟ್ ಆನ್ಸರ್ ಇದೆ ಆದ್ರೆ ಸ್ವಲ್ಪ ರಾಂಗ್ ಇದೆ ಅಂತಂದಾಗ ಅವಾಗ ಮತ್ತೆ ನೀವು ಸರಿ ಮಾಡ್ಕೊಂತೀರಾ. ಇಲ್ಲ ಸರ್ ನನಗೆ ಹೇಳಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಎಲ್ಲರಿಗೆ ಅವಕಾಶ ಕೊಡಕ್ಕಾಗಲ್ಲ. ನಿಮ್ಮ ಉತ್ತರವನ್ನ ನಿಮ್ಮ ಬುಕ್ಕಲ್ಲಿ ಬರೀರಿ ಬಿಫೋರ್ ಆನ್ಸರ್ ಬರೋದಕ್ಕಿಂತ ಮುಂಚೆ. ಮತ್ತೆ ನಾನು ಆನ್ಸರ್ ಮಾಡ್ತೀನಲ್ವಾ, ಓ ಇವರು ಹೇಳಿರೋದು ನನಗೆ ನಿಯರ್ ಬೈ ಇದೆ, ಅಥವಾ ಟ್ರೈನು 1ನೇ ಹಳಿ 2ನೇ ಹಳಿ ಅಥವಾ ಬೋಗಿ ಈ ತರ ಬಿಟ್ಟೋಗಿತ್ತು, ಇಲ್ಲಿ ರೆಡಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಆನ್ಸರ್ ಅನ್ನ ನಿಮ್ದೇ ವೇಯಲ್ಲಿ ತಿಳ್ಕೊಳ್ಳಿ. ನಾನು ಒಂದು ಕ್ವಶನ್ ಕೇಳಿದಾಗ 4 ಜನಕ್ಕೆ ಮಾತಾಡಿಸ್ಬೋದು, 5 ಜನಕ್ಕೆ ಮಾತಾಡ್ಸಕ್ ಆಗಲ್ಲ. ಹೌದಲ್ವಾ? ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆನ್ಸರ್ ಅನ್ನ ನಿಮ್ದೇ ವೇಯಲ್ಲಿ ಕಂಡ್ಕೊಳ್ಳಿ, ಬರ್ಕೊಳ್ಳಿ, ಕ್ವಶನ್ಗೆ ಆನ್ಸರ್ ಬರ್ಕೊಳ್ಳಿ. ಆಮೇಲೆ ಆನ್ಸರ್ ಮಾಡೇ ಮಾಡ್ತೀವಲ್ವಾ, ಅವಾಗ ನೀವೇನ್ ಮಾಡಿ, ಇದು ಹಿಂಗಾಗಿತ್ತು, ಇದು ಹಿಂಗ್ ಮಾಡ್ಬೇಕು ಗೊತ್ತಾಗತ್ತೆ. ಹೌದಲ್ವಾ? ಹಾಗಾಗಿ
ನಿಮ್ಮ ಉತ್ತರ ನಮಗೆ ಇಂಪಾರ್ಟೆಂಟ್. ಸರಿನಾ? ಇನ್ನು ಬರ್ತಾ ಇದ್ದಾರೆ, ರೂಢಿ ಬಿದ್ದ್ಬಿಟ್ಟಿದೆ ಅವರಿಗೆಲ್ಲ 8 ಗಂಟೆಗೆ ಬರೋದು. 7:30ಕ್ಕೆ ಲಿಂಕ್ ಕೊಟ್ಬಿಟ್ಟು 8 ಗಂಟೆಗೆ ಸ್ಟಾರ್ಟ್ ಮಾಡೋ ರೂಢಿ ಬಿದ್ದಿದೆ. ಇನ್ನು ಬರ್ಲಿ ಭಕ್ತರು, ಮಾತಾಡ್ಸೋಣ ಯಾರಿಗಾದ್ರು. ಯಾರಾದ್ರೂ ಏನಾದ್ರು ಕ್ವಶನ್ ಕೇಳೋದಿದೆನಾ? ಕವಿತಾ ಜೈ. ಹಾ ಮೇಡಮ್ ಮಾತಾಡಿ. ನಿಮ್ಮ ಸೌಂಡು ನಮಗೆ ಕೇಳುತ್ತಿಲ್ಲ. ವಾಟ್ಸಪ್ ಅಲ್ಲಿ ಕಾಲ್ ಮಾಡ್ತಾರೆ ನೋಡಿ ಭಕ್ತರು. ಹಲೋ, ಹಾ ಹೇಳಿ. ಕೇಳಿಸ್ತಾ ಇದೆಯಾ ಸರ್? ಎಸ್, ಕೇಳ್ತಾ ಇದೆ. ನಿಮ್ಮ ಕ್ಲಾಸಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಕ್ವಶನ್ ಒಂದಿದೆ ಸರ್. ನನ್ನ ಮಗನಿಗೆ ನೇಲ್ಸ್ ಎಲ್ಲ ಡಾರ್ಕ್ ಆಗಿದೆ, ಬ್ಲ್ಯಾಕ್ ಕಲರ್ ಆಗಿ ಚೇಂಜ್ ಆಗಿದೆ. ಒಂದು 8 ಇಯರ್ಸಿಗೆ ಸ್ಟಾರ್ಟ್ ಆಗಿರೋದು, ಒಂದು ಲೈನ್ ಸ್ಟಾರ್ಟ್ ಆಗಿತ್ತು, ಅದೀಗ ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ ಸರ್. ಎಸ್, ನೇಲ್ಸ್ ಅನ್ನ ಕಂಟ್ರೋಲ್ ಮಾಡೋದು ಲಿವರ್ ಎನರ್ಜಿ ಅಮ್ಮ. ಓಕೆ. ಹೌದಾ? ಆ ಲಿವರ್ ಎನರ್ಜಿಯನ್ನ ನಾನು ಕ್ಲಾಸಲ್ಲೇ ಹೇಳ್ತೀನಿ ನಿಮ್ಗೆ. ಓಕೆ. ಆ ಹೇಳಿದಂಗೆ ನೀವು ಟ್ರೀಟ್ಮೆಂಟ್ ಮಾಡ್ತಾ ಹೋದ್ರೆ ಲಿವರ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಸರಿನಾ? ಇವಾಗ ಸದ್ಯಕ್ಕೆ ಲಿವರ್ ಎನರ್ಜಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ಲಿವರ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡಿ. ಓಕೆ. ರೆಡಿ ಆಗ್ತೀರಾ? ಓಕೆ ಸರ್. ಬಟ್ ಪೂರ್ತಿ ಬ್ಲ್ಯಾಕ್ ಆಗೋಗಿದೆ ಸರ್. ಎಸ್, ಲಿವರ್ಗೆ ಪ್ರೆಸ್ ಮಾಡ್ತಾ ಬನ್ನಿ, ನೋಡೋಣ. ಕ್ಲಾಸಲ್ಲಿ ಹೇಳ್ತೀನಲ್ವಾ, ಲಿವರ್ ಎನರ್ಜಿ ಅಂದ್ರೆ ಅಗ್ನಿಯಲ್ಲೇ ಬರುತ್ತೆ, ವಾಯುವಲ್ಲೇ ಬರುತ್ತೆ. ಅದನ್ನ ಕಲಿತು ನೀವು ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈರಮ್ಮ. ಸರ್ ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ಸರ್, ನಮ್ಮ ಮನೆಯವ್ರಿಗೆ ಶುಗರ್ ಇಂದಕೋಸ್ಕರ ಅಂತ ಹೇಳಿ ನಾನು ಕೇಳೋಣ ಅನ್ಕೊಂಡೆ ಸರ್. ಈಗ 6 months ಇಂದ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಸರ್. ನಾನು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ ಸರ್. ಬಟ್ ಅವ್ರಿಗೆ ಏನು ರಿಸಲ್ಟ್ ಇದು ಬರ್ತಾನೆ ಇಲ್ಲ ಸರ್. HbA1c 9 ಇದೆ ಸರ್. ಫುಡ್ ಎಲ್ಲ ನಮ್ ರೈಸೇ ತಗೊಂತಾ ಇದೀನಿ ಸರ್. ಇವು ರೈಸ್ ಕೂಡ ತಗೊಂತಾ ಇದೀವಿ. ರೊಟ್ಟಿ ಆ ತರನೇ ಕೊಡ್ತಾ ಇದೀನಿ ಸರ್, ಜೋಳದ ರೊಟ್ಟಿ. ಅದು ರೈಸ್ನು ಇದು ಆಫ್ಟರ್ನೂನ್ ಒಂದೇ ಕೊಡ್ತಾ ಇದೀನಿ ಸರ್. ಅದನ್ನು ರೈಸ್ ರೊಟ್ಟಿ ಆ ತರ ಕೊಡ್ತಾ ಇದೀನಿ ಸರ್. ಆದ್ರೂ ಕಡಿಮೆ ಆಗ್ತಾ ಇಲ್ಲ ಸರ್. ಅದಕ್ಕೆ ಕಂಟ್ರೋಲ್ ಬರ್ತಾ ಇಲ್ಲ. ಹಾ ಸರ್, ಕಂಟ್ರೋಲೇ ಬರ್ತಾ ಇಲ್ಲ ಸರ್. ಎಸ್, ಅಲ್ಲೇನೋ ಒಂದು ತೊಂದರೆ ಆಗಿರುತ್ತೆ. ಹಾ ಸರ್. ಸಿಂಪ್ಟಮ್ಸ್ ಏನಿದೆ ಅಮ್ಮ? ಅವರಿಗೆ ಸರ್ ಕಣ್ಣಿಂದ ಪ್ರಾಬ್ಲಮ್ ಇದೆ ಸರ್. ಅದು ಕಣ್ಣಲ್ಲಿ ಬ್ಲಡ್ ಕ್ಲಾಟ್ಸ್ ಆಗಿ ಬ್ಲೀಡ್ ಆಗ್ಬಿಟ್ಟು ಆಪರೇಷನ್ ಆಯ್ತು ಸರ್, ಇದೊಂದು 3 months ಬ್ಯಾಕ್. ಹಾ ಸರ್, ಅದು ಯಾಕಾಯ್ತು ಅಂದ್ರೆ ನಾನು ಲಿವರ್ ಟು ಕೊಟ್ಟಿದ್ದೆ ಸರ್ ಅವ್ರಿಗೆ. ಲಿವರ್ ಟು ಕೊಟ್ಟಾದ ನೆಕ್ಸ್ಟ್ ಡೇನೆ ಅವ್ರಿಗೆ ಅದು ಕಣ್ ಕಾಣಿಸ್ಲೇ ಇಲ್ಲ ಸರ್. ಅದು ಯಾಕಂದ್ರೆ ಬ್ಲಡ್ ಎಲ್ಲ ಓಪನ್ ಆಗ್ಬಿಟ್ಟು ಬ್ಲಡ್ ಎಲ್ಲ ಲೀಕ್ ಆಗ್ಬಿಟ್ಟಿದೆ ಸರ್ ಕಣ್ಣಲ್ಲಿ. ಇಮಿಡಿಯೇಟ್ ಆಗಿ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಇದ್ ಮಾಡಿದ್ರೆ ಆಪರೇಷನ್ ಮಾಡಿ ಅದೆಲ್ಲ ಬ್ಲಡ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸರ್. ಹಾಗಾಗಿ ನಾನು ಲಿವರ್ ಟೂನು ಮತ್ತೆ SP9 ಕೊಡಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಸರ್. ಹೀಟ್ ಜಾಸ್ತಿ ಎಲ್ಲಿ ಆಗುತ್ತೆ ಅಂತ ಹೇಳಿ. ಹಾ ಸರ್, ನನ್ಗೆ ಆ ಪಾಯಿಂಟ್ಸ್ ಕೊಟ್ರೇನೆ ಶುಗರ್ ಕಂಟ್ರೋಲ್ ಆಗೋದು ಅಂತ ಕ್ಲಾಸ್ ಸ್ವಲ್ಪ ಎಲ್ಲ ಕೇಳಿದೀವಲ್ಲ ಸರ್. ಬಟ್ ನನಗೆ ಈಗ ಹೆಂಗ್ ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರಿಗೆ ಈಗ ಯಾವ ಪಾಯಿಂಟ್ಸ್ ಕೊಡೋಣ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ಈ ಕಲರ್ ಥೆರಪಿ ಕಲಿತೀರಲ್ವಾ? ಹಾ ಸರ್. ಕಲರ್ ಥೆರಪಿ ಕಲ್ತ್ಮೇಲೆ ನೀವು ಶುಗರ್ ಕೋಲ್ಡ್ ಇಂದ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ದೀರಲ್ವಾ? ಹೌದು ಸರ್. ಹೌದಲ್ವಾ? ಶುಗರು ಕೆಲವೊಂದ್ಸರಿ ಪಿತ್ತ ರೈಸ್ ಆಗಿನೂ ಬರುತ್ತಮ್ಮ. ಹಾ ಸರ್. ನಿಮ್ಗೆ ಏನಾಗಿದೆಯಪ್ಪ ಅಂದ್ರೆ ಅಪೋಸಿಟ್ ಆಗಿದೆ. ನೀವು ತಿಳ್ಕೊಂಡಿದ್ದೀರಲ್ವಾ? ಅದ್ರ ಅಪೋಸಿಟ್ ಬಂದ್ಬಿಡುತ್ತೆ ಶುಗರ್. ಹಾಗಾಗಿ ನಿಮ್ಗೆ ತೊಂದರೆ ಕಂಡು ಬರ್ತಾ ಇದೆ. ನೀವು ಅಗ್ನಿ ತತ್ವ ಮತ್ತು ಜಲ ತತ್ವನ ಎಕ್ಸ್ಪ್ಲನೇಷನ್ ಮಾಡ್ತೀನಲ್ಲ, ಅವಾಗ ಶುಗರ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ ನಾನು. ನಾನು ಹೇಳಿದಂಗೆ ಜಸ್ಟ್ 15ರಿಂದ 20 ದಿನಗಳ ಕಾಲ ಮಾಡಿ, ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಓಕೆ ಸರ್, ಪ್ಲೀಸ್ ರಿಕ್ವೆಸ್ಟ್ ಸರ್. ಇದು ಎಷ್ಟು ಎಲ್ಲ ಕಲರ್ಸ್ ಟ್ರೈ ಮಾಡಿದೀನಿ ಸರ್. ಅದು ಬ್ರೌನ್ ಬ್ಲಾಕ್ ಹಚ್ಚೋದೊಂದು ಇದೆಯಲ್ಲ ಸರ್, ಈಗ ಆ ಕಲರ್ಸ್ ಟ್ರೈ ಮಾಡಿದೀನಿ ಸರ್. ಅದನ್ನು ಆಗಿಲ್ಲ ಸರ್.
2 ಅದೇ ಮಂತ್ಸ್ ನೀವು ಹಾಕಿದ್ದೀನಿ ಕಂಟಿನ್ಯೂಸ್. ಫಿಕ್ಸ್ ಹಾ ಆಗ್ಬಿಟ್ಟಿದ್ದೀರಾ ಸರ್. ಅದು ಕೋಲ್ಡ್ ಇಂದಾನೆ ಬಂದಿದೆ ಅಂತ ಹೇಳ್ಬಿಟ್ಟು. ಎಸ್ ಸರ್. ಹೌದಲ್ವಾ? ಆ ಫಿಕ್ಸ್ ಏನಾಗಿದೆಯಪ್ಪ ಅಂದ್ರೆ ನಿಮ್ ತಲೆಯಿಂದ ಹೊರಗಡೆ ಬಂತಂದ್ರೆ ಅವ್ರ ಕಾಯಿಲೆ ವಾಸಿ ಆಗತ್ತೆ. ಹಾಗಾಗಿ ಕಾಯಿಲೆಗಳಿಗೆ ಫಿಕ್ಸ್ ಆಗ್ಬೇಡಿ. ಕೋಲ್ಡ್ ಇಂದ ಬರುತ್ತೆ, ಹೀಟ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಎರಡು ಇಂಬ್ಯಾಲೆನ್ಸ್ ಆಗಿ ಬರುತ್ತೆ, ಒಂದ್ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ, ಇನ್ನೊಂದು ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. ಹೌದಲ್ವಾ? ರವೀಂದ್ರ ರಾವ್, ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ಲಾಸು, ಇಂಟ್ರೆಸ್ಟ್ ಇರುತ್ತೆ ಕೇಳೋಕ್ಕೆ. ನಾನು ನಿನ್ನೆ ನೀವು ಪರ್ಪಲ್ ಕಲರ್ ಇದಕ್ಕೆ ಸ್ಕಿನ್ ಪ್ರಾಬ್ಲಮ್ ಹಾಕೊಳ್ಳೋಕೆ ಹೇಳಿದ್ರಲ್ಲ, ಅದು ಹಾಕೊಂಡೆ. ನನಗೇನಾಗಿತ್ತು ಅಂದ್ರೆ ಒಂದ್ ಕಡೆಗೆ ಕಾಲ್ ಮೇಲೆ ಪೆಟ್ಟಾಗಿತ್ತು ಸರ್. ಹೇಳ್ಬಿಟ್ಟು ಸುಮಾರು ನಾನು ಕಲರ್ ಈ ಪ್ರೋಟೋಕಾಲ್ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಇದೆಲ್ಲ ನೋಡಿ ಟ್ರೈ ಮಾಡಿದ್ರೆ ಆಗಿರ್ಲಿಲ್ಲ. ಕಮ್ಮಿ ಆದಂಗೆ ಆಗೋದು ಮತ್ತೆ ಜಾಸ್ತಿ ಆಗ್ಬಿಡೋದು. ನಿನ್ನೆ ಸಂಜೆ ಹೇಳಿದ ತಕ್ಷಣ ಲಂಗ್ಸ್ ರಿಫ್ಲೆಕ್ಸ್ಗೆ ಸುಜೋಕು ಆಯುರ್ವೇದಿಕ್ 2 ರಿಫ್ಲೆಕ್ಸ್ಗೂ ಹಚ್ಚಿದೆ. ಬೆಳಬೇಕಷ್ಟು ಎಲ್ಲ ಇದಾಗಿತ್ತು ಸರ್. ಕಮ್ಮಿ ಆಯ್ತು, ಕಡಿಮೆ ವರ್ಕ್ ಆಯ್ತು ನಿನ್ನೆ ಸ್ಪೀಚ್ ನಂದು. ಆಮೇಲೆ ನಮ್ಮ ಮಿಸ್ಸಸ್ಸಿಗೆ ತುಂಬಾ ಇದಕ್ಕೂ ಕಳ್ಸಿದ್ದೀನಿ ಸರ್, ವಾಟ್ಸಪ್ಪಿಗೆ ಒಂದು ಕಳ್ಸಿದ್ದೀನಿ ಅದನ್ನ. ಆಮೇಲೆ ಟೆಲಿಗ್ರಾಮ್ ಚಾನಲ್ಗೆ ಒಂದು ಮೆಸೇಜ್ ಹಾಕಿದ್ದೆ. ಸಿಕ್ಕಾಪಟ್ಟೆ ಚಳಿ, ಮೈಯೆಲ್ಲ ತಣ್ಣಗಾಗತ್ತೆ ಅಂತ ಕಿವಿ, ಆಮೇಲೆ ಶೋಲ್ಡ್ರು. ನಾನು ಇದು ತಣ್ಣಗಾಗತ್ತೆ, ಜ್ವರ ಬಂದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ನಾನು ಲಂಗ್ ರಿಫ್ಲೆಕ್ಸ್ಗೆ ಕಿಡ್ನಿ ರಿಫ್ಲೆಕ್ಸು ಆಮೇಲೆ ಇದಕ್ಕೆ ಕೊಟ್ಟಿದ್ದೆ ಸರ್, ಪರ್ಪಲ್ಲು ಇದು ಸ್ಟೈಬ್ಲು, ಆಮೇಲೆ ಇದನ್ನ ಹಾಕಿದ್ದೆ, ಆರೆಂಜ್ ಹಾಕಿದ್ದೆ ಸರ್. ಲಿವರು, ಲಂಗ್ಸು, ಆಮೇಲೆ ಕಿಡ್ನಿ ರಿಫ್ಲೆಕ್ಸ್ಗೆ. ಬಟ್ ಅದೇನೋ ಗೊತ್ತಾದಂಗೆ ಅನಿಸ್ತಿಲ್ಲ ಸರ್, ಅದಕ್ಕೆ ಸಿಕ್ಕಾಪಟ್ಟೆ ಕೋಲ್ಡ್ನೆಸ್ ಇರುತ್ತೆ. ಇವಾಗ ನೀವು ಮಾಡಿರೋ ಟ್ರೀಟ್ಮೆಂಟ್ ಕೋಲ್ಡ್ನೆಸ್ ರಿಮೂವ್ ಆಗ್ತಾ ಇದೆ, ಆದ್ರೆ ಇರೋ ಕೋಲ್ಡ್ನೆಸ್ ಜಾಸ್ತಿ ಇದೆ. ಆಮೇಲೆ K3 ಪ್ರೆಸ್ ಮಾಡಿದ್ದೆ ಸರ್, K3 ಆಮೇಲೆ 11 ಪ್ರೆಸ್ ಮಾಡಿದ್ದೆ. ಏನ್ ಚಳಿನ ತಡೆಯಕ 3-4 ರಗ್ ಹೋದ್ಕೊಂಡ್ರು ಚಳಿ ಕಮ್ಮಿ ಆಗಲ್ಲ ಅಂತ ಹೇಳಿ, ಮೈಯೆಲ್ಲ ತಣ್ಣಗಾಗಲ್ಲ, ಕಿವಿ ಆಮೇಲೆ ಶೌಲ್ಡರ್ ಸಾಕಷ್ಟು ಕೋಲ್ಡ್ನೆಸ್ ಇದೆ ಅವ್ರ ದೇಹದಲ್ಲಿ. ಸ್ಪ್ಲೀನ್ ರಿಫ್ಲೆಕ್ಸ್, ಕಿಡ್ನಿ ರಿಫ್ಲೆಕ್ಸ್, ಲಿವರ್ ರಿಫ್ಲೆಕ್ಸ್ ಗೆ ಯೆಲ್ಲೋ, ಸ್ಕೈ ಬ್ಲೂ, ಆರೆಂಜ್ ಕಲರ್ ಅನ್ನ ಹಾಕಿ. ಸರ್ ಯಾವ್ದು ಸರ್? ಲಿವರ್, ಕಿಡ್ನಿ, ಸ್ಪ್ಲೇನ್. ಲಿವರು, ಕಿಡ್ನಿ, ಸ್ಪ್ಲೀನ್ ಸರ್. ಯಾವ್ದು ಕಲರ್ ಸರ್? ಯೆಲ್ಲೋ, ಆರೆಂಜ್, ಸ್ಕೈ ಬ್ಲೂ. ಯೆಲ್ಲೋ, ಆರೆಂಜ್, ಸ್ಕೈ ಬ್ಲೂ. ಸರಿ ಸರ್, ಆಗ್ತದೆ. ಹಾಕಿ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ ಸರ್ ಅದನ್ನ. ಓಕೆ ಸರ್, ಥ್ಯಾಂಕ್ ಯು. ಅದ್ರ ಜೊತೆಗೆ ಲಂಗ್ 3 ಅಕ್ಯುಪಂಕ್ಚರ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ಲಂಗ್ 3 ಸರಿನಾ? ಬಂದ್ರ ಎಲ್ಲರೂ? ಇನ್ನೊಬ್ರು ಮಾತಾಡ್ತಾರೆ, ಗೀತಾ ರಮೇಶ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಬೆಳಿಗ್ಗೆ ಇಂಟ್ರಾಕ್ಷನ್ ಸೆಷನ್ ತುಂಬಾನೇ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಥ ಆಯ್ತಾ? ಸೋ ಮಚ್. ಸರ್ ಅರ್ಥ ಆಯ್ತಾ? ಸರ್ ಇನ್ನೂ ಒಂದ್ಸರಿ ನೋಡ್ಬೇಕು, ಚೆನ್ನಾಗಿ ಅರ್ಥ ಆಗಕ್ಕೆ. ಅಷ್ಟು ಬೇಗ ತಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವಾಗ್ಲಿಂದಾನೇ. ನಾನು 2 ಗಂಟೆಯಿಂದ ಟ್ರೈ ಮಾಡಿದೆ, ಅದೇನೋ ಎರರ್ ಬರ್ತಾ ಇದೆ. ಹಾಗಾಗಿ ಎಡಿಟಿಂಗ್ ಟೀಮಿಗೆ ಕೊಟ್ಟಿದ್ದೀನಿ, ಅದೇನೋ ಸ್ವಲ್ಪ ಎಡಿಟ್ ಮಾಡಿ ಕೊಡ್ಬೇಕಂತೆ, ಮಾಡ್ತಾರೆ. ಕೆಲವೊಂದ್ಸರಿ ಎರರ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್ ಸೆಷನ್ ನೋಡ್ಬಿಟ್ಟು, ಬಹಳ ಖುಷಿ ಆಯ್ತು. ಇನ್ನು 11:30 ಕ್ಲಾಸ್ ಈ ಎಲ್ಲ ತರ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದು ನಮ್ಗೆ ಗೊತ್ತೇ ಇಲ್ಲ ಸರ್. ಮಾಡಿದಾಗಲೇ ನೀವು ಕಲಿಯೋದು. ಸುಮ್ನೆ ನಾನು ಬಂದೆ ನನ್ ಹೇಳು ಅಂದ್ರೆ ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ, ನಾನು ಪ್ರಚಾರ ಆಗ್ತೀನಿ ಹೊರತು ನೀವು ಕಲಿಯಲ್ಲ. ಮತ್ತೆ ಈಗ ಹೇಳಿದ್ರಲ್ಲ ಸರ್, ನೀವು ಈ ಕ್ವಶನ್ ಕೇಳಿದ ತಕ್ಷಣ ನೀವೆಲ್ರೂ ಬರೀರಿ ಅಂತ, ಅದಂತೂ ನಮ್ಗೆ ಯಾರಿಗೂ ಒಳದೇ ಇರ್ಲಿಲ್ಲ ಸರ್. ತುಂಬಾ ಒಳ್ಳೆ ಟಿಪ್ಸ್ ಸರ್, ನಿಜವಾಗಿ. ಇವಾಗ ಇಷ್ಟು ಜನ ಬರ್ತೀರಪ್ಪ, ಎಲ್ಲರಿಗೆ ಆನ್ಸರ್ ಮಾಡೋಣ, ಎಲ್ಲರಿಗೆ ಮಾತಾಡ್ಸಕ್ಕಾಗತ್ತಾ? ಬರ್ಕೊಳ್ಳಿ, ಯಾರೋ 4 ಜನಕ್ಕೆ ಮಾತಾಡಿಸ್ತೀನಿ. ನೀವು ಬರೆದಾಗ ನಾನು ಕರೆಕ್ಟ್ ಹೇಳಿದೇನೋ ತಪ್ಪು ಹೇಳಿದೇನೋ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಜ ಸರ್, ನಿಜ ಸರ್. ತುಂಬಾ ಒಳ್ಳೆ ಸಜೆಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಸಜೆಷನ್ ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಫ್ರೆಂಡ್ ಒಬ್ರಿಗೆ ಸರ್ ಈ ಓವರೀಸ್ ಅಲ್ಲಿ ಟ್ಯೂಮರ್ ಆಗಿದೆ ಸರ್. ಅದು ಕ್ಯಾನ್ಸರ್ ಅಂತ ಇದು ಗುರುತು ಪತ್ತೆ ಹಚ್ಚಿದ್ದಾರೆ. ಬಟ್ ಅವ್ರಿಗೆ ಏನೇನೋ ಸ್ಕ್ಯಾನಿಂಗ್ ಗೀನಿಂಗ್ ಅಂತ ಹೇಳ್ಬಿಟ್ಟು ಆಪರೇಷನ್ ಡಿಲೇ ಮಾಡ್ತಿದ್ದಾರೆ ಸರ್. ಅವರಿಗೆ ನಾವ್ ಏನಾದ್ರೂ ಮಾಡ್ಬೋದಾ ಅಂತ ಗೊತ್ತಾಗ್ಲಿ. ಈ ಸೆಷನ್ ನಿಮ್ಗೆ ಇದೆ, ಆಕಾಶ ತತ್ವದ ಎತ್ತಳ. ಓಕೆ ಸರ್.
ಇದು ನಿಮ್ಗೆ ಹೇಳಿದಂಗಿದೆ ಇವತ್ತು, ಹೌದಲ್ವಾ? ಹೌದಾ ಸರ್? ಹಾ ಎಸ್, ಸರ್. ಆಕಾಶ ತತ್ವ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ. ಇವತ್ತು ಓಕೆ ಸರ್. ಆಕಾಶ ತತ್ವವನ್ನ ಜಾಸ್ತಿ ಆದಾಗ ಕಮ್ಮಿ ಮಾಡೋದು ಹೇಗೆ, ಡಾರ್ಕ್ ಬ್ಲೂ ಕಲರ್ ಅಲ್ವಾ ಆಕಾಶ ಕಮ್ಮಿ ಮಾಡೋದು, ಅದನ್ನ ಸರ್. ಇವತ್ತು ಹೇಳ್ತಾ ಬರ್ತೇನೆ. ನಿಮ್ಮ ಓಕೆ ಸರ್. ಕಾಯಿಲೆಗೆ ಕಲರ್ ಸಿಗುತ್ತೆ. ಸದ್ಯಕ್ಕೆ ನಾನು ಎಲ್ಲದಕ್ಕೂ ಬ್ಲಾಕ್ ಹಾಕೊಟ್ಟು ಬಂದಿದ್ದೀನಿ ಸರ್. ಹ್ಮ್ ಅದ್ ಸಿಕ್ರೆ ಕೇಳೋಣ ಅನ್ಕೊಂಡಿದ್ದೆ, ನೀವು ಅನ್ಮ್ಯೂಟ್ ಮಾಡ್ಬಿಟ್ರಿ ಸರ್, ಅದಕ್ಕೂ ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಶ್ನೆ ಸಂದರ್ಭಕ್ಕೆ ಅನುಗುಣವಾಗಿ ಕೇಳಿದ್ದೀರಿ. ಹಾಗಾಗಿ ನಿಮ್ಮ ಪ್ರಶ್ನೆ ಇವತ್ತು ಆನ್ಸರ್ ಸಿಗುತ್ತೆ. ಓಕೆನಾ? ಓಕೆ, ಕಮ್ ಟು ದ ಕ್ಲಾಸ್. ಆಕಾಶ ತತ್ವದ ಕೊರತೆ ಆದಾಗ ನಾವು ಆಕಾಶ ತತ್ವವನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯಾವ ಕಲರ್ ಅನ್ನ ಬಳಸ್ತೀವಿ? ಮೆಸೇಜ್ ಮಾಡ್ಬೋದು. ನನ್ನ ಕ್ವಶನಿಗೆ ಅನುಗುಣವಾಗಿ ಅಷ್ಟೇ ಮೆಸೇಜ್ ಮಾಡಿ. ಸರ್ ನನಗೆ ನೆಗಡಿ ಆಗಿದೆ, ಕೆಮ್ಮಾಗಿದೆ, ಮೊಳಕಾಲು ನೋವು ಬಂದಿದೆ ಮಾಡಬೇಡಿ. ಅದು ಯಾವುದಕ್ಕೂ ಆನ್ಸರ್ ಮಾಡಲ್ಲ ನಾನು ಇವಾಗ. ಆಕಾಶ ತತ್ವದ ಕೊರತೆ ಆದಾಗ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡ್ಬೇಕಪ್ಪ ಅಂದ್ರೆ ಯಾವ ಕಲರ್ ಅನ್ನ ಬಳಸ್ತೀವಿ ನಾವು? ಎಸ್, ನೋಡಿ ಯಾರು ಇವರು ಡಾರ್ಕ್ ಬ್ಲೂ? ನಂದಿನಿ ಮೇಡಮ್. ಯಾಕೆ ಎಲ್ಲರೂ ಪರ್ಪಲ್ ಆರ್ ವೈಲೆಟ್ ಹೇಳ್ತೀರಿ? ಯಾರೋ ಭಕ್ತರು ಡಾರ್ಕ್ ಬ್ಲೂ ಕಲರ್ ಅಂತ ಹೇಳ್ತಾ ಇದ್ದೀರಿ. ಸ್ವಲ್ಪ ವಿಡಿಯೋ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ, ಸರಿನಾ? ಡಾರ್ಕ್ ಬ್ಲೂ ನಿದ್ದಿಗಣ್ಣಾಗೂ ಹೇಳ್ಬಾರ್ದು. ಆಕಾಶ ತತ್ವದ ಕೊರತೆ ಆದಾಗ ಆಕಾಶ ತತ್ವವನ್ನ, ಆಕಾಶ ಎಲಿಮೆಂಟ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾವು ವೈಲೆಟ್ ಅಂದ್ರೆ ಪರ್ಪಲ್ ಕಲರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಎರಡು ಮೆಥಡ್ ಇದೆ ನಮಗೆ. ಒಂದು ಸುಜೋಕೋ ರಿಫ್ಲೆಕ್ಸಲಾಜಿ ಅಥವಾ ಹ್ಯಾಂಡ್ ರಿಫ್ಲೆಕ್ಸಲಾಜಿ ಅಂತಾರೆ. ಈ ಸುಜೋಕೋ ರಿಫ್ಲೆಕ್ಸಲಾಜಿ ಕಲರ್ ಅನ್ನ ಹಾಕೋದು, ಇನ್ನೊಂದು ಆಯುರ್ವೇದಿಕ್ ರಿಫ್ಲೆಕ್ಸ್ಗೆ ಕಲರ್ ಅನ್ನ ಹಾಕೋದು, ಹೌದಲ್ವಾ? ಹ್ಯಾಂಡ್ ರಿಫ್ಲೆಕ್ಸಿಗೆ ಹಾಕಿ, ಆಯುರ್ವೇದಿಕ್ ರಿಫ್ಲೆಕ್ಸಿಗೆ ಹಾಕಿ. ಎಟ್ ಅ ಟೈಮ್ ಮಿನಿಮಮ್ 3 hour ಇರಲಿ ಕಲರ್. ಮ್ಯಾಕ್ಸಿಮಮ್ ಎಷ್ಟು ಅವರ್? 24x7 ಆದ್ರೂ ಹಾಕೋಬಹುದು. ಕಲರ್ಗೆ ಇಷ್ಟೇ ಅವರ್ ಹಾಕೋಬೇಕು, ಇಷ್ಟೇ ಅವರ್ ತೆಗಿಬೇಕಂತಿಲ್ಲ. ಮಿನಿಮಮ್ 3 hour, ಮ್ಯಾಕ್ಸಿಮಮ್ 24x7. ಕನ್ಫ್ಯೂಸ್ ಆಗ್ಬೇಡಿ. ಮಿನಿಮಮ್ ಅಂದ್ರೆ ಏನು ಹಾಕಿಲ್ಲಪ್ಪ ನಾನು ಅಂದ್ರೂ ಕೂಡ ಮಿನಿಮಮ್ 3 ಗಂಟೆಗಳ ಕಾಲ, ಕನಿಷ್ಠ ಪಕ್ಷ ಕಲರ್ ನಿಮ್ ದೇಹಕ್ಕೆ ವರ್ಕ್ ಆಗ್ಬೇಕಂದ್ರೆ 3 ಗಂಟೆಗಳ ಕಾಲ ಹಾಕಿ. ನೀವು ಕಲರ್ ಹಾಕುವಾಗ ಸೂರ್ಯನ ಬೆಳಕು ಜಾಸ್ತಿ ಇರಲಿ. ಸರ್ ನಾನು ಬಿಲ್ಡಿಂಗ್ ಅಲ್ಲಿ ಇದ್ದೀನಿ ಸರ್, ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್, 20 ಇದೆ ಸರ್, ಒಳಗಡೆ ಏನೋ ಒಂದ್ ಕಡೆ ಗೂಡಲ್ಲಿ ಕೂತಿದ್ದೀನಿ. ನಿಮ್ಮ ಸ್ಥಳಕ್ಕೆ ಸೂರ್ಯನ ಬೆಳಕು ಬಂದಿಲ್ಲ ಅಂದ್ರೂ ಕೂಡ ನೇಚರ್ ಅಲ್ಲಿ ಸೂರ್ಯನ ಬೆಳಕಿರಬೇಕು. ನೇಚರ್ ಅಲ್ಲಿ ಸೂರ್ಯನ ಬೆಳಕಿರಬೇಕು. ಅಂತ ಸಂದರ್ಭದಲ್ಲಿ ಕಲರ್ ಹಾಕೊಂಡಾಗ ನಿಮ್ಮ ದೇಹದ ಮೇಲೆ ಜಾಸ್ತಿ ವರ್ಕ್ ಆಗುತ್ತೆ. ಇಲ್ಲ ಸರ್ ನಾನು ಆಫೀಸಿಗೆ ಹೋಗ್ತೀನಿ, ಆಫೀಸಲ್ಲಿ ನೋಡ್ಬಿಟ್ರೆ ಒಂಥರ ಅಂತಾರೆ, ನೈಟ್ ಹಾಕ್ಲಾ? ನೈಟ್ ಹಾಕಿ, 50% ವರ್ಕ್ ಆಗುತ್ತೆ. ಮಲಗುವಾಗ ಟ್ಯೂಬ್ ಲೈಟ್ ಅನ್ನ ಆನ್ ಮಾಡ್ಕೊಂಡು ಮಲ್ಕೊಳ್ಳಿ. ಒಂದ್ ಸ್ವಲ್ಪ ಆದ್ರೂ ಬೆಳಕು ಬೇಕಲ್ವಾ ಕಲರ್ ವರ್ಕ್ ಆಗಬೇಕಂದ್ರೆ? ಕಲರ್ ವರ್ಕ್ ಆಗ್ಬೇಕಂದ್ರೆ ಬೆಳಕಿನ ಶಕ್ತಿ ಬೇಕು. ನೀವು ಬ್ಲ್ಯಾಕ್ ಶರ್ಟ್ ಅನ್ನ ರಾತ್ರಿ ಹೊತ್ತು ಎಷ್ಟೇ ಹಾಕೊಳ್ಳಿ, ನಿಮ್ಗೇನು ಫೀಲ್ ಆಗಲ್ಲ. ಅದೇ ಬ್ಲ್ಯಾಕ್ ಶರ್ಟ್ ಸೂರ್ಯನ ಬೆಳಕಿಗೆ ಹಾಕೊಳ್ಳಿ, ಹೀಟ್ ಫೀಲ್ ಆಗುತ್ತೆ. ಅಂದ್ರೆ ಬಣ್ಣಗಳು ವರ್ಕ್ ಆಗ್ಬೇಕಪ್ಪ ಅಂದ್ರೆ ಸೂರ್ಯನ ಬೆಳಕು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಸರ್ ನಾನು ಆಫೀಸ್ಗೆ ಹೋಗ್ತೀನಿ, 5 ಗಂಟೆ ಬರ್ತೀನಿ, 5 ಗಂಟೆಲಿಂದ 7 ಗಂಟೆಗೆ ಹಾಕೊಳ್ಳಿ, ಇನ್ನೂ ಬೆಳಕಿರುತ್ತೆ, ಅಲ್ಲೇನು ವರ್ಕ್ ಆಗುತ್ತೆ, ಹೌದಲ್ವಾ? ಆದಷ್ಟು ಬೆಳಕಿಗೆ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೀವೆಲ್ಲ 7 ಗಂಟೆಗೆ ಹಾಕಲ್ವಾ, 7 ಗಂಟೆಯಿಂದ 11 ಗಂಟೆವರೆಗೆ ಹಾಕೊಳ್ಳಿ. ಮಿನಿಮಮ್ 10:30 11ಕ್ಕೆ ಮಲ್ಕೊಂತೀರಾ, ಎಲ್ಲಾರು 10 ಗಂಟೆಗೆ ಮಲ್ಕೊಂತೀರಾ, ಹಾಕೋಬಹುದು. ಸರ್ 24x7 ಹಾಕೊಳ್ಳಿ ಅಂತೀರಲ್ವಾ?
ಹೆಂಗೆ ಅದು ಮೇಂಟೈನ್ ಮಾಡೋದು ಅಂತಂದ್ರೆ, ನೀವು ಕಲರ್ ಹಾಕಿದ್ಮೇಲೆ ಆ ಕಲರ್, ಒಂದು ಎಕ್ಸಾಂಪಲ್ ಪರ್ಪಲ್ ಕಲರ್ ಹಾಕಿದ್ದೀರಿ, ಆ ಕಲರ್ ಪರ್ಪಲ್ಲೇ ಆಗಿರ್ಬೇಕು. ಹಂಗೇನೆ ಮೇಂಟೈನ್ ಮಾಡ್ತೀನಿ ಅಂದ್ರೆ ನೀವು 24x7 ಹಾಕ್ಬೋದು. ಇಲ್ಲ ಸರ್ ನಾನು ಪರ್ಪಲ್ ಕಲರ್ 3 ಅವರ್ ಆದ್ಮೇಲೆ ನೀರಲ್ಲಿ ಹಾಕ್ಬಿಡ್ತೀನಿ, ಅಥವಾ ಅದು ಡಿಮ್ ಆಗುತ್ತೆ, ಏನೋ ಅಲ್ಲಿ ಟಚ್ ಮಾಡಿಬಿಡ್ತೀನಿ, ಆ ಕಲರ್ ಡಿಮ್ ಆಗಿ ಬೇರೆ ಕಲರ್ ಕನ್ವರ್ಟ್ ಆಗಿದೆ ಅಂದಾಗ ಅದು ರಿಮೂವ್ ಮಾಡಿಬಿಡಿ. ಇಲ್ಲ ಸರ್ ಚಂದಾಗೆ ಮಗುನ್ ನೋಡ್ಕೊಂಡಾಗ ನೋಡ್ಕೊಂತೀನಿ ಕಲರ್ನ 24x7 ಅಂದ್ರೆ ಕಲರ್ ಅಳಕಿಸುವ ಯಾವುದೇ ಸಂದರ್ಭಗಳು ಬರಲ್ಲ. ಕಲರ್ ಅನ್ನ 3 ಅವರ್ ಯಾಕೆ ಹೇಳ್ತೀವಿ ಅಂದ್ರೆ 3 ಅವರ್ ಆದ್ಮೇಲೆ ಅದ್ರ ಬಣ್ಣ ಡಿಮ್ ಆಗುತ್ತೆ. ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ರಪ್ಪ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಹಂಗೆ ಬಿಟ್ಬಿಟ್ರೆ ಅದು ಲೈಟ್ ಗ್ರೀನಿಗೆ ಕನ್ವರ್ಟ್ ಆಗುತ್ತೆ. ಚಂದಾಗೆ ಜೋಪಾನ ಮಾಡಿಬಿಟ್ಟು ಹಂಗೆ ಬಿಡ್ತೀನಪ್ಪ ಅಂದ್ರೆ ಡಾರ್ಕ್ ಗ್ರೀನ್ ಕಲರ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು 24x7 ಬಿಟ್ರು ಏನು ತೊಂದರೆ ಆಗಲ್ಲ, ಹಾಕ್ಬೋದು. ಸರಿನಾ? ಹಾಗಾಗಿ ಕಲರ್ ಎಷ್ಟು ದಿನ ಹಾಕೊಳ್ಳಿ, ಎಷ್ಟು ಹೊತ್ತು ಹಾಕೊಳ್ಳಿ, ಅವೆಲ್ಲ ಕ್ವಶನ್ ಬೇಡ. ಎಷ್ಟು ದಿನ ಹಾಕೊಳ್ಳಿ ಅನ್ನೋ ಕ್ವಶನ್ ನಿಮ್ಮ ಹತ್ರ ಬಂತು ಅಂದ್ರೆ ನಿಮ್ಗೆ ಎಷ್ಟು ಹಸಿವು ಇರುತ್ತಲ್ವಾ ಅಷ್ಟು ಊಟ ಮಾಡ್ತೀರ ಅಂತ ಹೇಳ್ತೀನಲ್ವಾ, ಆ ಕಾನ್ಸೆಪ್ಟ್ ಅನ್ನ ನೆನ್ಪಿಡಿ. ಸರಿನಾ? ಅಂತಂದಾಗನೇ ನಿಮ್ಗೆ ಕಲಿಯಕ್ ಆಗೋದು. ಹಾಗಾಗಿ ಕ್ವಶನ್ ಅನ್ನ ನೀವೇನ್ ಮಾಡ್ಬೇಕು, ಸ್ವಲ್ಪ ತಿಳ್ಕೋಬೇಕು. ಎಲ್ಲರ ಕ್ವಶನ್ ಏನ್ ಗೊತ್ತಾ, ನಾನು ನಮ್ ಕಲರ್ ಥೆರಪಿ ಕೊಟ್ಟ ನಂತರ ಸರ್ ಎಷ್ಟು ದಿನ ಹಾಕೊಳ್ಳಿ, ಎಷ್ಟು ವಾರ ಹಾಕೊಳ್ಳಿ, ಹೌದಲ್ವಾ ಕೇಳ್ತಾ ಇರ್ತಾರೆ. ಅದು ಬೇಡ, ಅದು ಬೇಡ. ಕಲರ್ ಅನ್ನ ನೀವು ಎಷ್ಟೊತ್ತನ ಹಾಕೊಳ್ಳಿ, ಸೇಮ್ ಕಲರ್ ಹಂಗೆ ಮೇಂಟೈನ್ ಮಾಡ್ಕೊಂಡಿಟ್ರೆ ಓಕೆ. ಆಗಿಲ್ಲ ಅಂದ್ರೆ ಮಿನಿಮಮ್ 3 ಅವರ್ ಹಾಕೊಳ್ಳಿ. ಎಷ್ಟು ದಿನ ಹಾಕೊಳ್ಳಿಯಪ್ಪ ಅಂತಂದ್ರೆ ಎವ್ರಿ 7 to 10 ಡೇಸ್ಗೆ ಕಲರ್ ಅನ್ನ ಬದಲಾವಣೆ ಮಾಡಿ. ನಿಮ್ಮ ಹತ್ರ 4 ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತಪ್ಪ, ಆಕಾಶ, ವಾಯು, ಅಗ್ನಿ. ಈ 4 ಕಲರ್ ಅನ್ನ 1 ವಾರ ಅಥವಾ 10 ಡೇಸ್ ವರೆಗೂ ಹಾಕ್ತೀರಾ. ಹಾಕಿದ ನಂತರ 4ರಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ. ಅಗ್ನಿ ಬ್ಯಾಲೆನ್ಸ್ ಬಂತಂದ್ರೆ 10 ಡೇಸ್ ಆದ ನಂತರ ಅಗ್ನಿಯನ್ನ ಬಿಟ್ಟು ಬೇರೆ 3 ರಿಮೈನಿಂಗ್ 3 ಕಲರ್ಸ್ ಹಾಕಿ. ಇನ್ನು 10 ಡೇಸ್ ಆದ್ಮೇಲೆ ವಾಯು ಬ್ಯಾಲೆನ್ಸ್ ಆಗುತ್ತೆ, ವಾಯು ಬಿಟ್ಬಿಟ್ಟು ರಿಮೈನಿಂಗ್ 2 ಕಲರ್ ಹಾಕಿ. ಇನ್ನು 10 ಡೇಸ್ ಆದ್ಮೇಲೆ ಆಕಾಶ ಬ್ಯಾಲೆನ್ಸ್ ಆಗುತ್ತೆ, ಜಲ ಅಷ್ಟೇ ಇರುತ್ತೆ, ಆಕಾಶ ಬಿಟ್ಬಿಟ್ಟು ಜಲನಷ್ಟೇ ಬ್ಯಾಲೆನ್ಸ್ ಮಾಡಿ. ಇನ್ನು 10 ಡೇಸ್ ಆದ ನಂತರ ಜಲ ಬ್ಯಾಲೆನ್ಸ್ ಆಗುತ್ತೆ, ಜಲಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮುಗಿಸ್ಬಿಡಿ. 4 ಎನರ್ಜಿ ಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ನಿಮ್ಗೆ ಕಲರ್ ಮುಂದೆ ಕಂಟಿನ್ಯೂ ಮಾಡುವ ಅವಶ್ಯಕತೆ ಬರೋದಿಲ್ಲ. ಸರಿನಾ? ಓಕೆ. ಇವಾಗ ಏನ್ ಮಾಡೋದು ಅಂತಂದ್ರೆ, ಆಕಾಶದ ಕೊರತೆ ಆಲ್ಮೋಸ್ಟ್ ಡಿಟೇಲ್ ಆಗಿ ಹೇಳಿದ್ದೇನೆ. ಮತ್ತೆ ಯಾರು ಆಫೀಸಿಗೆ ಹೋಗಿರ್ತೀರಿ 11:30 ಕ್ಲಾಸ್ ಅಟೆಂಡ್ ಆಗಿಲ್ಲಲ್ವಾ, ಅವರಿಗೆ ನಾಳೆ ಮಾರ್ನಿಂಗ್ ಒಳಗಡೆ ಆ 11:30 ಚರ್ಚಾಕೂಟವನ್ನ ನಿಮ್ಮ ಗ್ರೂಪ್ಗೆ ಶೇರ್ ಮಾಡ್ತೇನೆ. ಅದನ್ನ ಒಂದ್ಸಲ ಕೇಳ್ಕೊಳ್ಳಿ, ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಆಕಾಶದ ಕೊರತೆಯ ಬಗ್ಗೆ. ಸರಿನಾ? ಇವಾಗ ಇವತ್ತಿನ ತರಗತಿಯಲ್ಲಿ ಆಕಾಶ ಜಾಸ್ತಿ, ಕಳೆದ ಕ್ಲಾಸಲ್ಲಿ ಕಡಿಮೆ ಬಿದ್ದಿತ್ತು, ಜಾಸ್ತಿ ಮಾಡಿದ್ವಿ ಪರ್ಪಲ್ ಕಲರ್ ಆಗಿಬಿಟ್ಟು. ಇವತ್ತಿನ ಕ್ಲಾಸಲ್ಲಿ ಜಾಸ್ತಿ ಆಗಿರುತ್ತೆ, ಅದನ್ನ ಕಮ್ಮಿ ಮಾಡಬೇಕು. ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ, ಅದನ್ನ ಏನ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಆಕಾಶ ತತ್ವ ಜಾಸ್ತಿ ಆದಾಗ ಸ್ವೆಲ್ಲಿಂಗ್ ಬರುತ್ತೆ. ಏನ್ ಬರುತ್ತೆ? ಸ್ವೆಲ್ಲಿಂಗ್. ನಾನು ಅವಾಗ ಹೇಳ್ತಾ ಇದ್ದೆ 11:30 ಕ್ಲಾಸಲ್ಲಿ, ಆಕಾಶ ಜಾಸ್ತಿ ಆದಾಗ ಹರಡುತ್ತೆ, ಕವರಿಂಗ್ ಮಾಡುತ್ತೆ, ಹೌದಲ್ವಾ? ಈ ಬರಳಿದೆ, ಆಕಾಶ ಜಾಸ್ತಿ ಆಯ್ತಂದ್ರೆ ಊತ ಬರುತ್ತೆ, ಕವರಿಂಗ್ ಮಾಡುತ್ತೆ, ಹೌದಲ್ವಾ? ಸ್ಪೇಸ್ ಅನ್ನ ಅಕ್ಯುಪೈ ಮಾಡುತ್ತೆ. ನಿಮಗೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ಜಾಸ್ತಿ ಆಯ್ತು ಅಂತಂದ್ರೆ ಸ್ವೆಲ್ಲಿಂಗ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸ್ವೆಲ್ಲಿಂಗ್ ಅಲ್ಲಿ 2 ಟೈಪ್ ಆಫ್ ಸ್ವೆಲ್ಲಿಂಗ್. ಊತದಲ್ಲಿ 2 ಊತ, ಒಂದು ಪಿಟ್ಟಿಂಗ್ ಎಡಿಮ, ನಾನ್ ಪಿಟ್ಟಿಂಗ್ ಎಡಿಮ. ಪಿಟ್ಟಿಂಗ್ ಅನ್ನ ಬರ್ಲಿ, ನಾನ್ ಪಿಟ್ಟಿಂಗ್ ಅನ್ನ ಬರ್ಲಿ, ಅಲ್ಲಿ ಆಕಾಶ ಜಾಸ್ತಿ ಆಗಿರುತ್ತೆ.
ನೀವು ಅಗ್ನಿ ತತ್ವ ಮತ್ತು ಜಲತತ್ವ ಕಲಿಯುವಾಗ ಪಿಟ್ಟಿಂಗ್, ನಾನ್ ಪಿಟ್ಟಿಂಗ್, ಪಿಟ್ಟಿಂಗ್, ಎಡಿಮ ಇದನ್ನ ನೀವು ಬ್ಯಾಲೆನ್ಸ್ ಮಾಡೋದನ್ನ ಅಗ್ನಿ ಮತ್ತು ಜಲದಲ್ಲಿ ಕಲಿತೀರಾ. ಇಲ್ಲಿ ಎಡಿಮ ಬಂದಿದೆ, ಪಿಟ್ಟಿಂಗ್ ಆರ್ ನಾನ್ ಪಿಟ್ಟಿಂಗ್ ಮೀನ್ಸ್ ಊತ ಬಂದಿತ್ತು, ಕುಳಿ ಬೀಳ್ತಾ ಇತ್ತು ಅಂತಂದ್ರೆ ಪಿಟ್ಟಿಂಗ್ ಎಡಿಮ. ಕುಳಿ ಬೀಳ್ತಾ ಇಲ್ಲಪ್ಪ ಅಂದ್ರೆ ನಾನ್ ಪಿಟ್ಟಿಂಗ್ ಎಡಿಮ. ಅದನ್ನ ನೀವು ಜಲತತ್ವ ಮತ್ತು ಅಗ್ನಿ ತತ್ವದಲ್ಲಿ ಇನ್ ಡಿಟೇಲ್ ಆಗಿ ಕಲಿತೀರಾ, ಹೌದಲ್ವಾ? ಇವತ್ತು ಆಕಾಶ ತತ್ವ ಜಾಸ್ತಿ ಆಯ್ತು, ನಿಮ್ಮ ದೇಹದಲ್ಲಿ ಊತ ಕಂಡು ಬಂತು. ಕೆಲವೊಬ್ಬರಿಗೆ ಫೇಸ್ ಅಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಕೆಲವೊಬ್ಬರಿಗೆ ನಿಮ್ಮದೇ ಆದ ಒಂದು ಭಾಗಗಳಲ್ಲಿ ಸ್ವೆಲ್ಲಿಂಗ್ ಕಂಡು ಬರುತ್ತೆ, ಊತ ಕಂಡು ಬರುತ್ತೆ. ಊತ ಕಂಡು ಬಂದಂತ ಸಂದರ್ಭದಲ್ಲಿ ನೀವು ಪರ್ಪಲ್ ಕಲರ್ ಅನ್ನ ಯೂಸ್ ಮಾಡಬೇಡಿ. ಅವಾಗ ಕ್ಲಾಸಲ್ಲಿ ಹೇಳಿದ್ದೆ, ಕೆಲವೊಬ್ರಿಗೆ ಕಾಲಲ್ಲಿ ಊತ ಕಂಡು ಬರುತ್ತೆ, ಮತ್ತೆ ನೀಯಲ್ಲಿ ಸ್ಪೇಸ್ ಕಮ್ಮಿ ಆಗಿದೆ ಅಂತೇಳಿ ರಿಪೋರ್ಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನ ಬಿಟ್ಬಿಟ್ಟು ಬೇರೆ ಎಲಿಮೆಂಟ್ ಅನ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿ. ಫಸ್ಟ್ ಪ್ರಿಫರೆನ್ಸ್ ಏನ್ ಕೊಡಿ ಗೊತ್ತಾ? ಊತಕ್ಕೆ ಕೊಡಿ ಟ್ರೀಟ್ಮೆಂಟ್. ನಿಮ್ ಕಾಲಲ್ಲಿ ಸ್ಪೇಸ್ ಕಮ್ಮಿಯಾಗಿ ನೀ ಪೇನ್ ಬರ್ತಾ ಇತ್ತಂದ್ರೂ ಕೂಡ, ನಿಮ್ಮ ಪಾದದಲ್ಲಿ ಸ್ವೆಲ್ಲಿಂಗ್ ಬಂದಿತ್ತು ಅಂತಂದ್ರೆ ಆ ಪಾದದ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು ಊತ ಕಮ್ಮಿ ಮಾಡಿ. ಸಂಪೂರ್ಣ ವಾಸಿ ಆದ್ಮೇಲೆ ನಿಮ್ಮ ನೀಯಲ್ಲಿ ಸ್ಪೇಸ್ ಅನ್ನ ಇನ್ಕ್ರೀಸ್ ಮಾಡಿ, ಅದು ವರ್ಕ್ ಆಗುತ್ತೆ. ಸರಿನಾ? ಇನ್ನು ಆಕಾಶ ತತ್ವ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ? ಈ ಲಿಂಫೋಮೋ ಗಡ್ಡೆಗಳಂತ ಇರ್ತವೆ, ಅಲ್ಲಿ 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 ಲಿಂಫೋಮೋ ಗಡ್ಡೆಗಳಾಗಿರ್ತವೆ. ಅಂದ್ರೆ ಎಕ್ಸ್ಟ್ರಾ ಸ್ಕಿನ್ ಮುಟ್ ನೋಡಿದ್ರೆ ಅಲ್ಲಿ ಗಡ್ಡೆಗಳು ಕಂಡು ಬರ್ತವೆ, ಹೌದಲ್ವಾ? ಅದೇನಾಗಿರುತ್ತೆ? ಆಕಾಶ ಕವರಿಂಗ್ ಮಾಡ್ಕೊಂಡಿರುತ್ತೆ, ಹಕ್ಕುಪಾಯಿ ಮಾಡ್ಕೊಂಡಿರುತ್ತೆ ಸ್ಪೇಸ್ ಅನ್ನ, ಹೌದಲ್ವಾ? ಸ್ಪೇಸ್ ಅನ್ನ ತಗೊಂಡ್ಬಿಟ್ಟಿರುತ್ತೆ. ಲಿಂಫೋಮೋ ಗಡ್ಡೆಗಳಂತ ಹೇಳ್ತಾರೆ. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆಗಳಾಗಿರ್ಲಿ, ಲಿವರ್ ಇಷ್ಟ ಇರ್ಬೇಕಪ್ಪ, ಹಿಂಗಿರ್ಬೇಕು ಲಿವರ್, ಹಿಂಗಾಗಿದೆ, ಎನ್ಲಾರ್ಜ್ ಆಗಿದೆ ಅಂತ ರಿಪೋರ್ಟ್ ಬರ್ತವೆ. ಇರುವ ಸೈಜ್ ಇಂದ ಜಾಸ್ತಿ ಆಗಿದೆ. ಕಣ್ಣಿನ ಸೈಜ್ ಇಷ್ಟ ಇರ್ಬೇಕಪ್ಪ, ಇದಕ್ಕಿಂತ ದೊಡ್ಡದಾಗಿದೆ ಅಂದ್ರೆ ಅಲ್ಲಿ ಆಕಾಶ ಜಾಸ್ತಿ ಆಗಿದೆ ಅಂತ ಅರ್ಥ. ಕಣ್ಣಿನ ಸೈಜ್ ಚಿಕ್ಕದಾಗಿದೆ ಅಂದ್ರೆ ಆಕಾಶ ಕಮ್ಮಿ ಬಿದ್ದಿದೆ ಅಂತ ಅರ್ಥ. ನಿಮ್ ರಿಪೋರ್ಟ್ ನೋಡ್ತೀರಿ, ಎನ್ಲಾರ್ಜ್ ಅಂತೇಳಿ ರಿಪೋರ್ಟ್ ಇತ್ತು ಅಂದ್ರೆ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ, ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಎನ್ಲಾರ್ಜ್. ಅದೇ ಸ್ಟ್ರಿಂಕ್ ಆಗಿದೆ, ಕಮ್ಮಿ ಆಗಿದೆ ಅಂದ್ರೆ ಆಕಾಶ ತತ್ವದ ಕೊರತೆ ಅಂತ ತಿಳ್ಕೊಬೇಕು. ಆವಾಗ್ಲೂ ಹೇಳ್ತಾ ಇದ್ರು, ಗಡ್ಡೆಗಳಾಗಿದೆ, ಮತ್ತೆ ಸಿಸ್ಟ್ ಆಗತ್ತೆ, ಕಿಡ್ನಿ ಮೇಲೆ ಗುಳ್ಳೆಗಳು ಕಂಡು ಬರ್ತವೆ, ಲಿವರ್ ಮೇಲೆ ಗುಳ್ಳೆಗಳು ಕಂಡು ಬರ್ತವೆ, ಲಿವರ್ ಅಲ್ಲಿ ಬಾವ್ ಆಗಿದೆ ಅಂತ ಹೇಳ್ತಾರೆ, ಲಿವರ್ ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳ್ತಾರೆ. ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಅಲ್ಲಿ ಏನಾಗಿರುತ್ತೆ? ಎನ್ಲಾರ್ಜ್ ಆಗಿರುತ್ತೆ, ಲಿವರ್ ಸಿರೋಸಿಸ್ ಆಗಿರುತ್ತೆ. ಕೆಲವೊಂದ್ಸಲ ಲಿವರ್ ಸಿರೋಸಿಸ್ ಸಿಂಪ್ಟಮ್ಸ್ ಲಿವರ್ ಸಣ್ಣದಾಗುತ್ತೆ, ಕೆಲವೊಂದ್ಸಲ ಬಾವು ಬರುತ್ತೆ, ವಾಟರ್ ನೀರು ತುಂಬಿಕೊಳ್ಳುತ್ತೆ. ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾದ್ರೆ, ಇಲ್ಲ ಸರ್ ರಿಪೋರ್ಟ್ ಇಲ್ಲ, ಏನ್ ಮಾಡ್ಲಿ, ರಿಪೋರ್ಟ್ ತಗೊಂಡ್ಬಿಟ್ಟು ಕಲರ್ ಹಾಕ್ಲಿ ಅಂತ ಕೇಳ್ಬೇಡಿ. ಸ್ವೆಲ್ಲಿಂಗ್ ನಿಮ್ಮ ದೇಹದಲ್ಲಿ ಆಗಿತ್ತು, ಲಿವರ್ ಅಲ್ಲಿನೇ ಎನ್ಲಾರ್ಜ್ ಆಗಿತ್ತಂದ್ರೆ ನಿಮ್ಮ ಕಾಲುಗಳು ಊತ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಸ್ವೆಲ್ಲಿಂಗ್ ಅನ್ನ ನೋಡ್ಕೊಂಡ್ಬಿಟ್ಟು ಡಾರ್ಕ್ ಬ್ಲೂ ಕಲರ್ ಅನ್ನ ರಿಫ್ಲೆಕ್ಸಿಗೆ ಹಾಕಿ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ಏನಾಗುತ್ತೆ? ಆ ಊತ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ, ಹೌದಲ್ವಾ? ಸಿಸ್ಟ್ ಆಗಿದೆ, ಫೈಬ್ರಾಯ್ಡ್ ಆಗಿದೆ, ಅವಾಗ್ಲೇ ಒಂದ್ ಸಿಂಪ್ಟಮ್ಸ್ ಹೇಳ್ತಾ ಇದ್ರಲ್ವಾ, ಅವೆಲ್ಲವೂ ಆಕಾಶ ತತ್ವದ ಹೆಚ್ಚಳದ ಸಿಂಪ್ಟಮ್ಸ್ಗಳು. ಆ ಆಕಾಶ ತತ್ವ ಹೆಚ್ಚಳವನ್ನ ಕಮ್ಮಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಆಕಾಶ ಸರಿ ಆಗ್ಬಿಟ್ಟು ಬ್ಯಾಲೆನ್ಸ್ ಆಗ್ಬಿಟ್ಟು ನಿಮ್ಗೆ ಯಾವುದೂ ತೊಂದರೆಗಳು ಕಂಡು ಬರಲ್ಲ. ಇನ್ನು ಆಕಾಶ ತತ್ವ ಎಲ್ಲಿ ಜಾಸ್ತಿ ಆಗುತ್ತೆ ಗೊತ್ತಾ? ಹೃದಯದಲ್ಲಿ ಬ್ಲಾಕೇಜ್ ಅಂತ ಹೇಳ್ತಾರೆ. ಇದು ಟಾಪಿಕ್ ಒಂದ್ ಸ್ವಲ್ಪ ಟಫ್ ಟಾಪಿಕ್. ಎಲ್ಲರೂ ಏನ್ ಮಾಡ್ಬಿಟ್ಟಿರಿ, ಹೃದಯ ಬ್ಲಾಕೇಜ್, ಹೃದಯದಲ್ಲಿ ಹೋಲು ಕನ್ಫ್ಯೂಸ್ ಆಗ್ತಾ ಇದ್ದಾರೆ.
ಇದನ್ನ ಇವತ್ತು ಕ್ಲಾರಿಟಿ ಕೊಡ್ಲಿಕ್ಕೆ ಬಂದಿದೆ. ಓಲ್ ಬಿದ್ದಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವ, ಓಲ್ ಮೀನ್ಸ್ ರೀಪ್ರೆಸೆಂಟ್ ಮಾಡೋದೇನು ಆಕಾಶ ತತ್ವ ಹೆಚ್ಚಳವನ್ನ. ಇವಾಗ ಬ್ಲಾಕ್ ಇದೆ ಅಲ್ವಾ, ಇದು ಈ ತರ ಇದೆ ಅಪ್ಪ, ಇಲ್ಲಿ ಸ್ಪೇಸ್ ಇದೆ, ಆಕಾಶ ಇದೆ, ಹೋಗ್ತಾ ಇದೆ, ಹೌದಲ್ವಾ? ಅದನ್ನೇ ಇಲ್ಲಿ ಸ್ಪೇಸ್ ಅನ್ನ ಕಮ್ಮಿ ಮಾಡಿಬಿಟ್ರೆ ಹೋಗಲ್ಲ. ಈ ಟಾಪಿಕ್ ಅನ್ನ ನಿಮಗೆ ಡಿಟೇಲ್ ಆಗಿ ಹೇಳ್ಕೊಡ್ತೇನೆ. ಹಾರ್ಟ್ ಓಲ್ ಬಗ್ಗೆ, ಹಾರ್ಟ್ ಬ್ಲಾಕೇಜ್ ಬಗ್ಗೆ, ಈ ಲಿಂಫೋಮಾ ಬಗ್ಗೆ ಡಿಟೇಲ್ ಆಗಿ ಹೇಳ್ತೇನೆ. ನಿನ್ನೆ ಕ್ಲಾಸಲ್ಲಿ ಏನ್ ಮಾಡಿದ್ದೆಪ್ಪ ಅಂದ್ರೆ ಕಂಪ್ರೆಸ್ ಆಗಿರುತ್ತೆ ಅಂತ ಹೇಳಿದೆ. ಆಕಾಶ ತತ್ವದ ಕೊರತೆ ಆದಾಗ ಕಂಪ್ರೆಸ್ ಆಗುತ್ತೆ ಬೋನು, ನೀ ಏನಾಗುತ್ತೆ ಈ ತರ ಸೈಜ್ ಇರ್ಬೇಕಿತ್ತು ನಿಮ್ ನೀಯಲ್ಲಿ. ಕಂಪ್ರೆಸ್ ಆದಾಗ ಏನಾಗ್ತಿತ್ತು, ಈ ತರ ಆಗ್ತಿತ್ತು, ಹೌದಲ್ವಾ? ಈ ತರ ಆಗ್ಬಿಟ್ಟು ನೋವಾಗ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿ ಆಕಾಶ ತತ್ವ ಜಾಸ್ತಿ ಆದಾಗ ಏನಾಗುತ್ತೆಪ್ಪ ಅಂದ್ರೆ ಎನ್ಲಾರ್ಜ್ ಆಗುತ್ತೆ, ಬೋನ್ ಸರ್ದಿದೆ ಅಂತ ರಿಪೋರ್ಟ್ ಬರುತ್ತೆ, ಬೋನು ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಬರುತ್ತೆ. ಈ ಬೋನಿಗೆ ಇಂಟರ್ಲಿಂಕ್ ಈ ತರ ಇರ್ಬೇಕಪ್ಪ. ಆಕಾಶ ಜಾಸ್ತಿ ಆದಾಗ ಏನಾಗ್ಬಿಡುತ್ತಪ್ಪ ಅಂದ್ರೆ ಅದು ಸ್ಪೇಸ್ ಅನ್ನ ಅಕ್ಯುಪೈ ಮಾಡ್ಕೊಂತದೆ, ಅದು ತನ್ನ ಸ್ಥಾನವನ್ನ, ತನ್ನ ಜಾಗವನ್ನ ಬಿಟ್ಕೊಳ್ಳುತ್ತೆ. ಸ್ಪೇಸ್ ಜಾಸ್ತಿ ಆದಾಗ, ಸ್ಪೇಸ್ ಜಾಸ್ತಿಯಾಗಿನೂ ಕೂಡ ನೀ ಪೇನ್ ಬರುತ್ತೆ, ಸ್ಪೇಸ್ ಕಮ್ಮಿಯಾಗಿ ಕೂಡ ನೀ ಪೇನ್ ಬರುತ್ತೆ. ಸ್ಪೇಸ್ ಕಮ್ಮಿ ಆಯ್ತಪ್ಪ ಅಂದ್ರೆ ಒಂದಕ್ಕೊಂದು ಮೂಳೆ ಟಚ್ ಆಗಿಬಿಟ್ಟು ನೋವಾಗ್ಬಿಟ್ಟು ನೀ ಪೇನ್ ಬರುತ್ತೆ. ಸ್ಪೇಸ್ ಜಾಸ್ತಿ ಆಗ್ಬಿಟ್ಟು ನೀ ಪೇನ್ ಬರುತ್ತೆ. ಅಲ್ಲಿ ಸ್ಪೇಸ್ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ ಅದನ್ನ ನೋಡ್ಕೋಬೇಕು. ಕೆಲವರಿಗೆ ನೀ ಪೇನ್ ಜೊತೆಗೆ ಸ್ವೆಲ್ಲಿಂಗ್ ಇರುತ್ತೆ, ಊತ ಕಂಡು ಬರ್ತಾ ಇರುತ್ತೆ. ನೋಡಿ, ಊತ ಕಂಡು ಬಂದಿದೆ ಅಂದ್ರೆ ಆ ಸಿಂಪ್ಟಮ್ಸ್ ಹೇಳ್ಕೊಡ್ತಾ ಇದೆ ನಿಮಗೆ. ನೋಡಪ್ಪ, ನಿನ್ ನೀಯಲ್ಲಿ ಸ್ಪೇಸ್ ಎನರ್ಜಿ ಜಾಸ್ತಿ ಇದೆ, ಅದನ್ನ ಕಮ್ಮಿ ಮಾಡ್ಕೋ ಅಂತೇಳಿ ನೇಚರ್ ಹೇಳ್ತಾ ಇರುತ್ತೆ. ನೀ ಪೇನ್ ಬಂದಿದೆ, ಹಾಕಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು ಮತ್ತೆ ನೀವು ನೀ ಪೇನ್ ಅನ್ನ ಜಾಸ್ತಿ ಮಾಡ್ಕೊತಾ ಇದ್ದೀರಿ, ಹೌದಲ್ವಾ? ಮೊಳಕಾಲು ನೋವು ಬಂದಿದೆ ಅಂದ್ರೆ ಪರ್ಪಲ್ ಕಲರ್ ಹಾಕಿ. ಇದು ಆಲ್ರೆಡಿ ನಿಮ್ಮ ದೇಹದಲ್ಲಿ ಊತ ಸ್ವೆಲ್ಲಿಂಗ್ ಇತ್ತು ಅಂದ್ರೆ ಮೊಳಕಾಲು ನೋವು ಬಂದಿದೆ, ಪರ್ಪಲ್ ಕಲರ್ ಹಾಕೊಳ್ಳಿ, ನಿಮ್ಮ ನೋವನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದಂಗೆ, ಹೌದಲ್ವಾ? ಆಕಾಶ ತತ್ವ ಇನ್ಕ್ರೀಸ್ ಆಗುತ್ತೆ. ಸ್ವೆಲ್ಲಿಂಗ್ ಬಂದಿತ್ತು, ಆಲ್ರೆಡಿ ಬೆಂಕಿ ಉರಿತಾ ಇರುತ್ತೆ, ತುಪ್ಪ ಹಾಕಿದಂಗೆ ನೀವು. ಹಾಗಾಗಿ ಸ್ವೆಲ್ಲಿಂಗ್ ಬಂದಾಗೆ ನೀವು ಪರ್ಪಲ್ ಕಲರ್ ಅನ್ನ ಹಾಕಬೇಡಿ, ಡಾರ್ಕ್ ಬ್ಲೂ ಕಲರ್ ಅನ್ನ ಯೂಸ್ ಮಾಡಿ. ರಿಫ್ಲೆಕ್ಸಿಗೆ ಹಾಕ್ಬೇಕು. ರಿಫ್ಲೆಕ್ಸಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬರುತ್ತೆ, ಸರಿನಾ? ಬೋನಲ್ಲಿ ಎನ್ಲಾರ್ಜ್ ಆಗಿರುತ್ತೆ ರಿಪೋರ್ಟ್, L4 L5 ಪ್ಲೇಸ್ಮೆಂಟ್ ಆಗಿರುತ್ತೆ. ಆ ನೋವನ್ನ ನೋಡ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಿ. ಅಂಗಾಲು ಊತ ಬಂದಿತ್ತಪ್ಪ, ಅಂಗಾಲು ರಿಫ್ಲೆಕ್ಸ್ಗೆ ಏನ್ ಮಾಡಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ನಿಮ್ಮ ಸ್ಕಿನ್ ಮೇಲೆ ಲಿಂಫೋಮಾ ಬರ್ತಾ ಇದೆಯಪ್ಪ ಅಂದ್ರೆ ಸ್ಕಿನ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಇಲ್ಲ, ಯೂರಿನರಿ ಟ್ರ್ಯಾಕ್ ಅಲ್ಲಿ ಇನ್ಫೆಕ್ಷನ್ ಇದೆ, ಅಲ್ಲಿ ಊತ ಬಂದಿದೆ, ಅಲ್ಲಿ ಬರುವ ನರ್ವ್ ಸ್ವೆಲ್ಲಿಂಗ್ ಆಗಿದೆ, ಡಾರ್ಕ್ ಬ್ಲೂ ಕಲರ್ ಹಾಕಿ. ಕಿಡ್ನಿ ಸ್ಟೋನ್ ನೋಡಿ, ಆಕಾಶ ಜಾಸ್ತಿ ಆಗಿರುತ್ತೆ ಅಲ್ಲಿನೂ ಕೂಡ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಎಕ್ಸ್ಟ್ರಾ ಗ್ರೋತ್ ಆಗಿದೆ, ಅಲ್ಲಿನೇ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ನಾವು ಸ್ಪೇಸ್ ಅನ್ನ ಕಮ್ಮಿ ಮಾಡಬೇಕು. ಈ ತರ ಸಿಂಪ್ಟಮ್ಸ್ ಅನ್ನ ಇನ್ನೂ ಸಿಕ್ಕಾಪಟ್ಟೆ ಬರ್ತವೆ. ಬ್ಯಾಕ್ ಪೇನ್ ಅಲ್ಲಿ ಏನ್ ಮಾಡ್ಬಿಡ್ತೀರಿ ನೀವೆಲ್ಲರೂ, ಪರ್ಪಲ್ ಕಲರ್ ಹಾಕೊಂಡ್ ಬಿಡ್ತೀರಾ. ಸ್ಪೇಸ್ ಕಮ್ಮಿ ಆಗ್ಬಿಟ್ಟು ಪೇನ್ ಬರ್ತಾ ಇತ್ತಂದ್ರೆ ಪರ್ಪಲ್ ಕಲರ್ ಯೂಸ್ ಆಗುತ್ತೆ. ಸ್ಪೇಸ್ ಜಾಸ್ತಿಯಾಗಿ ನೋವು ಬರ್ತಾ ಇತ್ತಂದ್ರೆ ನೀವು ಮತ್ತೆ ಪರ್ಪಲ್ ಹಾಕೊಂಡ್ಬಿಟ್ಟು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಹಾಗಾಗಿ ನೀವು ಅಂತ ಸಂದರ್ಭದಲ್ಲಿ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಬೇಡಿ. ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು
ಆ ಸ್ವೆಲ್ಲಿಂಗು, ಪಿಟ್ಟಿಂಗ್ ಎಡಿಮಾ ಕಮ್ಮಿ ಮಾಡ್ತಾ ಬರಬೇಕು. ನೀವು ಎಡಿಮಾ ಬಂದಿದೆ, ಸ್ವೆಲ್ಲಿಂಗ್ ಬಂದಿದೆ ಅಂತಂದ್ರೆ ಜಸ್ಟ್ ಪರ್ಪಲ್ ಕಲರ್, ಡಾರ್ಕ್ ಬ್ಲೂ ಕಲರನ್ನು ಆ ರಿಫ್ಲೆಕ್ಸಿಗೆ ಹಾಕಿ. ಆನ್ ದಿ ಸ್ಪಾಟ್ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಸ್ವೆಲ್ಲಿಂಗ್ ಬಂದ್ಬಿಟ್ಟು ಒಳಗಡೆ ಊತ ಪಿಟ್ಟಿಂಗ್ ಇತ್ತು ಅಂದ್ರೆ ಅಲ್ಲಿ ಕೋಲ್ಡ್ನೆಸ್ ಇಂದ ಬಂದಿರುತ್ತೆ, ಒಳಗಡೆ ಜಲಾಂಶ ಇರುತ್ತೆ, ವಾಟರ್ ಇರುತ್ತೆ, ಹಿಂಗ್ ಮುಟ್ಟಿ ನೋಡಿದಾಗ ಕುಳಿ ಬೀಳುತ್ತೆ. ಇನ್ನು ಮುಂದುವರೆದ ಭಾಗದಲ್ಲಿ ಅದಕ್ಕೆ ಸ್ಕೈ ಬ್ಲೂ ಕಲರ್ನ ಹಾಕ್ಬೋದು ನಾವು ಲಿವರ್ ರಿಫ್ಲೆಕ್ಸ್ಗೆ ಮತ್ತು ಲಂಗ್ ರಿಫ್ಲೆಕ್ಸ್ಗೆ. ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಲಿವರ್ ಎನ್ಲಾರ್ಜ್ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ. ಲಿವರ್ ಎನ್ಲಾರ್ಜ್ ಆಗಿದೆಯಪ್ಪ ಅಂದ್ರೆ ಲಿವರ್ ರಿಫ್ಲೆಕ್ಸ್ಗೆ, ಸುಜೋಕೋ ರಿಫ್ಲೆಕ್ಸಲಾಜಿಯಲ್ಲಿ ಲಿವರ್ ರಿಫ್ಲೆಕ್ಸ್ಗೆ ಮತ್ತು ಆಯುರ್ವೇದಿಕ್ ರಿಫ್ಲೆಕ್ಸಲಾಜಿಯಲ್ಲಿ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ ಲಿವರ್ ರಿಫ್ಲೆಕ್ಸ್. ಈ ಲಿವರ್ ರಿಫ್ಲೆಕ್ಸ್ಗೆ ನೀವು ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ಬೇಕು. ಲಿವರ್ ಎನ್ಲಾರ್ಜ್ ಆಗಿದೆ, ಇಷ್ಟು ಸೈಜ್ ಇರ್ಬೇಕಪ್ಪ, ಆ ಸೈಜ್ಗಿಂತ ದೊಡ್ಡದಾಗಿದೆ ಅಂತ ರಿಪೋರ್ಟ್ ಬರುತ್ತೆ. ಇರುವ ಸೈಜ್ಗಿಂತ ಜಾಸ್ತಿ ಸೈಜ್ ಆಗಿದೆ ಅಂತಂದ್ರೆ ಎನ್ಲಾರ್ಜ್ ಆಗಿದೆ. ಎನ್ಲಾರ್ಜ್ ಅನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು? ರಿಫ್ಲೆಕ್ಸಿಗೆ ಹಾಕ್ಬೇಕು, ಆಯುರ್ವೇದಿಕ್ ರಿಫ್ಲೆಕ್ಸಿಗೆ ಹಾಕ್ಬೇಕು. ಸುಜೋಕೋ ರಿಫ್ಲೆಕ್ಸ್ ಅಲ್ಲ, ಅದು ಲಿವರ್ ಎಲ್ಲಿ ಬರುತ್ತೆ ಆ ಲಿವರ್ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಆಯುರ್ವೇದಿಕ್ ರಿಫ್ಲೆಕ್ಸ್ಗೆ ಲಿವರ್ ಎಲ್ಲಿ ಬರುತ್ತೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್, ಅಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಇನ್ನು ಕೆಲವೊಬ್ಬರಿಗೆ ಯು ಬಿ ಜಾಯಿಂಟ್ ಅಲ್ಲಿ ಸ್ವೆಲ್ಲಿಂಗ್ ಬಂದ್ಬಿಟ್ಟು ಕಿಡ್ನಿ ಸ್ಟೋನ್ ಯು ಬಿ ಮೂಲಕ ಬರ್ಲಿಕ್ಕೆ ನೋವು ಬರ್ತಾ ಇರುತ್ತೆ, ಹೌದಲ್ವಾ? ಕಿಡ್ನಿ ಸ್ಟೋನ್ ಆಗಿದೆ, ಯು ಬಿ ಸ್ವೆಲ್ಲಿಂಗ್ ಆಗಿದೆ, ಹಾಗಾಗಿ ಕಿಡ್ನಿ ಸ್ಟೋನ್ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಯು ಬಿಗೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಫಸ್ಟ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಯು ಬಿ ಚಾನಲ್ ಸ್ವೆಲ್ಲಿಂಗ್ ಬಂದಿದೆ ಅಲ್ವಾ, ಆ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಡಾರ್ಕ್ ಬ್ಲೂ ಕಲರ್. ಕಿಡ್ನಿ ಬಾವು ಬಂದಿರುತ್ತೆ, ಕಿಡ್ನಿ ಕ್ರಿಯಾಟಿನೈನ್ ಜಾಸ್ತಿ ಆಗುತ್ತೆ, ಕಿಡ್ನಿ ಸ್ಟ್ರಿಂಕ್ ಆಗಿದೆ ಅಂತಂದ್ರೆ ಪರ್ಪಲ್ ಕಲರ್ ಹಾಕಿ. ನನ್ನ ಒಂದು ಕಳೆದ 2-3 ಕ್ಲಾಸ್ ಹಿಂದ್ಗಡೆ ಇರ್ಬೋದು, ಕಿಡ್ನಿ ಸ್ಟ್ರಿಂಕು ಎನ್ಲಾರ್ಜ್ ಬಗ್ಗೆನೇ ಒಂದು ಡಿಟೇಲ್ ಆಗಿ ಹೇಳಿದ್ದೆ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು. ಆ ಕ್ಲಾಸನ್ನ ಬೇಕಾದ್ರೆ ಕೇಳಿ ನೀವು. ಕಿಡ್ನಿ ಸ್ಟ್ರಿಂಕು ಮತ್ತು ಕಿಡ್ನಿ ಸ್ಟೋನ್ ಅನ್ನ ಹೆಂಗೆ ವ್ಯತ್ಯಾಸ ಮಾಡ್ಕೋಬೇಕು ಅನ್ನೋದನ್ನ ನಾನು ಡಿಟೇಲ್ ಆಗಿ ಹೇಳಿದ್ದೆ. ಅದನ್ನ ಒಂದ್ಸಲ ಕೇಳ್ಕೊಂಡು ಬನ್ನಿ, ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಿಡ್ನಿ ಮೇಲ್ಗಡೆ ಗುಳ್ಳೆಗಳು ಬಂದಿದಾವ, ಕಿಡ್ನಿ ಮೇಲೆ ವಾಟರ್ ಬಬಲ್ಸ್ ಇದೆ ಅಂತ ರಿಪೋರ್ಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಗುಳ್ಳೆಗಳು ಬಂದಿದೆ, ವಾಟರ್ ಬಬಲ್ಸ್ ಬಂದಿದೆ ಅಂದ್ರೆ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿದೆ, ಅದು ಜಲಾಂಶ ಮತ್ತು ಮತ್ತೆ ಅಗ್ನಿ ತತ್ವ ಹೇಳುವಾಗ ನಿಮ್ಗೆ ಹೇಳ್ತೀನಿ, ಇಲ್ಲೇ ಮಿಕ್ಸಪ್ ಮಾಡ್ಬಿಟ್ರೆ ಅರ್ಥ ಆಗಲ್ಲ ಸಬ್ಜೆಕ್ಟ್. ಅಂತ ಸಂದರ್ಭದಲ್ಲಿ ನೀವು ಡಾರ್ಕ್ ಬ್ಲೂ ಕಲರ್ ಅನ್ನ ಆ ರಿಫ್ಲೆಕ್ಸ್ಗೆ ಹಾಕಿ. ಡಾರ್ಕ್ ಬ್ಲೂ ಕಲರ್ ಅನ್ನ ಕಿಡ್ನಿ ಜಾಯಿಂಟ್ಗೆ ಹಾಕಿ. ಲಿವರ್ ರಿಫ್ಲೆಕ್ಸ್ಗೆ, ಲಿವರ್ ಅಲ್ಲಿ ತೊಂದರೆ ಬಂದಿತ್ತಂದ್ರೆ ಲಿವರ್ ರಿಫ್ಲೆಕ್ಸ್ಗೆ ಹಾಕಿ, ಹೌದಲ್ವಾ? ಎಲ್ಲಿ ತೊಂದರೆ ಆಗಿರುತ್ತೆ ಅಲ್ಲಿ ಹಾಕ್ಬೇಕು. ಕೆಲವೊಬ್ಬರಿಗೆ ಯೂರಿನರಿ ಬ್ಲಾಡರ್ ಅಥವಾ ಯು ಬಿ ರಿಫ್ಲೆಕ್ಸ್ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಅವರು ಯು ಬಿ ಜಾಯಿಂಟಿಗೆ ಹಾಕಿ, ಹೌದಾ? ಇನ್ನು ಕೆಲವೊಬ್ಬರಿಗೆ ಕಣ್ಣು ಸ್ವೆಲ್ಲಿಂಗ್ ಇರುತ್ತೆ, ಮೊನ್ನೆ ಹೇಮಲತಾ ಮೇಡಮ್ ಹೇಳ್ತಾ ಇದ್ರಲ್ವಾ, ಕೆಳಗಡೆನೂ ಸ್ಯಾಗಿಂಗ್ ಆಗುತ್ತೆ, ಕೆಳಗಡೆ ಬರುತ್ತೆ, ಮತ್ತೆ ಅಲ್ಲಿ ನೋಡಿದ್ರೆ ಊತ ಇರುತ್ತೆ, ಕವರಿಂಗ್ ಆಗ್ತಾ ಇತ್ತು ಅವರಿಗೆ. ಏನಾಗ್ತಾ ಇದೆ, ಈ ಕಣ್ಣಿನ ಪರ ಈ ತರ, ಈ ಕಣ್ಣಿನ ರೆಪ್ಪೆ ಇದೆ ಅಲ್ವಾ, ಈ ತರ ಇರ್ಬೇಕು, ಅವ್ರಿಗೆ ಏನಾಗ್ತಾ ಇದೆ, ಈ ತರ ಆಗ್ತಾ ಇತ್ತಂದ್ರೆ ಇಲ್ಲಿ ಆಕಾಶ ಕವರ್ ಆಗ್ತಾ ಇದೆ, ಆಕಾಶ ಜಾಸ್ತಿ ಆಗಿದೆ, ಕವರಿಂಗ್ ಆಗ್ತಾ ಇದೆ. ಈ ಕಣ್ಣನ್ನ ರೀಪ್ರೆಸೆಂಟ್ ಮಾಡೋರು ಯಾರು? ಲಿವರ್ ಎನರ್ಜಿ. ಲಿವರ್ ಅಲ್ಲಿ ಆಕಾಶ ಕಮ್ಮಿ ಮಾಡಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು ಅದ್ರ ಜೊತೆಗೆ ರಿಫ್ಲೆಕ್ಸಿಗೆ ಹಾಕಿ.
ಒಂದು ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಕಲರ್ ಹಾಕಿ, ಇನ್ನೊಂದು ಕಣ್ಣಿನ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಈ ಡಾರ್ಕ್ ಬ್ಲೂ ಕಲರು, ಬ್ಲ್ಯಾಕ್ ಕಲರು ಮತ್ತೆ ಆ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ಕಣ್ಣಿನ ಸಮಸ್ಯೆ ವಾಸಿ ಆಗುತ್ತೆ. ಈಗ ಅವ್ರಿಗೆ ಒಂದು ಪ್ರೋಟೋಕಾಲ್ ಹೇಳ್ಬೋದಪ್ಪ ಅಂತಂದ್ರೆ, ಆಕಾಶ ಕವರಿಂಗ್ ಆಗಿತ್ತು, ಐ ರಿಫ್ಲೆಕ್ಸ್ಗೆ ಸುಜೋಕೋದಲ್ಲಿ ಐ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಿ, 2 ಡಾಟ್ ಇಡ್ತೀನಿ, ಹೌದಲ್ವಾ? ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು 2 ಡಾಟ್ ಇಡ್ತೀನಿ. ಇದು ಸುಜೋಕೋ ರಿಫ್ಲೆಕ್ಸ್ ಆಯ್ತು. ಐ ಕಣ್ಣನ್ನ ಕಂಟ್ರೋಲ್ ಮಾಡುತ್ತೆ. ಐ ಶೇಪು ಮತ್ತು ಕಣ್ಣಿನ ಶೇಪು ಒಂದೇ ತರ ಇರೋ ಕಾರಣಕ್ಕೆ ಕಣ್ಣನ್ನ ಕಂಟ್ರೋಲ್ ಮಾಡೋದು ಲಿವರ್ ಎನರ್ಜಿ. ಲಿವರ್ಗೆ ಏನ್ ಮಾಡ್ತೀನಿ ನಾನು? ಡಾರ್ಕ್ ಬ್ಲೂ ಕಲರ್ ಕೊಡ್ತೀನಿ. ನೆಕ್ಸ್ಟ್ ವಾಯು ತತ್ವ ಹೇಳ್ತೀನಿ. ಅಲ್ಲಿ ವಾಯು ಜಾಸ್ತಿ ಆದಾಗೂ ಆ ತರ ಸಿಂಪ್ಟಮ್ಸ್ ಬರುತ್ತೆ, ವಾಯು ಕಮ್ಮಿ ಆದಾಗೂ ಆ ತರ ಸಿಂಪ್ಟಮ್ಸ್ ಬರುತ್ತೆ. ಅದನ್ನ ನಾನು ನಿಮ್ಗೆ ಹೇಳುವಾಗ ಇದನ್ನ ಕಲಿತೀರ ಇನ್ನೂ ಡಿಟೇಲ್ ಆಗಿ. ಇವಾಗ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಬೇಕು ಅಂತಂದ್ರೆ, ಆಕಾಶ ಕವರಿಂಗ್ ಆಗೋದಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಿ, ಇನ್ನೊಂದ್ ಕಡೆ ಬ್ಲ್ಯಾಕ್ ಕಲರ್ ಹಾಕ್ತೀನಿ, ಇನ್ನೊಂದ್ ಕಡೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಿ. ಇದೇನಾಗುತ್ತೆ ಅಂತಂದ್ರೆ ಆಕಾಶವನ್ನ ಕಮ್ಮಿ ಮಾಡ್ತಾ ಇದೀವಿ, ಕವರಿಂಗ್ ಆಗ್ತಾ ಇದೆ, ಕಮ್ಮಿ ಮಾಡ್ತಾ ಇದ್ದೀನಿ, ಹೌದಲ್ವಾ? ಇನ್ನು ಸಾಕಷ್ಟು ಜನಕ್ಕೆ ಹಲ್ಲುಗಳಲ್ಲಿ ಗ್ಯಾಪ್ ಬರ್ತಾ ಇರುತ್ತೆ. ಗ್ಯಾಪ್ ಎಷ್ಟೇ ಕ್ಯಾಪ್ ಹಾಕಿದ್ರು ಕೂಡ ಮತ್ತೆ ಗ್ಯಾಪ್ ಬರ್ತಾ ಇರುತ್ತೆ. ಆ ಗ್ಯಾಪ್ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಆಕಾಶ ಜಾಸ್ತಿ ಆಗ್ತಾ ಇದೆ. ಹಲ್ಲನ್ನ ಕಂಟ್ರೋಲ್ ಮಾಡೋರು ಯಾರು? ಕಿಡ್ನಿ ಎನರ್ಜಿ. ಕಿಡ್ನಿ ಎನರ್ಜಿಗೆ ಆಕಾಶವನ್ನ ಕಮ್ಮಿ ಮಾಡಿ, ಮತ್ತೆ ಹಲ್ಲಿನ ರಿಫ್ಲೆಕ್ಸ್ಗೆ ಆಕಾಶವನ್ನ ಕಮ್ಮಿ ಮಾಡಿ. ಒಂದ್ ಕಡೆ ಬ್ಲ್ಯಾಕ್ ಹಾಕಿ, ಒಂದ್ ಕಡೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಆಕಾಶ ರೀಪ್ರೆಸೆಂಟ್ ಮಾಡಲಿ ಹಲ್ಲಿನ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಿ. ಅಲ್ಲಿನ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ, ಬ್ಲ್ಯಾಕ್ ಹಾಕ್ತೀರಿ, ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ. ಇಲ್ಲೇನಾಗಿತ್ತು? ಸ್ಪೇಸ್ ಜಾಸ್ತಿ ಆಗ್ತಾ ಇತ್ತು, ಅದನ್ನ ಏನ್ ಮಾಡ್ತಾ ಇದ್ರಿ? ಕಮ್ಮಿ ಮಾಡ್ತಾ ಇದ್ರಿ. ಸರಿನಾ? ನಿನ್ನೆ ಕ್ಲಾಸಲ್ಲಿ ಇಯರ್ ಬ್ಲಾಕೇಜ್ ಆಕಾಶ ಕೊರತೆ ಆಗಿದೆ ಅಂತ ಹೇಳಿದೆ. ಇಯರ್ ಅಲ್ಲಿ ಹೋಲ್ ಬಿದ್ದಿರುತ್ತೆ. ಸಾಕಷ್ಟು ಕಣ್ಣಿನ ಸಮಸ್ಯೆಗಳು ಆಕಾಶ ಜಾಸ್ತಿಯಾಗಿ ಬರುತ್ತೆ, ಆಕಾಶ ಕಮ್ಮಿಯಾಗಿ ಬರುತ್ತೆ. ಇನ್ನು ಕಣ್ಣಿನಲ್ಲಿ ಪೊರೆ ಬಂದಿರುತ್ತ ಅಂತ ಹೇಳ್ತಾರೆ. ಕಣ್ಣಿನಲ್ಲಿ ಪೊರೆ ಈ ಏಜ್ ಆಗ್ತಾ ಬರುತ್ತೆ. 55-60 ವರ್ಷಕ್ಕೆ ಕಣ್ಣಿನ ಮೇಲ್ಗಡೆ ಪೊರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಪೊರೆ ಅಂದ್ರೆ ಕವರಿಂಗ್ ಆಗ್ತಾ ಇದೆ, ಹೌದಲ್ವಾ? ಈ ಕವರಿಂಗ್ ಆಗ್ತಾ ಇದೆ ಮೀನ್ಸ್ ಅಲ್ಲಿ ಆಕಾಶ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಆ ಕಣ್ಣಿನ ರಿಫ್ಲೆಕ್ಸ್ಗೆ ಕಡು ನೀಲಿ ಕಲರ್ ಅನ್ನ ಹಾಕ್ಬೇಕು. ಡಾರ್ಕ್ ಬ್ಲೂ ಕಲರ್ ಅನ್ನ ಫಸ್ಟ್ ನೀವು ಕಲರ್ ಎಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಆಕಾಶ ತತ್ವಕ್ಕೆ ಹಾಕ್ಬೇಕು, ಕಣ್ಣಿನ ರಿಫ್ಲೆಕ್ಸ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ರೀಪ್ರೆಸೆಂಟ್ ಮಾಡುತ್ತಲ್ಲ ಸುಜೋಕೋ ರಿಫ್ಲೆಕ್ಸ್ ಅಲ್ಲಿ ಕಣ್ಣು ಇಲ್ಲಿಗೆ ಹಾಕ್ಬೇಕು. ತದನಂತರ ಇನ್ಫೆಕ್ಷನ್ ಏನೋ ಒಂದು ಆಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಬ್ಲ್ಯಾಕ್ ಕಲರ್ ಅನ್ನು ಹಾಕ್ಬೇಕು. ಫಸ್ಟ್ ನೀವು ಆ ತತ್ವಕ್ಕೆ ಹಾಕಿ, ಆ ನಂತರ ರಿಫ್ಲೆಕ್ಸ್ಗೆ ಹಾಕಿ, ಆ ನಂತರ ಬ್ಲ್ಯಾಕ್ ಕಲರ್ ಅನ್ನ ಇಲ್ಲಿಗೆ ಹಾಕಿ. ಹಿಂಗ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಒಂದು ಸೈಂಟಿಫಿಕ್ ಮೆಥಡ್ ಅಲ್ಲಿ ಕಲರ್ ಹಾಕಿದಂಗೆ. ಇಲ್ಲ ನಾ ಇಲ್ಲಿಗೆನೆ ಡಾರ್ಕ್ ಬ್ಲೂ ಹಾಕ್ತೀನಿ, ಆಮೇಲೆ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಿ ಅಂದ್ರೆ ಆಕಾಶ ಮೇಂಟೈನ್ ಮಾಡೋರು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಆಕಾಶ ತತ್ವವನ್ನ ರೀಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ನಿಮ್ಗೆ ಆಕಾಶ ಜಾಸ್ತಿ ಮಾಡ್ಬೇಕಿತ್ತು, ಆಕಾಶ ಕಮ್ಮಿ ಮಾಡ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಇಲ್ಲಿಗೆ ಟ್ರೀಟ್ಮೆಂಟ್ ಮಾಡಿ, ತದನಂತರ ಬೇರೆ ಆರ್ಗನಿಗೆ ಹೋಗಿ, ಬೇರೆ ರಿಫ್ಲೆಕ್ಸಿಗೆ ಹೋಗಿ, ಆ ನಂತರ ಆಯುರ್ವೇದಿಕ್ ರಿಫ್ಲೆಕ್ಸಿಗೆ ಹೋಗಿ, ಆಮೇಲೆ ಸುಜೋಕೋ ಮೆಥಡಿಗೆ ಹೋಗಿ.
ಹಾಗಾಗಿ ನೀವು ಯಾವ ಕಲರನ್ನ ಯೂಸ್ ಮಾಡ್ತಾ ಇದ್ದೀರಿ, ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟಿಗೆ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ಮುಂದುವರಿಸ್ಬೇಕು. ಸರಿನಾ? ಇವಾಗ ಬಾಯಿ ಓಪನ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಆಕಾಶ ಇಲ್ಲ, ಏನ್ ಮಾಡಿದ್ವಿ, ಆಕಾಶ ಕ್ರಿಯೇಟ್ ಮಾಡಿದ್ವಿ. ಇನ್ನು ಕೆಲವೊಬ್ರಿಗೆ ಸಿಕ್ಕಾಪಟ್ಟೆ ಓಪನ್ ಇರುತ್ತೆ ಬಾಯಿ, ಅವಾಗ ನೀವು ಆಕಾಶ ಕಮ್ಮಿ ಮಾಡಬೇಕು, ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು. ಯಾವಾಗ್ಲೂ ನೋಸು ಬ್ಲಾಕೇಜ್ ಆಗಿದೆ ಅಂತ ಹೇಳ್ತಿರ್ತಾರೆ, ಹೌದಲ್ವಾ? ಕವರಿಂಗ್ ಆಗಿದೆ, ಆಕಾಶ ಜಾಸ್ತಿ ಆಗಿದೆ. ಈ ಸಿಂಪ್ಟಮ್ಸ್ ಅನ್ನ ಕಲಿತಾ ಬರ್ತೀರ ನೀವು. ಆಕಾಶ ಜಾಸ್ತಿ ಕಮ್ಮಿ. ಕಳೆದ ಕ್ಲಾಸಲ್ಲಿ ಆಕಾಶ ಕೊರತೆ ಹೇಳಿದೆ, ಇವತ್ತು ಜಾಸ್ತಿ ಹೇಳ್ತಾ ಇದ್ದೇನೆ. ಇವೆರಡು ಸಮರೈಸ್ ಮಾಡಿಬಿಟ್ಟು ನೋಟ್ ಡೌನ್ ಮಾಡ್ಕೊಂಡಾಗ ನಿಮ್ಗೆ ಈ ಸಿಂಪ್ಟಮ್ಸ್ ಆ ಸಿಂಪ್ಟಮ್ಸ್ ಎರಡು ಕ್ಲಾರಿಟಿ ಸಿಗುತ್ತೆ, ಹೌದಲ್ವಾ? ಇನ್ನು ಕೆಲವರಿಗೆ ಡಬಲ್ ಚಿನ್ ಬಂದಿರುತ್ತೆ, ಹೌದಲ್ವಾ? ಆ ಡಬಲ್ ಚಿನ್ ಬಂದಿದೆ ಅಂದ್ರೆ ಇಲ್ಲಿ ಆಕಾಶ ಜಾಸ್ತಿ ಆಗಿರುತ್ತೆ. ಆಕಾಶವನ್ನ ಈ ರಿಫ್ಲೆಕ್ಸ್ಗೆ ಕಮ್ಮಿ ಮಾಡಿ, ಅದ್ರ ಜೊತೆಗೆ ಇಲ್ಲಿಗೆ ಕಮ್ಮಿ ಮಾಡಿ, ಹೌದಲ್ವಾ? ಎರಡೂ ಕಡೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ವರ್ಕ್ ಆಗುತ್ತೆ ಟ್ರೀಟ್ಮೆಂಟ್. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಎರಡೂ ಮೆಥಡ್ ಅಲ್ಲಿ ಕೊಡ್ಬೇಕು. ಎರಡೂ ಮೆಥಡಾಲಜಿಯಲ್ಲಿ ಕೊಟ್ಟಾಗ ಜಾಸ್ತಿ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಪ್ಯಾರಾಲೈಸಿಸ್ ಆಗುತ್ತೆ, ಪಾರ್ಶ್ವವಾಯು. ಪಾರ್ಶ್ವವಾಯು ಆಧಾರ ನೋಡಿ ಕೈ ಹಿಂಗೆ ಅಳಗಾಡಿಸಿದ್ರೆ ಹಿಂಗೆ ಅಂದ್ಬಿಡ್ತಾರೆ, ಹೌದಲ್ವಾ? ಈ ದೇವಸ್ಥಾನದಲ್ಲಿ ಗಂಟೆ ಬರಿಸಿದಾಗ ಹಿಂಗೋಗಿ ಹಿಂಗ್ ಬರುತ್ತಲ್ವಾ? ಯಾಕೆ? ಅಲ್ಲಿ ಸ್ಪೇಸ್ ಇರುತ್ತೆ, ಆ ಗಂಟೆ ಒಳಗಡೆ ಸ್ಪೇಸ್ ಇರುತ್ತೆ, ನೋಡಿದ್ರಾ? ಹೌದಲ್ವಾ? ಹಿಂಗಂದ್ರೆ ಹಿಂಗ್ 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 ಅಂದ್ ಬರುತ್ತೆ. ಸ್ಪೇಸೇ ಇಲ್ಲ ಅಂತಂದಾಗ ಏನ್ ಮಾಡುತ್ತೆ? ಹಿಂಗಂದ್ರೆ ಅಲ್ಲೇ ಕುಂತ್ಬಿಡುತ್ತೆ, ಮತ್ತೆ ಹಿಂಗ್ ತಗೊಂಬರ್ಬೇಕಾದ್ರೆ ಹಿಂಗ್ ಎಳಿಬೇಕಾಗತ್ತೆ. ಹಿಂಗಂದಾಗ ಡನ್ 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 3-4 ಸಲ ಅಂತ ಇದೆ ಅಂದ್ರೆ ಆ ಸ್ಪೇಸ್ ಇರುತ್ತೆ, ಹಂಗಾಗಿ ಹಿಂಗೋಗಿ ಹಿಂಗ್ ಬರುತ್ತೆ. ಅದೇ ತರ ಪ್ಯಾರಾಲೈಸಿಸ್ ಆಗಿರುತ್ತೆ, ರೈಟಿಗೆ ಆಗುತ್ತೆ, ಲೆಫ್ಟಿಗೆ ಆಗುತ್ತೆ. ಯಾರಿಗೆ ಪ್ಯಾರಾಲೈಸಿಸ್ ಆಗಿರುತ್ತಾರಲ್ವಾ ಆ ಜಾಗ ಅವ್ರಿಗೆ ಕೈಗೆ ಆಗಿತ್ತಪ್ಪ ಅಂದ್ರೆ ಕೈಯನ್ನ ಹಿಂಗ್ ಅಳಿರಿ, ಹಿಂಗೋಗಿ ಹಿಂಗ್ ದೇವಸ್ಥಾನದ ಗಂಟೆ ಬಂದಂಗ ಹಿಂಗೋಗಿ ಹಿಂಗ್ ಬರುತ್ತೆ. ಅಂದ್ರೆ ಕೈ ಅಳಗಾಡ್ತಾ ಇರುತ್ತೆ. ಅಲ್ಲೇನಾಗಿರುತ್ತೆ? ಆಕಾಶ ಜಾಸ್ತಿ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. ಮೆಸೇಜ್ ಮಾಡ್ಬೋದು, ಏನಾಗಿರುತ್ತೆ? ಕೈ ಅಳಗಾಡ್ತಾ ಇದೆಯಪ್ಪ, ಆಕಾಶ ಜಾಸ್ತಿನಾ ಕಮ್ಮಿನಾ? ಎಸ್, ಆಕಾಶ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಏನಾಗ್ತಾ ಇರುತ್ತೆ ಅವ್ರಿಗೆ? ಕೈ ಹಿಂಗಂದ್ರೆ ದೇವಸ್ಥಾನದ ಗಂಟೆ ಬಂದಂಗೆ ಹಿಂಗೋಗಿ ಹಿಂಗ್ ಬರ್ತಾ ಇರುತ್ತೆ, ಹೌದಲ್ವಾ? ಈ ಎಕ್ಸಾಂಪಲ್ಗಳನ್ನ ನೆನ್ಪಿಡ್ಬೇಕು ನೀವು. ಎಕ್ಸಾಂಪಲ್ಗಳನ್ನ ನೆನ್ಪಿಡದೆ ಪೇಷಂಟ್ ಬಂದಾಗ ಸಿಂಪ್ಟಮ್ಸ್ ಹೇಳಿದಾಗ ಆಕಾಶ ಜಾಸ್ತಿ ಇದೆನಾ ಕಮ್ಮಿ ಇದೆನಾ, ಆಕಾಶ ಜಾಸ್ತಿ ಇದೆನಾ ಕಮ್ಮಿ ಇದೆ, ಒಂದ್ 3 ಸಲ ಥಿಂಕ್ ಮಾಡ್ತೀರಿ, ಕಿರಿಕಿರಿನೇ ಬೇಡ ಅಂತೇಳಿ ನೋಟ್ಬುಕ್ ತೆಗಿತಾರೆ, ಹೌದಲ್ವಾ? ಈ ತರ ಎಕ್ಸಾಂಪಲ್ಗಳನ್ನ ನೆನ್ಪಿಟ್ಟಾಗ ಏನಾಗುತ್ತೆ ಅಂದ್ರೆ ನೀವು ಸಿಂಪ್ಟಮ್ಸ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ. ಆನ್ ದಿ ಸ್ಪಾಟ್ ಸಿಂಪ್ಟಮ್ಸ್ ಹೇಳ್ತಾನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆಕಾಶ ಜಾಸ್ತಿ ಕಮ್ಮಿ, ಅಗ್ನಿ ವಾಯು ಪೃಥ್ವಿ ಗೊತ್ತಾಗ್ತಾ ಬರುತ್ತೆ, ಹೌದಲ್ವಾ? ಇಂಥ ಸಂದರ್ಭದಲ್ಲಿ ಆಕಾಶವನ್ನ ಕಮ್ಮಿ ಮಾಡಬೇಕು. ಆಕಾಶ ರೀಪ್ರೆಸೆಂಟ್ ಮಾಡೋರು ಯಾರು? ಲಂಗ್ ಎನರ್ಜಿ ಮತ್ತು ಲಾರ್ಜ್ ಇಂಟೆಸ್ಟೈನ್, ಹೌದಲ್ವಾ? ಆಕಾಶದಲ್ಲಿ ಏನೋ ತೊಂದರೆ ಆಗಿದೆ ಅಂದ್ರೆ ಲಂಗು ಲಾರ್ಜ್ ಇಂಟೆಸ್ಟೈನ್ ರಾಜ ರಾಣಿ. ರಾಜ ರಾಣಿನ ರೆಡಿ ಮಾಡದೆ ಮಂತ್ರಿನ ರೆಡಿ ಮಾಡ್ತೀನಿ ಅಂದ್ರೆ ಆಗತ್ತಾ?
ಫಸ್ಟ್ ರಾಜ ರಾಣಿನೇ ರೆಡಿ ಮಾಡಬೇಕು. ಹಾಗಾಗಿ ಆಕಾಶ ಜಾಸ್ತಿ ಆದರೂ ಕಮ್ಮಿ ಆದರೂ ನಾವು ಲಂಗ್ ರಾಜ ಅಂತ ಹೇಳ್ತೀವಿ. ರಾಜ ರೆಡಿ ಆದ್ರೆ ರಾಣಿ ಆಲ್ಮೋಸ್ಟ್ ರೆಡಿ ಆದಂಗೆನೆ. ಹಾಗಾಗಿ ಆಕಾಶ ತತ್ವದ ಜಾಸ್ತಿ ಸಿಂಪ್ಟಮ್ಸ್ ಕಂಡು ಬಂತಂದ್ರೆ ಲಂಗ್ ಜಾಯಿಂಟ್ಗೆ ನಾವು ಪರ್ಪಲ್ ಕಲರ್ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ಬೇಕು. ಆಕಾಶ ಜಾಸ್ತಿ ಸಿಂಪ್ಟಮ್ಸ್ ಪ್ಯಾರಲೈಸಿಸ್ ಆಗಿದೆಯಪ್ಪ, ಕೈ ಜೋತ್ ಬಿದ್ದಿದೆ, ಡಬಲ್ ಚಿನ್ ಬಂದಿದೆ, ಹೌದಾ, ಜೋತ್ ಬಿದ್ದಿದೆ ಸ್ಕಿನ್, ಎಲ್ಲ ಸ್ಪೇಸ್ ಜಾಸ್ತಿ ಆಗಿದೆ, ಅಂತ ಸಂದರ್ಭದಲ್ಲಿ ಡಾರ್ಕ್ ಬ್ಲೂ ಕಲರ್ ನಾವು ಫಸ್ಟ್ ರಿಫ್ಲೆಕ್ಸಿಗೆ ಹಾಕ್ಬೋದು. ಆಯುರ್ವೇದಿಕ್ ರಿಫ್ಲೆಕ್ಸಿಗೆ ಹಾಕಂಗಿದ್ರೆ ಲಂಗ್ ರಿಫ್ಲೆಕ್ಸಿಗೆ ಹಾಕಿ. ಸುಜೋಕೋ ಅಂತಂದ್ರೆ ಸುಜೋಕೋ ರಿಫ್ಲೆಕ್ಸ್ ಅಲ್ಲಿ ಲಂಗ್ ಬರುತ್ತೆ, ಇನ್ಸೆಕ್ಟ್ ಮೆಥಡ್. ಇನ್ನು ನೀವು ಈ ರಿಫ್ಲೆಕ್ಸಿಗೆ ಹಾಕ್ತೀನಿ ಸುಜೋಕೋ ಹ್ಯಾಂಡ್ ರಿಫ್ಲೆಕ್ಸಿಗೆ ಅಂದ್ರೆ ಇಲ್ಲಿಗೆ ಹಾಕ್ಬೋದು. ಆಕಾಶ ತತ್ವಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬೋದು, ಹೌದಲ್ವಾ? ಹಾಕಿದಾಗ ಏನಾಗುತ್ತೆ, ಆಕಾಶ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಸ್ವಲ್ಪ ಬೆಸ್ಟ್ ಆಗಿ ಕಲ್ತಿದ್ರಿ, ನಿಮ್ಗೆ ಮೆರಿಡಿಯನ್ ಎಲ್ಲ ಬರ್ತಿತ್ತು ಅಂತಂದ್ರೆ ಅವ್ರಿಗೆ ಯಾವ ಭಾಗದಲ್ಲಿ ತೊಂದರೆ ಇದೆ, ಇಲ್ಲಿ ಯಾವ್ದು ಮೆರಿಡಿಯನ್ ಬಂದಿದೆ ಅಂತ ನೋಡ್ಬಿಟ್ಟು ಆ ಮೆರಿಡಿಯನ್ಗೆ ನೀವು ಆಕಾಶ ಕಮ್ಮಿ ಮಾಡ್ಬೋದು. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲ್ತಿದ್ರೆ ಮುಂದೆ ನಿಮ್ಗೆ ಕ್ಲಾಸ್ ತಗೊಳ್ಳೋಣ. ಅಡ್ವಾನ್ಸ್ TM, TIM, ಕಲರ್ ಥೆರಪಿ, 6K ಎಲ್ಲವೂ ನಂದೇ ರೀತಿಯಲ್ಲಿ ನಂದೇ ವೇಯಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ, ಸರಿನಾ? ನಿಮ್ಗೆ ಆಲ್ರೆಡಿ ಕಲ್ತಿದ್ದೀನಿ ಅಂತಂದ್ರೆ ಮೆರಿಡಿಯನ್ ಲೆವೆಲ್ ಅಲ್ಲಿ ಆಕಾಶವನ್ನ ಕಮ್ಮಿ ಮಾಡಿ. ನೀವು ಪ್ಯಾರಲೈಸಿಸ್ ಆಗಿದೆಯಪ್ಪ, ದೇಹದಲ್ಲಿ ಎಡಭಾಗದಲ್ಲಿ ಆಗಿದೆ, ಬಲಭಾಗದಲ್ಲಿ ಆಗಿದೆ, ಅಥವಾ ಯಾವುದೋ ಒಂದು ಭಾಗದಲ್ಲಿ ಆಗಿದೆ ಅಂದ್ರೆ ನೀವು ಸ್ಪೇಸ್ ಆಕಾಶವನ್ನ ಕಮ್ಮಿ ಮಾಡಬೇಕು. ಯಾಕೆಯಪ್ಪ ಅಂತಂದ್ರೆ ಅಲ್ಲಿ ಸ್ಪೇಸ್ ನಿಮ್ಗೆ ದೇವಸ್ಥಾನದ ಗಂಟೆ ಎಕ್ಸಾಂಪಲ್ ಕೊಟ್ಟನಲ್ವಾ, ಯಾವಾಗ ಸ್ಪೇಸ್ ಇರುತ್ತಲ್ವಾ, ಜಾಸ್ತಿ ಜಾಗ ಇದ್ದಾಗ ಅದು ಕರೆಕ್ಟಾಗಿ ಮೂವ್ ಆಗಲ್ಲ. ಸ್ಪೇಸ್ ಕಮ್ಮಿ ಆದ್ರೆ ರಿಜಿಡಿಟಿ ಕ್ರಿಯೇಟ್ ಆಗುತ್ತೆ ಮೂವ್ ಆಗ್ಲಿಕ್ಕೆ, ಹೌದಲ್ವಾ? ಅದೇ ಪ್ಯಾರಲಿಸಿಸ್ ಆದವ್ರಿಗೆ ನೋಡಿ ಏನು ನೋವು ಆಗಲ್ಲ, ಹಿಂಗೋಗಿ ಹಿಂಗ್ ಕೈ ಬಂದ್ಬಿಡುತ್ತೆ. ಅಲ್ಲಿ ಆಕಾಶ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಏನ್ ಮಾಡುತ್ತೆ, ಸ್ಪೇಸ್ ಜಾಸ್ತಿ ಆಗಿರೋ ಕಾರಣಕ್ಕೆ ದೇವಸ್ಥಾನದ ಗಂಟೆ ತರ ಬರ್ತಾ ಇರುತ್ತೆ. ಇದೊಂದು ಎಕ್ಸಾಂಪಲ್ ಪ್ಯಾರಲೈಸಿಸ್ಗೆ ಅಷ್ಟೇ ಅಲ್ಲ. ಕೆಲವೊಬ್ರಿಗೆ ಕೈ ಇರುತ್ತಪ್ಪ, ಯಾವಾಗ್ಲೂ ಹಿಂಗೆ ಇರುತ್ತೆ. ಈ ಕೈನ ಈ ತರ ಮಾಡಿದ್ರೆ ಹಿಂಗ್ ಆಗ್ಬೇಕಲ್ವಾ, ಹಿಂಗಿಲ್ಲ, ಹಿಂಗಂದ್ರೆ ಹಿಂಗೋಗಿ ಹಿಂಗ್ ಬರ್ತಾ ಇರುತ್ತೆ. ಕೆಲವೊಬ್ರಿಗೆ ಬೆರಳು ಹಿಂಗೋಗಿ ಹಿಂಗ್ ಬರ್ತಾ ಇರುತ್ತೆ. ಇಲ್ಲಿ ಸ್ಪೇಸ್ ಜಾಸ್ತಿ ಇರುತ್ತೆ. ನಾನು ನಿಮ್ಗೆ 1, 2, 3 ಎಕ್ಸಾಂಪಲ್ ಕೊಡ್ಬೋದು, ನಿಮ್ಗಿರೋ ಎಲ್ಲ ಕಾಯಿಲೆಗಳು ಎಕ್ಸಾಂಪಲ್ ಕೊಡಕ್ ಆಗಲ್ಲ. ಹಾಗಾಗಿ ಒಂದು ಮೇನ್ ಇಂಪಾರ್ಟೆಂಟ್ ಇರೋ ಒಂದು ಕಾಯಿಲೆ ಹೆಸರು ಹೇಳ್ಬಿಟ್ಟು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಹೌದಲ್ವಾ? ಪ್ಯಾರಲೈಸಿಸ್ ಆಗಿದೆಯಪ್ಪ, ಪ್ಯಾರಲೈಸಿಸ್ ಆಗಿದೆ, ಇವಾಗ ಯಾವ ಕಲರ್ ಹಾಕ್ಬೋದು ನಾವು ಆಕಾಶ ತತ್ವದಲ್ಲಿ ಅಂದ್ರೆ ನಾವು ಕಡು ನೀಲಿ ಕಲರ್ ಡಾರ್ಕ್ ಬ್ಲೂ ಕಲರ್ ಅನ್ನ ಫಸ್ಟ್ ಲಂಗ್ ಜಾಯಿಂಟಿಗೆ ಹಾಕ್ಬೇಕು. ಯಾಕಂದ್ರೆ ಆಕಾಶವನ್ನ ರೀಪ್ರೆಸೆಂಟ್ ಮಾಡೋದು ಲಂಗ್ ಎನರ್ಜಿ. ಲಂಗ್ ಅಂದ್ರೆ ಥರ್ಡ್ ಜಾಯಿಂಟ್, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ರೈಟ್ ಹ್ಯಾಂಡ್ ಬಲಗೈ ಕಿರು ಬೆರಳು 3ನೇ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್ ಅನ್ನು ಹಾಕ್ತೀವಿ. ಅಲ್ಲಿ ಆಕಾಶ ಕಮ್ಮಿ ಆಗುತ್ತೆ ಆಯುರ್ವೇದಿಕ್ ರಿಫ್ಲೆಕ್ಸ್ ಅಲ್ಲಿ. ಇನ್ಸೆಕ್ಟ್ ಮೆಥಡ್ ಅಲ್ಲಿ ಲಂಗಿಗೆ ಹಾಕ್ತೀವಿ. ಸುಜೋಕೋ ಕರೆಸ್ಪಾಂಡೆನ್ಸಿಯಲ್ಲಿ ನನ್ನ ದೇಹದ ಅವ್ರು ಯಾವುದೋ ಎಡಭಾಗದಲ್ಲಿ ಬಲಭಾಗದಲ್ಲಿ ಎಲ್ಲೇ ಆಗಿರ್ಲಿ ಎರಡೂ ಕಡೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಇಲ್ಲಿಗೆ ಹಾಕಿ ಇಲ್ಲಿಗೆ ಹಾಕಿ, ಒಂದು ಲೈನ್ ಅನ್ನ ಎಳೆದ್ಬಿಡಿ, ಇಲ್ಲಿಗೆ ಒಂದು ಇಲ್ಲಿಗೆ ಒಂದು. ಪ್ಯಾರಲೈಸಿಸ್ ಆಗಿರೋರು ಡಾರ್ಕ್ ಬ್ಲೂ ಕಲರ್ ಅನ್ನ ಹಿಂಗೆ ಹಾಕಿ ಮತ್ತೆ ಹಿಂಗೆ ಹಾಕಿ, ಸ್ಪೇಸ್ ಕಮ್ಮಿ ಆಗುತ್ತೆ. ಸ್ಪೇಸ್ ಕಮ್ಮಿ ಆದಂಗ ಅವರೊಂದು ಸ್ಟ್ರೆಂತ್ ಅನ್ ಬರುತ್ತೆ ನಿಮಗೆ. ನೆಕ್ಸ್ಟ್ ವಾಯು, ಅಗ್ನಿ, ಜಲ, ಪೃಥ್ವಿ ಹೇಳುವಾಗ ಇದನ್ನ ಹಂಗೆ ತಗೊಂಡು ಹೋಗ್ತೀನಿ ಟಾಪಿಕ್ ಅನ್ನ. ಈಗ ಇದರಲ್ಲೇನ ಅಗ್ನಿ ಪೃಥ್ವಿ ಹೇಳ್ಬಿಟ್ರೆ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಕಲರ್ ತಪ್ಪಿ ಕಲ್ತಿದ್ರೆ ಅಂದ್ರೆ ಗೊತ್ತಾಗುತ್ತೆ, ಬೇಸಿಕ್ ಇರೋರಿಗೆ ತೊಂದರೆ ಆಗ್ಬೋದಲ್ವಾ. ಹಾಗಾಗಿ ಬೇಸಿಕ್ ಇರೋರಿಗೆ ಎಲ್ಲರ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಮಾಡಿರೋದು, ಹೇಳ್ತಾ ಇರೋದು. ಸ್ಪೇಸ್ ಎನರ್ಜಿನ ಕಮ್ಮಿ ಮಾಡಿಬಿಟ್ಟು
ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ತಾ ಇದ್ದೀರಿ. ಇಲ್ಲ ಸರ್ ನನಗೆ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ ಅಂತಂದ ನೀವು ಮತ್ತೆ ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಈ ಕೈ ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಮತ್ತೆ ಹಿಂಗ್ ಹೋಗುತ್ತೆ ಬರುತ್ತೆ ಅಂತಂದ್ರೆ ಇಲ್ಲ ಆಕಾಶ ಜಾಸ್ತಿ ಆಗಿರುತ್ತೆ. ಸರ್ ಕೈನೇ ಮೇಲೆ ಹೋಗ್ತಾ ಇಲ್ಲ, ಫ್ರೋಜನ್ ಶೋಲ್ಡರ್, ಕುತ್ತಿಗೆ ಹಿಂಗ್ ಹೋಗ್ತಾ ಇಲ್ಲ, ಅವಾಗ ಏನ್ ಮಾಡ್ತೀರಿ ನೀವು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ ಮೀನ್ಸ್ ಪರ್ಪಲ್ ಕಲರ್ ಅನ್ನ ಹಾಕ್ತೀರಿ. ಫ್ರೋಜನ್ ಶೋಲ್ಡರ್ ಇರೋರು, ಮೊಳಕಾಲು ಬೆಂಡ್ ಆಗಲ್ಲ ಅನ್ನೋರು, ನೀ ಬೆಂಡ್ ಆಗಲ್ಲ ಅನ್ನೋರು, ನಿಮ್ಮ ದೇಹದ ರಿಫ್ಲೆಕ್ಸ್ ಬೆಂಡ್ ಆಗಲ್ಲ ಅನ್ನೋರು, ಕೆಲವೊಬ್ರಿಗೆ ಈ ಕೈಯನ್ನ ಕೆಳಗಡೆ ಮುಟ್ಸ್ಲಿಕ್ಕೆ ಮುಟ್ತಾ ಇರಲ್ಲ, ಅಲ್ಲಿ ಸ್ಪೇಸ್ ಎನರ್ಜಿ ಕಮ್ಮಿ ಬರುತ್ತೆ. ಅವಾಗ ನೀವು ಪರ್ಪಲ್ ಕಲರ್ ಹಾಕ್ಬೇಕು, ಡಾರ್ಕ್ ಬ್ಲೂ ಹಾಕ್ಬಾರ್ದು, ಹೌದಲ್ವಾ? ಪ್ಯಾರಾಲೈಸಿಸ್ಗೆ ಡಾರ್ಕ್ ಬ್ಲೂ, ಕೈ ಮೇಲೆ ಎತ್ತಕ್ಕಾಗಲ್ಲ ಅಂದ್ರೆ ಡಾರ್ಕ್ ಬ್ಲೂ. ಇನ್ನು ಕೆಲವೊಬ್ರಿಗೆ ಈ ಗೋಲ್ಡ್ ನೋಡಿ ಹಿಂಗಂದ್ರೆ ಹಿಂಗ್ ಬರುತ್ತೆ, ಹಿಂಗಂದ್ರೆ ಹಿಂಗ್ ಬರುತ್ತೆ, ಹಿಂಗ್ ಮಾಡ್ತಾ ಇರುತ್ತೆ. ಸ್ಪೇಸ್ ಎನರ್ಜಿ ಕಮ್ಮಿ ಬಿತ್ತಂದ್ರೆ ಹಿಂಗ್ ಹೋಗ್ತಾ ಇರಲ್ಲ, ಸ್ಪೇಸ್ ಇರಲ್ಲ. ಯಾವಾಗ್ಲೂ ಹಿಂಗ್ ಅಳಿಗಾಡ್ತಾ ಇದೆ ಅಂದ್ರೆ ಸ್ಪೇಸ್ ಜಾಸ್ತಿ ಆಗಿರುತ್ತೆ. ನೋಡಿ ಯಾವಾಗಲೂ ಕೈ ಈ ತರ ನಡೆಸ್ತಾ ಇರ್ತಾರೆ, ಹೀಗೆ 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 ಅಂತಿರ್ತಾರೆ, ಹೌದಲ್ವಾ? ಹಿಂಗ್ ಅನ್ನೋರು ಏನಾಗಿರುತ್ತೆ ಅಲ್ಲಿ ಸ್ಪೇಸ್ ಗ್ಯಾಪ್ ಜಾಸ್ತಿ ಸಿಕ್ಕಿರುತ್ತೆ. ಅವಾಗ ನಾವು ಅದೇ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ಬೇಕು. ಯಾವಾಗ ಗೋಣ್ ಹಿಂಗ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಕೈ ಹಿಂಗ್ ಮಾಡ್ತಿರ್ತಾರೆ, ಕಾಲು ಹಿಂಗ್ ಮಾಡ್ತಿರ್ತಾರೆ, ಹೌದಲ್ವಾ? ಕೆಲವೊಬ್ರು ಕಣ್ಣು ಯಾವಾಗ್ಲೂ ಹಿಂಗ್ ಮಾಡ್ತಾ ಇರ್ತಾರೆ, ಪಟ್ 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 ಹೊಡಿತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ಬೇಕು. ಗೊತ್ತಾಯ್ತಾ? ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೆ ಕಲಿತಾ ಬರ್ತೀರ. ಎಷ್ಟ ಟೈಮು? 8:30. ಸರಿ, ಒಂದ್ 5 ನಿಮಿಷ. 8:36 ಆಗಿದೆ ಅಲ್ವಾ? 4 ನಿಮಿಷ ಬ್ರೇಕ್. ಸರಿ, ನಾವು ಯಾರೋ ಒಬ್ರು ಮೆಸೇಜ್ ಹಾಕಿದ್ರೆ, ಸರ್ ಕಂಟಿನ್ಯೂ 2 ಅವರ್ ತಗೊಂಡ್ಬಿಡಿದಾರ ಸರ್, ಹೆಂಗೆ ಸರ್ ಅಂತ. ಹಾಗಾಗಿ ಒಂದ್ 5 ನಿಮಿಷ ಬ್ರೇಕ್ ಕೊಡೋಣ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿನ್ನಿ ಕುಡೀರಿ, ಒಂದ್ 5 ನಿಮಿಷ ಆದ್ಮೇಲೆ ಮತ್ತೆ ಬರೋಣಂತೆ, ಸರಿನಾ? ಆಕಾಶ ತತ್ವದ ಹೆಚ್ಚಳದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೇಟ್ ಲಾಸ್ ಅಂಡ್ ವೇಟ್ ಗೇನ್, ಹೌದಲ್ವಾ? ಎಲ್ಲರಿಗೆ ವೇಟ್ ಅನ್ನ ಕಮ್ಮಿ ಮಾಡ್ಕೊಳ್ಳೋ ಚಿಂತೆ, ಕೆಲವೊಬ್ರಿಗೆ ವೇಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋ ಚಿಂತೆ. ವೇಟ್ ಆಗಿದ್ರಿ, ಹಿಂಗಾಗಿದೆ ತೂಕ ಅಂದ್ರೆ ಅಲ್ಲೇನಾಗಿರುತ್ತೆ, ಕವರಿಂಗ್ ಆಗಿರುತ್ತೆ, ಆಕಾಶ ಜಾಸ್ತಿ ಆಗಿರುತ್ತೆ, ಹೌದಲ್ವಾ? ಹೊಟ್ಟೆ ಡುಮ್ಮಕ್ಕಿದೆನಾ, ಮದುವೆ ಆದ ನಂತರ ಹೊಟ್ಟೆ ಡುಮ್ ಆಗತ್ತಂತೆ. ಅಂತ ಸಂದರ್ಭದಲ್ಲಿ ಹೊಟ್ಟೆಯ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಡಾರ್ಕ್ ಬ್ಲೂ ಕಲರ್ ಹಾಕಿ. ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ಹೊಟ್ಟೆಯ ಭಾಗ ಸಣ್ಣದಾಗ್ತಾ ಬರುತ್ತೆ, ಹಿಂಗಾಗಿರುತ್ತಲ್ವಾ, ಕವರ್ ಆಗಿರುತ್ತೆ. ಡಾರ್ಕ್ ಬ್ಲೂ ಕಲರ್ ಹಾಕಿ, ಹೊಟ್ಟೆಯ ಭಾಗ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲ ಸರ್ ಹೊಟ್ಟೆಯ ಭಾಗ ಸಣ್ಣದಾಗಿದೆ, ದೊಡ್ಡದು ಮಾಡ್ಬೇಕಪ್ಪ ಅಂದ್ರೆ ಪರ್ಪಲ್ ಕಲರ್ ಹಾಕಿ. ಅಂಥವ್ರು ಸಿಗಲ್ಲ, ಹುಡುಕ್ಬೇಕು. ಹೊಟ್ಟೆಯ ಭಾಗ ಜಾಸ್ತಿ ಆದವ್ರು ಕಂಡು ಬರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಆಫ್ಟರ್ ಡೆಲಿವರಿ ಆದ ನಂತರ ಹೊಟ್ಟೆಯ ಭಾಗದಲ್ಲಿ ಜೋತ್ ಬೀಳಕ್ ಸ್ಟಾರ್ಟ್ ಆಗುತ್ತೆ, ಅವರು ಕೂಡ ಡಾರ್ಕ್ ಬ್ಲೂ ಕಲರ್ ಹಾಕಿ ರಿಫ್ಲೆಕ್ಸ್ಗೆ. ಅವಾಗ ಏನಾಗುತ್ತೆ, ಹೊಟ್ಟೆಯ ಭಾಗ ಕಮ್ಮಿ ಆಗ್ತಾ ಬರುತ್ತೆ. ಸಣ್ಣಕ್ಕಿದ್ದೀನಿ ಸರ್, ದಪ್ಪ ಆಗ್ಬೇಕಂದ್ರೆ ಪರ್ಪಲ್ ಕಲರ್ ಹಾಕಿ. ದಪ್ಪ ಇದೀನಿ ಸಣ್ಣಕ್ಕಾಗಬೇಕಪ್ಪ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಸರಿನಾ? ನೀವೇನೇ ಹಾಕಿದ್ರಿ ಸಣ್ಣ ದಪ್ಪ ಹಾಕ್ತೀನಿ ಅಂದ್ರೆ ನಿಮ್ಮ ನೇಚರ್ ಬಿಟ್ಟು ಆಗಲ್ಲ. ನೀವು
ನಿಮ್ದು ನೇಚರ್ ಅಲ್ಲಿ 3 ತರ ಇರುತ್ತೆ. ಕಫ ನೇಚರು, ವಾತ ನೇಚರು, ಪಿತ್ತ ನೇಚರು. ನೀವು ನೇಚರೇ ಕಫ ತಗೊಂಡ್ ಬಂದಿದ್ರಿ ಅಂತಂದ್ರೆ, ನೀವು ಸಣ್ಣಗಾಗಕ್ ಟ್ರೈ ಮಾಡಿದ್ರಿ ಅಂದ್ರೆ ಬೇರೆ ಬೇರೆ ಅಲ್ಟರ್ನೇಟಿವ್ ಥೆರಪಿಗಳಿದಾವ ಸಣ್ಣಕ್ಕಾಗ್ಲಿಕ್ಕೆ. ಆದ್ರಿ ಅಂತಂದ್ರೆ ನೀವು ಕಫ ಪ್ರಕೃತಿಗೆ ವಿರುದ್ಧ ಹೋದಂಗೆ. ಅವಾಗ ನಿಮ್ಗೆ ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ದು ಪಿತ್ತ ಪ್ರಕೃತಿ, ನಂದು ಪಿತ್ತ ಪ್ರಕೃತಿ. ನಾನ್ ದಪ್ಪ ಆಗಕ್ ಸ್ಟಾರ್ಟ್ ಮಾಡಿದ್ರೆ ಆಗ್ಬೋದು. ನನಗೆ ಕಫ ಪ್ರಕೃತಿಯ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ನೇಚರ್ ಏನಿರುತ್ತಲ್ವಾ, ನೇಚರ್ ಅಲ್ಲಿ ಬೆಸ್ಟ್ ಆಗಿರ್ಬೇಕು. ನೀವು ದಪ್ಪ ಇದ್ದೀರಾ, ನಿಮ್ ನೇಚರ್ ಕಫ ಪ್ರಕೃತಿನ, ದಪ್ಪ ಇದ್ರಲ್ಲೇ ಬೆಸ್ಟ್ ಇರಿ. ನೀವು ತೆಳ್ಳಗಿದ್ದೀರಾ, ಪಿತ್ತ ಪ್ರಕೃತಿನ, ವಾತ ಪ್ರಕೃತಿನ, ಪಿತ್ತ ವಾತ ಪ್ರಕೃತಿಯಲ್ಲೇನ ಕಟ್ಔಟ್ ಆರಾಮಾಗಿ ಬೆಸ್ಟ್ ಆಗಿರಿ. ನಿಮ್ಮ ಪ್ರಕೃತಿಯನ್ನ ಹಾಳು ಮಾಡ್ಕೋಬೇಡಿ. ಪ್ರಕೃತಿಯಲ್ಲೇನೆ ಅರ್ತ್ ಎಲಿಮೆಂಟ್ ಅನ್ನ ಬೆಸ್ಟ್ ಆಗಿ ಇಟ್ಕೊಂಡಾಗ ನಿಮ್ಮ ಪ್ರಕೃತಿ ಬೆಸ್ಟ್ ಆಗಿ ಕಾಣ್ತದೆ. ನೋಡಿ, ದಪ್ಪ ಇರ್ತಾರೆ, ನಿಮ್ಗೆ ಅರ್ತ್ ಎಲಿಮೆಂಟ್ ಬೆಸ್ಟ್ ಇತ್ತಂದ್ರೆ ಅದು ಒಂಥರ ಕಟ್ಔಟ್ ಕಾಣುತ್ತೆ. ತೆಳ್ಳಗಿರ್ತಾರೆ, ಅರ್ತ್ ಎಲಿಮೆಂಟ್ ಬೆಸ್ಟ್ ಇತ್ತಂದ್ರೆ ಬೆಸ್ಟ್ ಆಗಿ ಕಾಣ್ತಾರೆ. ಹೌದಲ್ವಾ? ಇಲ್ಲಿ ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ ಬೇಡ. ನೇಚರ್ ಇಂದ ಹೇಗ್ ಬಂದಿರ್ತೀರಲ್ವಾ, ಅದರಲ್ಲಿ ಸರಿಯಾಗಿ ಬೆಸ್ಟ್ ಆಗಿರಿ. ದಪ್ಪ ಆಗಿರೋರು ಸಣ್ಣಗಾಗ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇರ್ತೀರಿ. ನೀವು ಬೈ ಬರ್ತ್ ಕಫ ಪ್ರಕೃತಿ ತಗೊಂಡ್ ಬಂದ್ರೆ ನೀವೇನೇ ಮಾಡಿ ತಿಪ್ಪರ್ಲಾಗ ಹಾಕಿದ್ರು ಕೂಡ ಸಣ್ಣಕ್ಕಾಗಲ್ಲ. ನೇಚರ್ ಇರುತ್ತೆ, ಆ ವಿರುದ್ಧವಾಗಿ ಹೋಗಕ್ ಆಗಲ್ಲ. ಹೋದ್ರಿ ಅಂತಂದ್ರೆ ಬೇರೆದೇನೋ ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೇಚರ್ ಬಿಟ್ಬಿಟ್ಟು ಹೋಗ್ಬೇಡಿ. ಸರಿ, ಈ ಲಿಂಫೋಮ ಬಗ್ಗೆ ಹೇಳ್ತಾ ಇದ್ದೆ. ಲಿಂಫೋಮ ಆಗಿದೆಯಪ್ಪ ಅಂದ್ರೆ ಅದ್ರ ಸುತ್ತ ಡಾರ್ಕ್ ಬ್ಲೂ ಕಲರ್ ಹಾಕಿ, ಕಡು ನೀಲಿ ಕಲರ್. ಇನ್ನು ಮುಂದುವರೆದ ಕ್ಲಾಸಲ್ಲಿ ಅಗ್ನಿ ತತ್ವ ಹೇಳ್ತೀನಿ, ಅದರಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಅನ್ನ ಫಿಲ್ ಮಾಡ್ಬೋದು. ಹೌದಲ್ವಾ? ಲಿಂಫೋಮ ಆಗಿದೆ ಅಂದ್ರೆ ಇಲ್ಲಿ ಕೋಲ್ಡ್ನೆಸ್ ಆಗಿರುತ್ತೆ. ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂದ್ರೆ ಅರ್ತ್ ಎಲಿಮೆಂಟ್ ಅಲ್ಲಿ ಡ್ಯಾಮ್ನೆಸ್ ಆಗಿರುತ್ತೆ. ಅವಾಗ ಏನ್ ಮಾಡ್ತೀರಿ ನೀವು? ಡಾರ್ಕ್ ಬ್ಲೂ ಕಲರ್ ಅನ್ನ ಯೂಸ್ ಮಾಡ್ತೀರಿ. ಸಿಸ್ಟ್ ಆಗಿದೆ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡ್ತೀನಿ. ಕಿಡ್ನಿಯಲ್ಲಿ ಸೈಜ್ ದೊಡ್ಡದಾಗಿದೆ, ಕಿಡ್ನಿ ಬಾವು ಬಂದಿದೆ, ಕಿಡ್ನಿ ಸೈಜ್ ಎನ್ಲಾರ್ಜ್ ಆಗಿದೆ, ಇರುವ ಸೈಜ್ಗಿಂತ ದೊಡ್ಡದಾಗಿದೆ. ಕೆಲವೊಬ್ಬರಿಗೆ ಕಣ್ಣಿನ ಸೈಜ್ ದೊಡ್ಡದಾಗುತ್ತೆ, ಅವರು ಕೂಡ ಕಣ್ಣಿನ ರಿಫ್ಲೆಕ್ಸಿಗೆ ಹಾಕಿ. ಲಿವರು, ಗಾಲ್ ಬ್ಲಾಡರ್ ಸ್ಟೋನ್ ಆದಾಗ ಸೈಜ್ ದೊಡ್ಡದಾಗುತ್ತೆ. ಅವಾಗ ಏನ್ ಮಾಡ್ಬೇಕು? ಗಾಲ್ ಬ್ಲಾಡರ್ ರಿಫ್ಲೆಕ್ಸಿಗೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ಬೇಕು. ಕೆಲವೊಬ್ಬರಿಗೆ ದೊಡ್ಡ ಕರಳಿನಲ್ಲಿ ಊತ ಕಂಡು ಬರುತ್ತೆ. ಹೌದಲ್ವಾ? ದೊಡ್ಡ ಕರಳಿನಲ್ಲಿ ಊತ ಕಂಡು ಬಂದ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗೋದು, ಹರ್ನಿಯಾ ಆಗೋದು ಕಂಡು ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಡಾರ್ಕ್ ಬ್ಲೂ ಕಲರ್ ಅನ್ನ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ರಿಫ್ಲೆಕ್ಸಿಗೆ ಹಾಕಿ. ಹರ್ನಿಯಾ ಆಗಿದೆ ಅಂತಂದ್ರೆ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ, ಎಕ್ಸ್ಟ್ರಾ ಗ್ರೋತ್ ಆಗಿದೆ. ಹೌದಲ್ವಾ? ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂದ್ರೆ ಹರ್ನಿಯಾ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಿ, ಅದ್ರ ಸುತ್ತ ಡಾರ್ಕ್ ಬ್ಲೂ ಕಲರ್ ಹಾಕಿ, ಲಂಗ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಹರ್ನಿಯಾ ಯಾವ ಪ್ಲೇಸ್ ಅಲ್ಲಿ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಆಯುರ್ವೇದಿಕ್ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ? ಇದು ಆಕಾಶ ಒಂದೇ ಇಂಬ್ಯಾಲೆನ್ಸ್ ಆಗಿರಲ್ಲ, ಅರ್ತ್ ಹೋಲ್ಡಿಂಗ್ ಸಹ ಕಮ್ಮಿ ಆಗಿರುತ್ತೆ. ಅರ್ತ್ ಎಲಿಮೆಂಟ್ ಹೇಳುವಾಗ ಆ ಕಾಯಿಲೆ ರಿಲೇಟೆಡ್ ಬರುತ್ತೆ. ಮತ್ತೆ ಇಲ್ಲಿ ಆಕಾಶ ಜಾಸ್ತಿ ಆದಾಗ ಅಗ್ನಿಯಲ್ಲಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂದ್ಬಿಟ್ಟು ನಾನು 11:30 ಫ್ರೀ ಸೆಷನ್ ಅಲ್ಲಿ ಹೇಳಿದ್ದೀನಿ. ಅದು ಒಂಥರ ಪೇಯ್ಡ್ ಸೆಷನ್ಗೆ ಹೇಳಿದಂಗೆನೆ ಹೇಳಿದ್ದೀನಿ. ಅದನ್ನೊಂದ್ಸಲ ನೋಡ್ಕೊಳ್ಳಿ, ಮತ್ತೆ ಅದು ರಿಪೀಟ್ ಮಾಡೋದು ಬೇಡ. ಆಕಾಶ ಜಾಸ್ತಿ ಆದಾಗ ಅಗ್ನಿಯಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ, ಜಲದಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ ಅನ್ನೋದು, ಮತ್ತೆ ಪೃಥ್ವಿಯಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನ ಡೆಪ್ತ್ ಆಗಿ ಡಿಸ್ಕಷನ್ ಮೆಥಡ್ ಅಲ್ಲಿ ಹೇಳಿದ್ದೀನಿ. ಹಾಗಾಗಿ ಆ ಮೆಥಡ್ ಮತ್ತೆ ಹೇಳ್ತಾ ಇಲ್ಲ ನಾನು. ಹೌದಲ್ವಾ? ಅದನ್ನ ಹೇಳಿದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಅದನ್ನ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಅದನ್ನ ನೀವು ನಿಮ್ಮ ಪೇಯ್ಡ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಏನಂದ್ ಗೊತ್ತಾ? ಡಿಸ್ಕಷನ್, ಆಕಾಶ ತತ್ವದ ಚರ್ಚಾಕೂಟ ಅಂತ ಹೇಳ್ಬಿಟ್ಟು ಅದನ್ನೊಂದು ಟೈಟಲ್ ಕೊಟ್ಬಿಟ್ಟು ಹಾಕೋಣಂತೆ. ಡೇ 3 ಕ್ಲಾಸ್ ಕೆಳಗಡೆ, ಇದು ಡೇ 4 ಕ್ಲಾಸ್ ಅಲ್ವಾ? ಈ ತರ ಕಲಿತಾ ಬಂದಾಗ ಏನಾಗುತ್ತೆ, ನಮ್ಗೆ ಆಕಾಶ ಜಾಸ್ತಿ, ಆಕಾಶ ಕಮ್ಮಿ, ಸಿಂಪ್ಟಮ್ಸ್ ಎಲ್ಲ ವಾಸಿ ಆಗ್ತಾ ಬರುತ್ತೆ. ಫಿಟ್ಟಿಂಗು ನಾನ್ ಫಿಟ್ಟಿಂಗ್ ಸಾಕಷ್ಟು ಜನಕ್ಕೆ ಇದು ತೊಂದರೆ ಇದೆ. ಇವಾಗ ಏನ್ ಮಾಡಿ, ಅದು ಫಿಟ್ಟಿಂಗೋ ನಾನ್ ಫಿಟ್ಟಿಂಗೋ, ಊತ ಬಂದಿದೆನಾ ರಿಫ್ಲೆಕ್ಸ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ.
ಹೌದಲ್ವಾ? ಮೊಳಕಾಲು ನೋವು ಬಂದಿದೆಯಪ್ಪ, ಇವಾಗ ಏನ್ ಮಾಡ್ತೀರಿ? ಮೊಳಕಾಲು ನೋವು ಬಂದಿದೆ ಅಂತ ಹೇಳ್ಬಿಟ್ಟು ಆಕಾಶ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆ ಅಂತ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಬಿಫೋರ್ ದಟ್ 1 hour ಏನ್ ಮಾಡ್ಬಿಡ್ತಿದ್ರಿ? ಮೊಳಕಾಲು ನೋವು ಬಂದಿದೆಯಾ, ಪರ್ಪಲ್ ಕಲರ್ ಹಾಕಿ ಅಂತ ಹೇಳ್ತಿದ್ವಿ. ಇವಾಗ ಹೆಂಗಾಗಿದ್ರಿ ಅಂದ್ರೆ ಮೊಳಕಾಲು ನೋವು ಬಂದಿದೆನಾ, ಆಕಾಶ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ ಅಂತ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಹೌದಲ್ವಾ? ಎಸ್, ನೀವು ಯಾವುದೇ ಕಲರ್ ಹಾಕ್ಬೇಕಪ್ಪ ಅಂದ್ರೆ ಅದು ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆಯಾ ಥಿಂಕ್ ಮಾಡಿ. ನಿಮ್ಮ ಹತ್ರ ಒಬ್ನು ಬರ್ತಾನಪ್ಪ, ಮೇಡಮ್ ಮೊಳಕಾಲು ನೋವು, ಸರ್ ಮೊಳಕಾಲು ನೋವು ಅಂತೇಳಿ. ಪರ್ಪಲ್ ಆಗಿ ಬಾ ಹಾಕ್ತೀನಿ ಆರಾಮಾಗತ್ತೆ ಅನ್ಬೇಡಿ. ಫಸ್ಟ್ ಆ ಮೊಳಕಾಲಿನ ಭಾಗವನ್ನ ನೋಡಿ. ಬಾವು ಬಂದಿದೆನಾ, ಅವನು ನೋಡ್ಕೊಂಡೇ ಇರಲ್ಲ. ಇಲ್ಲ ಸರ್ ಬಾವೇನ್ ಬಂದಿಲ್ಲ, ನೋವಾದ್ ಬರೇ. ಫಸ್ಟ್ ನೋವು ಕಮ್ಮಿ ಮಾಡಿ ನೀವು, ಆಮೇಲೆ ಬಾವಿಗೆ ನೋಡ. ಅದೇ ಬಾವೇನ್ ತೊಂದರೆ ಆಗಲ್ಲ ಅಂತ ನಮ್ಮ ಹಳ್ಳಿ ಕಡೆ ಅಂತಾರೆ, ಬಾವು ಬಂದಿದೆ ಅಮ್ಮ. ಇಲ್ಲ ಸರ್ ಬಾವಿಗೆ ತಲೆ ಕೆಡ್ಸಬೇಡಿ ಸರ್, ನೋವು ಇದೆ, ಫಸ್ಟ್ ನೋವು ಕಮ್ಮಿ ಮಾಡಿ ನೀವು, ನೆಕ್ಸ್ಟ್ ಅದು ಬಾವು ತಾನೇ ಹೋಗುತ್ತೆ, ಅದೇ ಸ್ವಲ್ಪ ಸ್ವಲ್ಪ ಆದ ನಡೆಯುತ್ತೆ ಅಂತಾರೆ. ನೀವು ಆ ಮೊಳಕಾಲನ್ನ ರಿಫ್ಲೆಕ್ಸ್, ಅವರ ಮೊಳಕಾಲನ್ನ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಮೊಳಕಾಲು ಬಾವು ಬಂದಿದೆನಾ ಬಾವು ಬಂದಿಲ್ವಾ. ಹಾಗಾಗಿ ಕಲರ್ ಹಾಕೋಕ್ಕಿಂತ ಮುಂಚೆ ಆ ರಿಫ್ಲೆಕ್ಸ್ ನೀವು ನೋಡ್ಬೇಕು. ಮೊಳಕಾಲು ನೋವು ಬಂದಿದೆ, ನೋಡಮ್ಮಪ್ಪ ಹೇಗಿದೆ ಮೊಳಕಾಲು, ಹೌದಲ್ವಾ? ನಿಮ್ಗೆ ಕಣ್ ಬಂದ್ಬಿಡುತ್ತೆ. ಮೊಳಕಾಲು ಬಾವು ಬಂದಿತ್ತು, ಸ್ವೆಲ್ಲಿಂಗ್ ಇತ್ತು ಅಂದ್ರೆ ನಿಮ್ಗೆ ಕಂಡು ಬರುತ್ತೆ, ಓ ಸ್ವೆಲ್ಲಿಂಗ್ ಇದೆ, ನಾನು ಆಕಾಶ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಕಾಶವನ್ನ ಕಮ್ಮಿ ಮಾಡ್ತೀರಾ. ಆಕಾಶ ಕಮ್ಮಿ ಮಾಡಿದಾಗ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ. ಸ್ವೆಲ್ಲಿಂಗ್ ಕಮ್ಮಿ ಆಯ್ತಂದ್ರೆ ನೋವು ಕಮ್ಮಿ ಆಗುತ್ತೆ. ಸ್ವೆಲ್ಲಿಂಗ್ ಒಳಗಡೆ ವಾಟರ್ ಇರುತ್ತೆ, ಕೆಲವೊಂದ್ಸಲ ಈಟಿಂದ ಸ್ವೆಲ್ಲಿಂಗ್ ಬರುತ್ತೆ. ಅದನ್ನ ನಿಮಗೆ ಅಗ್ನಿ ಕ್ಲಾಸಲ್ಲಿ ಹೇಳ್ತೀನಿ, ಈಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಜಲ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತು ಊತ ಬಂದಿತ್ತು ಅಂತಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಇವಾಗ ಏನ್ ಮಾಡ್ತೀರಿ ನೀವು? ಎಲ್ಲೇ ಪೇನ್ ಅಂತ ಅಂದಾಗ ಆ ರಿಫ್ಲೆಕ್ಸ್ ಅನ್ನ ನೋಡ್ಲೇಬೇಕಾಗತ್ತೆ ನೀವು, ಯಾಕಂದ್ರೆ ಆಕಾಶ ಜಾಸ್ತಿ ಆಗಿರುತ್ತೆ, ಆಕಾಶ ಕಮ್ಮಿ ಆಗಿರುತ್ತೆ, ಹೌದಲ್ವಾ? ಕತ್ತು ನೋವು ಬಂದಿದೆನಾ, ಕತ್ತನ್ನ ಚೆಕ್ ಮಾಡಿ. ಚೆಸ್ಟ್ ಪೇನ್ ಬಂತಾ ಕೇಳಿ, ಅಲ್ಲೇನಾದ್ರೂ ಬಾವು ಇದೆನಾ. ಹೊಟ್ಟೆ ನೋವು ಅಂತ ಕಂಡು ಬಂತಾ, ಹೊಟ್ಟೆ ಭಾಗದಲ್ಲಿ ಬಾವು ಇದೆನಾ. ಪೇನು ಅಂತ ಕಂಡು ಬಂದಾಗ ನೀವು ಆಕಾಶ ಜಾಸ್ತಿ ಅಥವಾ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ಒಂದು ಕ್ವಶನ್ ಅನ್ನ ನೀವು ಕೇಳಲೇಬೇಕು, ಬಾವು ಇದೆನಾ ಬಾವಿಲ್ಲ, ಸ್ವೆಲ್ಲಿಂಗ್ ಇದೆನಾ ಸ್ವೆಲ್ಲಿಂಗ್ ಇಲ್ಲನಾ. ಸ್ವೆಲ್ಲಿಂಗ್ ಇದೆ ಅಂತಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಡ್ತೀರಿ, ಸ್ವೆಲ್ಲಿಂಗ್ ಇಲ್ಲ ಅಂತಂದಾಗ ಪರ್ಪಲ್ ಕಲರ್ ಅನ್ನ ಹಾಕ್ತೀರಿ. ಆಲ್ರೆಡಿ ಸ್ವೆಲ್ಲಿಂಗ್ ಇದೆ, ನಾವು ಪರ್ಪಲ್ ಕಲರ್ ಹಾಕ್ತೀವಿ ಅಂದ್ರೆ ನೆಕ್ಸ್ಟ್ ವಾರ ಬಂದ್ಬಿಟ್ಟು ಬೈತಾರೆ ನಿಮ್ಗೆ. ನಿನ್ನ ಹತ್ರ ಬರೋಕ್ಕಿಂತ ಮುಂಚೆ ಆರಾಮಾಗಿದ್ದೆ ನಾನು, ನಿನ್ನ ಹತ್ರ ಬಂದೆ ಹಿಂಗಾದೆ ನೋಡ ಅಂತಾರೆ. ಬಯಸ್ಕೊಳಕಿದ್ರೆ ಆ ರಿಫ್ಲೆಕ್ಸ್ ಅನ್ನ ನೋಡದೆ ಕಲರ್ ಹಾಕಿ, ಇಲ್ಲ ಆರಾಮ್ ಆಗ್ಬೇಕು ಅಂತ ನಿಮ್ ಮನಸ್ಸಲ್ಲಿತ್ತು ಅಂದ್ರೆ ಸ್ವಲ್ಪ ಸಮಾಧಾನದಿಂದ 5-10 ನಿಮಿಷ ಎಲ್ಲ ಸಿಂಪ್ಟಮ್ಸ್ ಅನ್ನ ಕೇಳಿ ನೋಟ್ ಆನ್ ಮಾಡ್ಕೊಂಡು ಎಲ್ಲಾ ಭಾಗಗಳನ್ನ, ನೋವಿರುವ ಭಾಗಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ತಾಳ್ಮೆಯಿಂದ ಟ್ರೀಟ್ಮೆಂಟ್ ಮಾಡಿ ಕಳಿಸಿ. ಸುಮ್ನೆ ಬಡ 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 ಆ ಗೋಡೆಗೆ ಪೇಂಟ್ ಹೊಡೆದಂಗ್ ಮಾಡ್ತಾರೆ. ಗೋಡೆಗೆ ಪೇಂಟ್ ಹೆಂಗ್ ಹೊಡಿತಾರೆ ಗೊತ್ತಾ? ಆಲ್ರೆಡಿ ಮಿಕ್ಸ್ ಮಾಡಿರ್ತಾರೆ ರುಬ್ಬು. ಗೋಡೆ ಪೇಂಟ್ ಹೊಡೆದಂಗ್ ಮಾಡ್ಬೇಡಿ, ನೀವು ಹೀಲಿಂಗ್ ಮಾಡ್ತಾ ಇದೀರಿ ಇಲ್ಲಿ, ಸರಿನಾ? ಹಾಗಾಗಿ ನೀವು ಒಂದು ಪಾಯಿಂಟು ಆಕಾಶ ತತ್ವವನ್ನ ಜಾಸ್ತಿ ಕಮ್ಮಿ ಮಾಡಬೇಕು ಅಂತಂದ್ರೆ ನೀವು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಆ ಪ್ಲೇಸಿಗೆ ಬಾವು ಇದೆನಾ ಇಲ್ವಾ ಅಂತೇಳಿ ಚೆಕ್ ಮಾಡಲೇಬೇಕು. ಅಥವಾ ಆ ಕ್ವಶನ್ ಅನ್ನ ಕೇಳ್ಬಿಟ್ಟು ನೀವು ಪರ್ಪಲ್ ಕಲರ್ ಅನ್ನ ಮತ್ತೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಲೇಬೇಕು, ಹೌದಲ್ವಾ? ಗೊತ್ತಾಯ್ತಾ? ಆಕಾಶ ಅಂದ್ರೆ ಸ್ವೆಲ್ಲಿಂಗ್ ನೆನ್ಪು ಬರ್ಬೇಕು. ಈ ದಿನ ಆಕಾಶ ಅಂದ್ರೆ ಪರ್ಪಲ್ ಕಲರ್ ನೆನ್ಪು ಬರ್ತಿತ್ತು, ಇವಾಗ 2 ಕಲರ್ ನೆನ್ಪು ಬರುತ್ತೆ. ಪೇನ್ ಅಂತ ಬಂದಾಗ ಪರ್ಪಲ್ ನೆನ್ಪು ಬರ್ತಿತ್ತು, ಇವಾಗ 2 ಕಲರ್ ನೆನ್ಪು ಬರುತ್ತೆ, ಡಾರ್ಕ್ ಬ್ಲೂನ ಪರ್ಪಲ್ ಅಂತ ಹೇಳಿ. ನೆಕ್ಸ್ಟ್ ವಾಯು ತತ್ವ ಹೇಳಿದಾಗ ನೆನ್ಪು ಬರುತ್ತೆ, ಡಾರ್ಕ್ ಬ್ಲೂನ ಸ್ಕೈ ಬ್ಲೂನ. ಮಿಕ್ಸ್ ಮಾಡ್ತಾ ಇಲ್ಲ ನಾನು, ಹಾಗಾಗಿ ಇವತ್ತು ಆಕಾಶ ತತ್ವವನ್ನ ಸಂಪೂರ್ಣ ಕಲಿಯೋಣ. ಆಗ್ತಿರಲ್ವಾ? ರಿಫ್ಲೆಕ್ಸ್ ನೋಡ್ತಿರಲ್ವಾ? ಕಿವಿ ನೋವು ಅಂತಂದಾಗ ಏನ್ ಮಾಡ್ತೀರಿ? ಕಿವಿಯನ್ನ ನೋಡ್ತೀರಿ, ಟಾರ್ಚ್ ಹಾಕ್ಬಿಟ್ಟು ನೋಡಿ. ಕಿವಿ ಡಾಕ್ಟರ್ ಡಾಕ್ಟರ್ ನೋಡ್ತಿರ್ತಾನೆ, ಟಾರ್ಚ್ ಹಾಕ್ಬಿಟ್ಟು ಒಳಗಡೆ ಏನಾಗಿದೆ ಅಂತ ಹೇಳಿ. ನೀವು ನೋಡಿ ಒಳಗಡೆ ಏನಾದ್ರೂ ಇದೆನಾ, ಸ್ವೆಲ್ಲಿಂಗ್ ಇದೆನಾ. ಕಣ್ಣು ಅಂತಂದಾಗ ನೋಡಿ, ಕಣ್ಣನ್ನ ಚೆಕ್ ಮಾಡಿ ಸ್ವಲ್ಪ, ಎಲ್ಲಾದ್ರೂ ಬಾವು ಬಂದಿದೆನಾ ಅಥವಾ ಒಳಗಡೆ
ಒಳಗಡೆ ಪಸ್ ಇದೆನಾ, ಒಳಗಡೆ ಏನಾದ್ರೂ ಸಣ್ಣ ಸಣ್ಣ ಮಡವೆಗಳಾಗಿದೆನಾ ಎಲ್ಲ ಚೆಕ್ ಮಾಡಬೇಕು. ಸುಮ್ಮನೆ ಬಡ ಬಡ ಬಣ್ಣ ಹಾಕ್ಬಾರ್ದು. ಇಲ್ಲಿ ನೋವಿದೆನಾ, ನೋವಿದೆ ಅಂತಂದ್ರೆ ಈ ತರ ಮೂವ್ ಮಾಡಿ ಕೈ, ಹಿಂಗ್ ಈ ಯಪ್ಪ ಅಂತಾನೆ ಅಂತಂದ್ರೆ ಸ್ಪೇಸ್ ಕಮ್ಮಿ ಆಗಿದೆ. ಹಿಂಗ್ ಅಂದಾಗ ಹಿಂಗ್ ದೇವಸ್ಥಾನ ಗಂಟೆ ಮಾಡ್ತಾನಪ್ಪ ಅಂದ್ರೆ ಸ್ಪೇಸ್ ಕ್ರಿಯೇಟ್ ಆಗಿದೆ, ಜಾಸ್ತಿ ಆಗಿದೆ. ಸ್ಪೇಸ್ ಅನ್ನ ಕಮ್ಮಿ ಮಾಡಿ. ಹಿಂಗ್ ಅಂದ್ಬಿಟ್ರೆ ಯಪ್ಪ ಯವ್ವ ಅಂತಾನಂದ್ರೆ ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕು, ಪರ್ಪಲ್ ಕಲರ್ ಹಾಕ್ಬೇಕು. ಹಿಂಗಂದ್ರೆ ಹಿಂಗ್ ಮಾಡಿ ಹಿಂಗ್ ಬರ್ತಾನಪ್ಪ ಅಂದ್ರೆ ಸ್ಪೇಸ್ ಕಮ್ಮಿ ಮಾಡ್ಬೇಕು, ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಹೌದಲ್ವಾ? ಬೆನ್ನು ನೋವಿದೆನಾ, ಪರ್ಪಲ್ ಕಲರ್ ಹಾಕಿ ಅಂದಾಗ ಏನಾಗುತ್ತೆ, ಆಲ್ರೆಡಿ ಸ್ವೆಲ್ಲಿಂಗ್ ಬಂದಿತ್ತಂದ್ರೆ ಜಾಸ್ತಿ ಆಗುತ್ತೆ. ಬೆನ್ನು ನೋವಿದೆನಾ, ಯಾವ ಭಾಗದಲ್ಲಿ ಇದೆಯಪ್ಪ ಚೆಕ್ ಮಾಡಿ. ಸ್ವೆಲ್ಲಿಂಗ್ ಇದೆನಾ, ಪಿಟ್ಟಿಂಗ್ ಇದೆನಾ, ನಾನ್ ಪಿಟ್ಟಿಂಗ್ ಇದೆನಾ, ಅದನ್ನ ಜಲ ಮತ್ತು ಅಗ್ನಿ ಕ್ಲಾಸಲ್ಲಿ ಕಲಿತೀರಾ. ಇವಾಗ ಏನ್ ಚೆಕ್ ಮಾಡ್ಬೇಕು, ಸ್ವೆಲ್ಲಿಂಗ್ ಇದೆನಾ ಚೆಕ್ ಮಾಡ್ಬೇಕು. ಅಗ್ನಿ ಮತ್ತು ಜಲ ಕ್ಲಾಸ್ ಮುಗಿದ್ಮೇಲೆ ಸ್ವೆಲ್ಲಿಂಗ್ ಕೋಲ್ಡ್ ಇಂದ ಬಂದಿದೆನಾ, ಹೀಟ್ ಇಂದ ಬಂದಿದೆಯಾ ಚೆಕ್ ಮಾಡೋದು ಬರುತ್ತೆ ಅಲ್ವಾ? ಚೆಕ್ ಮಾಡೋದೇನೆ 3-4 ಟೈಪ್ ಇದೆ. ಇವತ್ತು ಓನ್ಲಿ ಸ್ವೆಲ್ಲಿಂಗ್ ಇದೆನಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿಯ ಕಾಯಿಲೆಯನ್ನ ರೆಡಿ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಾ ದೃಷ್ಟಿಕೋನದಿಂದ ನೋಡ್ಬೇಕು ನಾವು. ಆಕಾಶ ತತ್ವವನ್ನ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು. ಆಕಾಶ ತತ್ವ ಜಾಸ್ತಿ ಇರೋರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲದಕ್ಕೂ ಅಂತ ಇರ್ತಾರೆ, ಬೈತಿರ್ತಾರೆ ನೋಡಿ ಮನೆಯಲ್ಲಿ, ನೀವೆಲ್ಲದಕ್ಕೂ ಒಪ್ಕೊಂಡ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕೂ ಅಂತ ಇದಾರೆ ಅಂದ್ರೆ ಸ್ವಲ್ಪ ಆಕಾಶ ಕಮ್ಮಿ ಮಾಡಿ. ಒಂದು 100 ರೂಪಾಯಿ ಇರುತ್ತಪ್ಪ, ಯಾರೋ ಫ್ರೆಂಡ್ ಕೇಳ್ತಾನೆ 10 ರೂಪಾಯಿ, ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ 10, ಇನ್ನೊಂದು 10, ಹೀಗೆ 10 ಫ್ರೆಂಡಿಗೆ 100 ರೂಪಾಯಿ ಕೊಟ್ಬಿಟ್ಟು ತನ್ನ ಹತ್ರ 10 ರೂಪಾಯಿ ಇರ್ಲಾರ್ದಕ್ಕೆ ಮತ್ತೆ ಅವನ ಹತ್ರ ಕೇಳಂಗಾಗತ್ತೆ. ಅಂದ್ರೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇರ್ತಾರೆ, ಹೌದಲ್ವಾ? ಕಂಪ್ಲೇಂಟ್ಸ್, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾನೆ ಸರ್ ನನ್ ಮಗ, ಯಾರು ಕೇಳಿದವ್ರಿಗೆಲ್ಲ ಕೊಟ್ಬಿಡ್ತಾನೆ, ಕರುಣೆ ಏನೋ ಸಿಕ್ಕಾಪಟ್ಟೆ ಇದೆ ಅಂತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಹತ್ರ ಸ್ಪೇಸ್ ಎನರ್ಜಿ ಜಾಸ್ತಿ ಇರುತ್ತೆ, ಇಲ್ಲ ಅನ್ನಕ್ ಆಗ್ತಾ ಇರಲ್ಲ, ಹೌದಲ್ವಾ? ಕೆಲವೊಂದ್ಸಲ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಕೊಡೋರಿಗೆ ರಿಟರ್ನ್ ಕೊಡೋರಿಗೆ ಕೊಟ್ರೆ ಓಕೆ, ಕೊಡದೆ ಇರೋರಿಗೆ ಕೊಟ್ಟಾಗ ಏನಾಗತ್ತೆ, ದುಡ್ಡು ಅನ್ನೋದು ವ್ಯಾಲ್ಯೂ ಅಲ್ವಾ, ಬೇಕು ಜೀವನಕ್ಕೆ. ಯಾರಿಗೆ ಒಳ್ಳೆ ಕೆಲ್ಸಕ್ಕೆ ಕೊಡ್ತಾ ಇದ್ದಾನಂದ್ರೆ ಅದು ಕರೆಕ್ಟ್ ಆಗಿ ಆಕಾಶ ಇದೆ ಅಂತ. ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಸುಮ್ನೆ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಸುಮ್ನೆನೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದಾನೆ, ಒಳ್ಳೇದಕ್ಕೆ ಬೆಳೆಸ್ತಾ ಇಲ್ಲ ಅಂತಂದಾಗ ಸ್ಪೇಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡಿ, ರಿಜಿಡಿಟಿ ಕ್ರಿಯೇಟ್ ಮಾಡಿ. ಯಾರೋ ಕೇಳಿದ್ರೆ ಇಲ್ಲ ಅನ್ನಂಗ್ ಮಾಡ್ಬೇಕು. ಇಲ್ಲ ಸರ್ ನನ್ ಗಂಡ ಹಂಗಿಲ್ಲ, ರೊಕ್ಕನೇ ಕೊಡಲ್ಲ, ಕೇಳೋದಕ್ಕೆ ಖರ್ಚಿಗೂ ಕೊಡಲ್ಲ, ಎಲ್ಲಿಗೋ ಹೋದ್ರು ಕಂಜೂಸ್ ಮಾಡ್ತಾನೆ ಅಂದ್ರೆ ಪರ್ಪಲ್ ಕಲರ್ ಆಗಿ ದುಡ್ಡು ಕೇಳಿ, ಸರಿನಾ? ನಿಮ್ ಮಕ್ಳು ಕೇಳ್ತಿತ್ತಂದ್ರೆ ನಿಮ್ ಮೇಲೆ ಯಾರಾದ್ರೂ ಮಕ್ಕಳಿದ್ರೆ, ಇವಾಗ ಏನಪ್ಪಾ ಟೂರಿಗೆ ಹೋಗ್ತಾ ಇರ್ತಾರೆ, ಇದು ಚಳಿಗಾಲದಲ್ಲಿ ಟೂರಿಗೆ ಹೋಗ್ತಿರ್ತಾರೆ, ಮಕ್ಕಳು ಏನ್ ಮಾಡ್ಬೇಕು ಗೊತ್ತಾ, ತಂದೆ ತಾಯಿಗೆ ಪರ್ಪಲ್ ಕಲರ್ ಹಾಕಿ 2 ಅವರ್ ಆದ್ಮೇಲೆ ಹೇಳ್ಬೇಕು, ಏನಪ್ಪಾ ಅಂದ್ರೆ ನೋಡು ಮಮ್ಮಿ, ನೋಡು ಪಾಪ, ನಮ್ಮ ಮನೆಯಲ್ಲಿ ನಮ್ಮ ಸ್ಕೂಲಲ್ಲಿ ಟೂರಿಗೆ ಹೋಗ್ತಾ ಇದೀವಿ, 5 ದಿನಗಳ ಕಾಲ ಹೋಗ್ತಾ ಇದೀವಿ, 7 ದಿನಗಳ ಕಾಲ ಹೋಗ್ತಾ ಇದೀವಿ. ಎಜುಕೇಶನ್ಗಿಂತ ದೇಶ ಸುತ್ತೋದು ಇಂಪಾರ್ಟೆಂಟು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಡೈಲಾಗ್ ಹೊಡೆದ್ಬಿಟ್ಟು ದುಡ್ಡು ಕೇಳಿ ಕೊಡ್ತಾರೆ, ಹೌದಲ್ವಾ? ಅವ್ರು ಹೇಳೋದು ಒಪ್ಪಬೇಕು. ಯಾವ ಹೋಗ್ತೀಯೋ ಸುಮ್ನೆ ಕೂತ್ಕೊಂಡು ಓದು ಅಂತ ಹೇಳ್ಬಾರ್ದು, ಬರಬಾರ್ದು ವರ್ಡ್ ಅಂತಂದ್ರೆ ಆಕಾಶ ತತ್ವ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಪರ್ಪಲ್ ಕಲರ್ ಆಗ್ಬಿಟ್ಟು ಆಕಾಶ ತತ್ವ ಕ್ರಿಯೇಟ್ ಮಾಡಿ. ಯಾರಿಗೆ ದುಡ್ಡು ಕೊಟ್ಬಿಟ್ಟಿರ್ತೀರಾ, ದುಡ್ಡು ಕೊಟ್ಟಿರೋದು ರಿಟರ್ನ್ ಕೊಡ್ತಾ ಇರಲ್ಲ, ಅಥವಾ ಯಾವುದೋ ಒಂದು ಜಾಬಿಗೆ ಹೋಗಿರ್ತೀರಾ ಅದು ಒಪ್ತಾ ಇರಲ್ಲ, ಅಥವಾ ಏನೋ ಒಂದು ಸೈಟ್ ಮಾರ್ಬೇಕಾಗಿರುತ್ತೆ ಅದು ನಿಮಗೆ ಒಪ್ಪಿಗೆ ಬರ್ತಾ ಇರಲ್ಲ ಅವ್ರಿಗೆ, ನಿಮಗೆ ಅಲ್ಲಿ ಆಕಾಶ ತತ್ವದ ಕೊರತೆ ಇರುತ್ತೆ. ಅಥವಾ ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀರಾ, ನಿಮಗೆ ಬಾಸಿಗೆ ಅಪೋಸಿಟ್ ಇರುತ್ತೆ. ಅಪೋಸಿಟ್ ಇದಾನಪ್ಪ ಅಂದ್ರೆ ಆಕಾಶ ತತ್ವದ ಕೊರತೆ ಇರುತ್ತೆ. ಆಕಾಶ ತತ್ವವನ್ನ ಸರಿ ಮಾಡ್ಬೇಕು. ಆಕಾಶ ತತ್ವವನ್ನ ರೆಡಿ ಮಾಡಿದ್ರೆ ಇಬ್ಬರಿಗೆ ರೆಸಿಡಿಟಿ ಕ್ರಿಯೇಟ್ ಆಗಲ್ಲ. ಬಹಳಷ್ಟು ಜನಕ್ಕೆ ಗಂಡ ಹೆಂಡತಿ, ಮನೆಯಲ್ಲಿ ಅತ್ತೆ ಸೊಸೆ, ಅಥವಾ ಸಣ್ಣ ಮಕ್ಕಳು ಇನ್ನೊಂದು ಮಕ್ಕಳಿಗೆ ಜಗಳಗಳಿರ್ತವೆ. ಯಾವಾಗ ಜಗಳ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಆಕಾಶ ತತ್ವ ಕಡಿಮೆ ಆದಾಗ ರಿಜಿಡಿಟಿ ಕ್ರಿಯೇಟ್ ಆಗುತ್ತೆ. ಜಜ್ಜದು ಕಿರಿ 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 ಇರುತ್ತೆ ಮನೆಯಲ್ಲಿ ಯಾವಾಗ್ಲೂ.
ಹೌದಲ್ವಾ? ಏನ್ ಸರ್ ದಿನ ಒಂದು ಕಿರಿಕಿರಿ ಇರುತ್ತೆ ಸರ್. ಆಕಾಶ ಕ್ರಿಯೇಟ್ ಮಾಡಿ. ಅವಾಗ ಏನಾಗುತ್ತೆ, ಕಿರಿಕಿರಿ ಓಡಾಗುತ್ತೆ. ಇನ್ನು ಕೆಲವೊಬ್ರು ಸ್ಕೂಟಿ ತಗೊಂಡು ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ ಸರ್. ಬಂದ್ಬಿಡುತ್ತೆ, ಎಲ್ಲಿಂದನೋ ಸಮಸ್ಯೆಗಳು ಬಂದ್ಬಿಡುತ್ತೆ. ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡಿ. ಸರ್ ಸುಮ್ಮನೆ ಕುಂತಿರ್ತೀನಿ ಸರ್, ಯಾರೋ ಬಂದ್ಬಿಟ್ಟು ತಲೆಯಲ್ಲಿ ಉಳಾಬಿಟ್ಟು ಬಿಡ್ತಾರೆ. ಹೌದಲ್ವಾ? ಏನೋ ಏನೋ ಬರ್ತಾ ಇದಾವಂದ್ರೆ ಸ್ವಲ್ಪ ಅವರನ್ನ ದೂರ ಸರಿಸಿ ಆಕಾಶ ತತ್ವವನ್ನ ಹಾಕಿಬಿಟ್ಟು ಬಾರ್ಡರ್ ಅನ್ನ ಕ್ರಿಯೇಟ್ ಮಾಡಿ. ಹಾಗಾಗಿ ಆಕಾಶ ತತ್ವವನ್ನ ನೀವ್ ಹೆಂಗ್ ಬರುತ್ತೆ ಹಂಗ್ ಯೂಸ್ ಮಾಡ್ಬೋದು. ಇನ್ನೊಬ್ರಿಗೆ ಒಪ್ಪಿಸ್ಬೇಕಂದ್ರೆ ಬೆಸ್ಟ್. ನಮ್ಮ ಹತ್ರ ಆಕಾಶ ತತ್ವ ಇತ್ತುವಪ್ಪ ಅಂದ್ರೆ ಕಲಿತೀವಿ. ನಾನ್ ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ ತಲೆಯಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಆಕಾಶ ತತ್ವ ಇದೆ. ಆಕಾಶ ತತ್ವ ಇಲ್ಲ ಅಂತಂದಾಗ ರಿಜಿಡಿಟಿ ಕ್ರಿಯೇಟ್ ಆಗುತ್ತೆ, ಕಲಿಯಲ್ಲ. ಮಕ್ಕಳು ನೋಡಿ, ಯಾವ ಮಕ್ಕಳಲ್ಲಿ ಆಕಾಶ ಜಾಸ್ತಿ ಇರುತ್ತಲ್ವಾ, ಆಕಾಶ ಜಾಸ್ತಿ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಅಬ್ಸರ್ವ್ ಮಾಡ್ಕೊಂತಾರೆ, ಹೇಳಿದ್ದನ್ನ ಕೇಳ್ತಾರೆ, ಅಬ್ಸರ್ವ್ ಮಾಡ್ಕೊಂತಾರೆ. ಕಂಪ್ಲೇಂಟ್ ಇರುತ್ತೆ, ನನ್ ಮಗ 24x7 ಓದ್ತಾನೆ, ಕೇಳಿದ್ರೆ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂತಾನೆ, ಕೇಳಿದ್ರೆ ಮತ್ತೆ ರಿಟರ್ನ್ ಆ ಸಬ್ಜೆಕ್ಟ್ ಅನ್ನ ಹೇಳಲ್ಲ ಅನ್ನೋರು ನಿಮ್ಮ ಮಕ್ಕಳಿಗೆ ಯಾಂಗ್ ಬ್ರೈನಿಗೆ ಹಾಕಿ, ಬಿಲೋ ದ ನೇಲ್ ಪರ್ಪಲ್ ಕಲರ್ ಅನ್ನ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಸಬ್ಜೆಕ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾನೆ, ಬಾಯಿಪಟ ಹೊಡಿಯಲ್ಲ. ನೀವು ಕೂಡ ಈ ಕಲರ್ ಥೆರಪಿನ ಬಾಯಿಪಟ ಹೊಡಿಬಾರ್ದು. ಕಲಿಬೇಕು ಅಂತಂದಾಗ ಪರ್ಪಲ್ ಕಲರ್ ಹಾಕಿ ಕ್ಲಾಸ್ ಅನ್ನ ಕೇಳಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಹೀರ್ಕಂತೀರ. ಸಾಕಷ್ಟು ಮಕ್ಕಳದೇನ್ ಸಮಸ್ಯೆ ಗೊತ್ತಾ, ಸರ್ ನನ್ ಮಗ ಎಲ್ಲಾ ತಿಂತಾನೆ ಸರ್ ಅಂದ್ರೂ ಕೂಡ ಹಿಂಗಿದಾನೆ, ತೆಳ್ಳಗಿದಾನೆ, ಹಿಂಗಿದಾನೆ, ಏನ್ ತಿಂದ್ರು ಕೂಡ ವಿಟಮಿನ್ ಆಗ್ತಾ ಇಲ್ಲ, ಪ್ರೋಟೀನ್ ಆಗ್ತಾ ಇಲ್ಲ, ಬ್ಲಡ್ ಕ್ರಿಯೇಟ್ ಆಗ್ತಾ ಇಲ್ಲ. ಹೌದಲ್ವಾ? ಅಬ್ಸರ್ವ್ ಮಾಡ್ತಿರಲ್ಲ ಲಾರ್ಜ್ ಇಂಟೆಸ್ಟೈನ್ ಫುಡ್ ಅನ್ನ. ಸ್ಮಾಲ್ ಇಂಟೆಸ್ಟೈನು ಏನಪ್ಪಾ ಅಂತಂದ್ರೆ ಸ್ಟಮಕ್ ಅನ್ನೋದು ಒಂದು ಕಾರ್ಖಾನೆ. ಅದೇನ್ ಮಾಡ್ಬಿಡುತ್ತೆ, ಬಂದಿರೋ ಫುಡ್ ಅನ್ನ by4 by3 by2 ಮಾಡ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಕಳಿಸ್ತೇನೆ. ಅಲ್ಲಿರುವ ಪ್ರೋಟೀನ್ಸ್ ವಿಟಮಿನ್ಸ್ ಅನ್ನ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಹೀರ್ಕೊಳ್ಳುತ್ತೆ. ಯಾವಾಗ ಹೀರ್ಕೊಳ್ಳಾರ್ದೇನೆ ಫುಡ್ ಅಲ್ಲಿ ಹಂಗೆ ರಿಟರ್ನ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ, ಆಕಾಶ ತತ್ವದ ಕೊರತೆ ಆಗಿರುತ್ತೆ. ಹಾಗಾಗಿ ಎಲ್ಲ ತಿಂತೀನಿ ಸರ್ ಆದ್ರೆ ವಿಟಮಿನ್ ಆಗ್ತಾ ಇಲ್ಲ, ಪ್ರೋಟೀನ್ ಆಗ್ತಾ ಇಲ್ಲ, ಬ್ಲಡ್ ಆಗ್ತಾ ಇಲ್ಲ, ಬೋನಿ ಶಕ್ತಿ ಬರ್ತಾ ಇಲ್ಲ ಅಂದಾಗ ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ರಿಫ್ಲೆಕ್ಸ್ಗೆ ಪರ್ಪಲ್ ಕಲರ್ ಅನ್ನ ಹಾಕಿ. ಅಬ್ಸರ್ವ್ ಆಗುತ್ತೆ, ತಿಂದಿರೋದೆಲ್ಲ ಅಬ್ಸರ್ವ್ ಆಗುತ್ತೆ. ಸರಿನಾ? ಈ ರೀತಿಯಲ್ಲಿ ಯೂಸ್ ಮಾಡ್ಬೇಕು ಪರ್ಪಲ್ ಕಲರ್ ಅನ್ನ. ಇನ್ನು ಕೆಲವೊಬ್ರು ಸರ್ ಸ್ವಲ್ಪ ರೈಸ್ ತಿಂದ್ಬಿಟ್ರೆ ದುಮ್ಕಾಯಿ ಬಿಡ್ತೇನೆ ಅಂದ್ರೆ ಅವ್ರಿಗೆ ಅಬ್ಸರ್ವೇಶನ್ ಜಾಸ್ತಿ ಇದೆ, ಆಕಾಶ ಜಾಸ್ತಿ ಇದೆ, ಡಾರ್ಕ್ ಬ್ಲೂ ಕಲರ್ ಹಾಕಿ. ಹೌದಲ್ವಾ? ಸರ್ ಸ್ವಲ್ಪ ಮೊಸರು ಹಾಲು ತಿಂದ್ಬಿಟ್ರೆ ಒಂದೇ ವಾರದಲ್ಲಿ 1 kg ಜಾಸ್ತಿ ಆಗ್ಬಿಡ್ತೀನಿ ಅಂತಿರ್ತೀರ. ಅವ್ರಿಗೆ ಅಪೋಸಿಟ್, ನಿಮ್ ವಿರುದ್ಧ ಇರ್ತೀರಾ, ಈ ಸಿಂಪ್ಟಮ್ಸ್ ವಿರುದ್ಧ. ಅವ್ರು ಡಾರ್ಕ್ ಬ್ಲೂ ಕಲರ್ ಹಾಕೊಂಡು ತಿನ್ನಿ. ಕೆಲವೊಬ್ರು ಹೇಳ್ತಿರ್ತಾರೆ, ಸರ್ ಏನ್ ಸರ್ ಸ್ವೀಟು ಸ್ವಲ್ಪ ಹಾಲು ಮೊಸರು ತಿನ್ಬೇಕು ಸರ್, ದಪ್ಪ ಇದೀನಿ ಅಂದ್ರೂ ಕಮ್ಮಿ ಮಾಡಿ. ಹೌದಾ? ತಿಂದಿದ್ದು ಅಬ್ಸರ್ವ್ ಆಗ್ಬಾರ್ದಾ? ಡಾರ್ಕ್ ಬ್ಲೂ ಕಲರ್ ಹಾಕಿ ತಿನ್ನಿ, ಮೇಂಟೈನ್ ಆಗುತ್ತೆ. ಹಾಗಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಪ್ಪ ಅಂದ್ರೆ ನೋಡ್ಕೊಂಡು ಸಿಂಪ್ಟಮ್ಸ್ ಅನ್ನು ಅನಲೈಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡಿ. ಒಬ್ರಿಗೆ 1 ಗಂಟೆ ಟೈಮ್ ತಗೊಳ್ಳಿ, ಏನೋ ತೊಂದರೆ ಇಲ್ಲ. ಡಿಟೇಲ್ ಆಗಿ ಟ್ರೀಟ್ಮೆಂಟ್ ಕೊಡಿ. ಆಕಾಶ ಜಾಸ್ತಿ ಆಗ್ತಾ ಇದೆನಾ, ಕಮ್ಮಿ ಆಗ್ತಾ ಇದೆನಾ, ಸ್ವೆಲ್ಲಿಂಗ್ ಇದೆನಾ, ಸ್ಪೇಸ್ ಕ್ರಿಯೇಟ್ ಆಗಿದೆನಾ, ಇದನ್ನೆಲ್ಲ ನಿಮ್ದೇ ಆದ ಭಾಷೆಯಲ್ಲಿ ಬರ್ಕೊಳ್ಳಿ ಅಥವಾ ಒಂದು ಬುಕ್ ಅಲ್ಲಿ ಬರೆದಿಡಿ. ಒಬ್ಬ ಬರ್ತಾನೆ ವ್ಯಕ್ತಿ XYZ ಅನ್ನೋನು, ಬಂದಾಗ ಅವ್ನ ಸಿಂಪ್ಟಮ್ಸ್ ಅನ್ನ 10 ಸಿಂಪ್ಟಮ್ಸ್ ಅನ್ನ ಬರೀರಿ. ಬರೆದ ನಂತರ ಆಕಾಶ ತತ್ವ ಫಸ್ಟ್ ತಗೊಳ್ಳಿ. ಇವಾಗ 10 ಸಿಂಪ್ಟಮ್ಸ್ ಹೇಳ್ತಾನೆ, XYZ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಹೌದಾ? ಇವತ್ತು ಆಕಾಶ ಕೊರತೆ ಬಗ್ಗೆ ಕಲ್ತ್ರಿ, ಆಕಾಶ ಜಾಸ್ತಿ ಇದ್ರ ಬಗ್ಗೆ ಕಲ್ತ್ರಿ. ಆಕಾಶ ಜಾಸ್ತಿ ಆದಾಗ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕ್ತಿರಿ, ಆಕಾಶ ಕಮ್ಮಿ ಆದಾಗ ಪರ್ಪಲ್ ಕಲರ್ ಅನ್ನ ಹಾಕ್ತಿರಿ. ನಾಳೆ ಮಾರ್ನಿಂಗು ಬರ್ತಾನೆ ಒಬ್ಬ ವ್ಯಕ್ತಿ,
ಮೇಡಮ್ ಅಂತ ಬರ್ತಾನೆ. ಅವಾಗ ನೀವೇನ್ ನೋಡ್ಬೇಕು ಗೊತ್ತಾ, ಅವನ ಹೆಸರು ಏಜ್ ಬರೆದ್ಬಿಟ್ಟು ಕೆಳಗಡೆ ಅವನ ಸಿಂಪ್ಟಮ್ಸ್ ಎಲ್ಲ ಡಿಟೇಲ್ ಆಗಿ ತಗೊಳ್ಳಿ. ಆಕಾಶ ಜಾಸ್ತಿ ಇತ್ತು, ವಾಯು ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಹೇಳ್ತಾನೆ. ಇನ್ನು ಸಿಂಪ್ಟಮ್ಸ್ ಹೇಳ್ತಾ ಇಲ್ಲ ಅಂದ್ರೆ ವಾಯು ಇರಲ್ಲ ಅವನಿಗೆ. ಸಿಂಪ್ಟಮ್ಸ್ ನೀವೇ ಕೆದಕಿ, ಸಿಂಪ್ಟಮ್ಸ್ ತಗೊಳ್ಳಿ. ನಿಮ್ಮ ಹತ್ರ ಬಂದಿದ್ದಾನಂತಂದ್ರೆ ಅವನಿಗೆ ಮಿನಿಮಮ್ 4 to 5 ಸಿಂಪ್ಟಮ್ಸ್, ಮೇನ್ ಸಿಂಪ್ಟಮ್ಸ್ ಇರ್ತವೆ. ಆ ಸಿಂಪ್ಟಮ್ಸ್ ಅನ್ನ ನೀವು ನೋಟ್ ಆನ್ ಮಾಡ್ಕೊಳ್ಳಿ. 5, 6, 10, 15 ಅದೆಷ್ಟೇ ಇರಲಿ, ಆ ಸಿಂಪ್ಟಮ್ಸ್ ಅನ್ನ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ. 1, 2, 3, 4, 5 ಅಂತೇಳಿ ಬರ್ಕೊಂಡ ನಂತರ ಕೆಳಗೆ ಏನ್ ಮಾಡಿ ಗೊತ್ತಾ, ಆಕಾಶ ಅಂತ ಬರ್ಕೊಳ್ಳಿ. 6 ಸಿಂಪ್ಟಮ್ಸ್, 5 ಸಿಂಪ್ಟಮ್ಸ್ ಹೇಳಿದ್ದಾನೆ, ಹೌದಾ? ಆಕಾಶ ತತ್ವ ಈ 5 ಸಿಂಪ್ಟಮ್ಸ್ ಅಲ್ಲಿ ಜಾಸ್ತಿ ಇದಾನ, ಕಮ್ಮಿ ಇದಾನ? ಇವತ್ತು ಕ್ಲಾಸ್ ಹೇಳಿರೋದ್ರಲ್ಲಿ ಆಕಾಶ ತತ್ವ, ನಾಳೆ ವಾಯು ತತ್ವ ಹೇಳಿದ ಮತ್ತೆ ಅಲ್ಲಿ ಆಡ್ ಆನ್ ಮಾಡ್ಕೋಬೇಕು ನೀವು ವಾಯು ತತ್ವವನ್ನ. ಇವಾಗ ಜಸ್ಟ್ ಆಕಾಶ ಏನಾಗಿದೆ, 5 ಸಿಂಪ್ಟಮ್ಸ್ ಅಲ್ಲಿ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ. ಕಮ್ಮಿ ಆಗಿತ್ತು ಅಂದ್ರೆ ಜಾಸ್ತಿ ಮಾಡಿ, ಜಾಸ್ತಿ ಆಗಿತ್ತು ಅಂದ್ರೆ ಕಮ್ಮಿ ಮಾಡಿ. ನೆಕ್ಸ್ಟ್ ಅದೇ 5 ಸಿಂಪ್ಟಮ್ಸ್ ವಾಯು ತತ್ವ ಹೇಳಿದಾಗ ವಾಯು ತತ್ವ ಅಂತ ಬರ್ಕೊಳ್ಳಿ. ಆಕಾಶದ ನಂತರ ವಾಯುಗ್ ಬನ್ನಿ. ಇಲ್ಲಿ ವಾಯು ಜಾಸ್ತಿ ಆಗಿದ್ರೆ ವಾಯು ಕಮ್ಮಿ ಆಗಿದೆ. ನೆಕ್ಸ್ಟ್ ವಾಯು ಆದ್ಮೇಲೆ ಜಲ, ಅಗ್ನಿ ಹೇಳಿದಾಗ ಅಗ್ನಿ ಜಾಸ್ತಿ ಆಗಿದ್ರೆ ಕಮ್ಮಿ ಆಗಿದೆ. ಆಮೇಲೆ ಜಲ ಹೇಳಿದಾಗ ಜಲ ಜಾಸ್ತಿ ಆಗಿದ್ರೆ ಕಮ್ಮಿ. ಇದೇ ತರ 10 ಎಲಿಮೆಂಟ್ ಅನ್ನ ನೀವು 10 ಕ್ಲಾಸ್ ಮುಗಿಯೋದ್ರೊಳಗಡೆ ಬರ್ಕೊಂತೀರ. ಬರ್ಕೊಂಡ ನಂತರ ಒಂದು ಕಲರ್ ಅನ್ನ ಹಾಕ್ತೀರಾ. ಕಲರ್ ಹಾಕ್ಬಿಟ್ಟು ನೀವು ಹಾಕಿರೋದನ್ನ ನಿಮ್ದೇ ಆದ ಭಾಷೆಯಲ್ಲಿ ಬರ್ಕೊಂತೀರ ಕೆಳಗಡೆ. ಒಂದು 10 days ನಂತರ ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಹಿಸ್ಟ್ರಿ ತೆಗೆದು ನೋಡ್ಬೇಕು. ಒಂದ್ 5 ನಿಮಿಷ ಅಧ್ಯಯನ ಮಾಡಿ. ಅವ್ರಿಗೆ ಮಾತಾಡ್ಸೋಕ್ಕಿಂತ ಮುಂಚೆ ನಾನೇನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ, ಇವ್ರಿಗೆ ಏನಾಗಿತ್ತು, ಆಕಾಶದಲ್ಲಿ ಏನಾಗಿತ್ತು, ಅಗ್ನಿಯಲ್ಲಿ ಏನಾಗಿತ್ತು, ಜಲದಲ್ಲಿ ಏನಾಗಿತ್ತು, ಪೃಥ್ವಿಯಲ್ಲಿ ಏನಾಗಿತ್ತು, ಕಾಲದಲ್ಲಿ ಏನಾಗಿತ್ತು, ಮನಸ್ಸಿನಲ್ಲಿ ಏನಾಗಿತ್ತು, ಆತ್ಮದಲ್ಲಿ ಏನಾಗಿತ್ತು, ಎಂಟಿನೆಸ್ ನಲ್ಲಿ ಏನಾಗಿತ್ತು ಅನ್ನೋದನ್ನು 2 ನಿಮಿಷ 3 ನಿಮಿಷ ರೀಕಾಲ್ ಮಾಡಿ. ಆದ ನಂತರ ನೀವೇನ್ ಕೇಳ್ಬೇಕಪ್ಪ ಅಂತಂದ್ರೆ ಮತ್ತೆ ಸಿಂಪ್ಟಮ್ಸ್ ಕೇಳಲಿಕ್ಕೆ ಹೋಗ್ಬೇಕು. ಅವಾಗ ಹೇಳ್ತಾನೆ, ಮೇಡಮ್ 5 ಸಿಂಪ್ಟಮ್ಸ್ ಅಲ್ಲಿ ಇದರಲ್ಲಿ ಇಲ್ಲಿ ಕಮ್ಮಿ ಆಗಿದೆ, ಇದರಲ್ಲಿ ಇಷ್ಟು ಕಮ್ಮಿ ಆಗಿದೆ, ಇದರಲ್ಲಿ ಇಷ್ಟು ಕಮ್ಮಿ ಆಗಿದೆ, ಇದರಲ್ಲಿ ಕಮ್ಮಿ ಆಗಿಲ್ಲ, ಇದರಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಹೇಳ್ತಾನೆ. ಮತ್ತೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡು ಮೊದಲು ಹೇಳಿರುವ ಸಿಂಪ್ಟಮ್ಸ್, ಇವಾಗ ಹೇಳಿರುವ ಸಿಂಪ್ಟಮ್ಸ್, ಒಂದ್ ಕಮ್ಮಿ ಆಗಿದೆ ಅಂತ ಹೇಳ್ತಾನೆ, ಹೌದು ಆಗಿಲ್ಲ ಅಂತ ಹೇಳ್ತಾನೆ, ಒಂದೇನು ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾನೆ. ಅವಾಗ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಆಕಾಶ ಬ್ಯಾಲೆನ್ಸ್ ಆಯ್ತು, ಇದು ಕಮ್ಮಿ ಆಯ್ತು, ಇದು ವಾಯು ಬ್ಯಾಲೆನ್ಸ್ ಆಯ್ತು, ಇದು ಕಮ್ಮಿ ಆಯ್ತು, ಇದು ಆಗಿಲ್ಲ, ಇಲ್ಲಿ ಕಮ್ಮಿ ಆಗಿಲ್ಲ. ಈ ತರ ನೀವು ನೋಟ್ ಡೌನ್ ಮಾಡ್ಕೊಂಡು ಹೋದಾಗ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. 10 ಕಲರ್ ಹಾಕಿ ಕಳಿಸಿರ್ತೀರಾ, 1-2 ಎಲಿಮೆಂಟ್ ಬ್ಯಾಲೆನ್ಸ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ 2 ಎಲಿಮೆಂಟ್ ಅನ್ನ ಬಿಟ್ಬಿಟ್ಟು ಬೇರೆ ಕಲರ್ ಗಳನ್ನ ಹಾಕ್ಬೇಕು. ಹೌದಾ? ಒಂದ್ ಎಕ್ಸಾಂಪಲ್ ಅಪ್ಪ, ಕುತ್ತಿಗೆ ಸ್ವೆಲ್ಲಿಂಗ್ ಅಂತ ಬಂದಿರ್ತಾನೆ, ಮತ್ತೆ ನೋವು ಅಂತ ಬಂದಿರ್ತಾನೆ. ನೋವಿಗೆ ಸ್ಕೈ ಬ್ಲೂ ಕಲರ್ ಹಾಕ್ತೀರಿ, ಸ್ವೆಲ್ಲಿಂಗ್ ಗೆ ಪರ್ಪಲ್ ಕಲರ್ ಹಾಕ್ತೀರಿ, ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ. ಸ್ವೆಲ್ಲಿಂಗ್ ಆಗಿದೆ ಅಂದ್ರೆ ಡಾರ್ಕ್ ಬ್ಲೂ, ನೋವು ಆಗ್ತಾ ಇದೆ, ನೋವು ಕಮ್ಮಿ ಮಾಡ್ಲಿಕ್ಕೆ ಒಂದು ಸ್ಕೈ ಬ್ಲೂ ಹಾಕ್ತೀರಿ. ಅವಾಗ ಏನ್ ಹೇಳ್ತಾನೆ ಗೊತ್ತಾ, ಮೇಡಮ್ ಸ್ವೆಲ್ಲಿಂಗ್ ಎಲ್ಲ ಹೊರಟೋಗ್ಬಿಟ್ಟಿದೆ, ಜಸ್ಟ್ ನೋವಿದೆ. ಅವಾಗ ನೀವೇನ್ ಮಾಡ್ಬೇಕು, ಡಾರ್ಕ್ ಬ್ಲೂ ಕಲರ್ ಅನ್ನ ಬಿಟ್ಬಿಡ್ಬೇಕು. ಇದನ್ನ 10 days ಆದ ನಂತರ ಜಸ್ಟ್ ಸ್ಕೈ ಬ್ಲೂ ಕಲರ್ ಹಾಕಕ್ ಹೇಳ್ಬೇಕು. ಮತ್ತೆ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಏನಾಗುತ್ತೆ, ಮತ್ತೆ ಅಲ್ಲಿ ಆಕಾಶ ಕಮ್ಮಿ ಆಗಿ ಮತ್ತೆ ನೋವು ಕೊಂಡು ಬರಕ್ ಸ್ಟಾರ್ಟ್ ಆಗುತ್ತೆ, ರಿಜಿಡಿಟಿ ಕ್ರಿಯೇಟ್ ಆಗಿ. ಸುಮ್ನೆ ನಿಮ್ಗೆ ಎಕ್ಸಾಂಪಲ್ ಅನ್ನ ಹೇಳಿರೋದು. ಈ ತರ ನೀವು ಟ್ರೀಟ್ಮೆಂಟ್ ಅನ್ನ ಅನಲೈಸ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಕಲಿತೀರ. ಹಾಗಾಗಿ ನೀವು ಕಲರ್ ಥೆರಪಿನೇ ಮಾಡುವಾಗ ತಾಳ್ಮೆಯಿಂದ ಕಲಿಯೋ ಹಂತದಲ್ಲಿ ಒಬ್ರಿಗೆ 1/2 hour ಟೈಮ್ ಕೊಡಿ. ಕೊಟ್ಬಿಟ್ಟು ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ನಿಮ್ದೇ ಆದ ಒಂದು ಬುಕ್ ಅಲ್ಲಿ ಅದನ್ನ ಬರೀರಿ, ಲಾಂಗ್ ಸೈಜ್ ಬುಕ್ ಅಲ್ಲಿ. ಅದು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದೇ ಕೇಸ್ ಅನಾಲೈಸಿಸ್, ಅದರಿಂದನೇ ಜಾಸ್ತಿ ಕಲಿತೀರ. ಹಾಗಾಗಿ ನೀವೇನ್ ಮಾಡ್ಬೇಕು, ನೋಟ್ ಡೌನ್ ಮಾಡ್ತಾ ಎಲ್ಲಾ ಎಲಿಮೆಂಟ್ ಗಳನ್ನ ಕಲಿತಾ ಅವ್ರೊಂದ್ 5-6 ವಾರ ನಿಮ್ಮ ಹತ್ರ ಬಂದ್ರಂದ್ರೆ, ಓ ಈ ಕಲರ್ ಹಾಕ್ಬಿಟ್ಟು ಈ ತರ ನಾನು ಎನರ್ಜಿ ಬ್ಯಾಲೆನ್ಸ್ ಅನ್ನ ಮಾಡಿದೆ. ನಿಮ್ಮ ಹತ್ರ ಒಂದು 6 ಎನರ್ಜಿ ಇಂಬ್ಯಾಲೆನ್ಸ್ ಇಂದ ಬಂದಿದ್ದ, ಒಂದು 6 ಎಲಿಮೆಂಟ್ 7 ಎಲಿಮೆಂಟ್ ಇಂಬ್ಯಾಲೆನ್ಸ್ ಇಂದ ಬಂದಿದ್ದಂದ್ರೆ ಪ್ರತಿ ವಾರ ಯಾವ ತರ ಎಲಿಮೆಂಟ್ ಇಂಬ್ಯಾಲೆನ್ಸ್ ಇರೋದನ್ನ ಟ್ರೀಟ್ಮೆಂಟ್ ಮಾಡಿದೆ, ಹೇಗೆ ಸಿಂಪ್ಟಮ್ಸ್ ಅನ್ನ ಕಮ್ಮಿ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಯಾಕಂದ್ರೆ ಒಬ್ಬ ಪೇಷಂಟ್ ನೋಡಿದ್ಮೇಲೆ 10 ದಿನ ಆದ್ಮೇಲೆ ಅವ್ನು ಮಾತಾಡ್ಸಿದಾಗ ನಮಗೆ ಗೊತ್ತಾಗಲ್ಲ, ನೆನ್ಪು ಬರಲ್ಲ. ಮತ್ತೆ 100 ಮಂದಿ ನೋಡಿರ್ತೀವಿ, ಮತ್ತೆ 100 ಕಾಯಿಲೆ, ಮತ್ತೆ 100 ವಿಡಿಯೋಸ್ ಅನ್ನ ನೋಡಿರ್ತೀವಿ ಅಲ್ವಾ. ಅವರ ಕೇಸ್ ಅನಾಲೈಸಿಸ್ ನೆನ್ಪಿಟ್ಕೊಳಕ್ ಆಗಲ್ಲ. ಹಾಗಾಗಿ ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಹೆಂಗ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ತರ ನೋಟ್ ಡೌನ್ ಮಾಡ್ಕೋಬೇಕು, ಹೌದಲ್ವಾ? ಸುಮ್ನೆ ಒಂದು ಡಾರ್ಕ್ ಬ್ಲೂ ಕಲರ್ ಪರ್ಪಲ್ ಕಲರ್ ಹಾಕಿ ಕಳ್ಸೋದಲ್ಲ. ಲಿವರ್ ಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಅಂದ್ರೆ ಅವ್ರ ರಿಪೋರ್ಟ್ ಅಲ್ಲಿ ಏನಿತ್ತು, ಅದಕ್ಕೆ ನಾನು ಏನೋ ಮಾಡಿದೆ. ಕಿಡ್ನಿ ಸ್ಟ್ರಿಂಕ್ ಆಗಿದೆ ಅಂದ್ರೆ
ಅಲ್ಲಿ ಆಕಾಶ ಕಮ್ಮಿ ಆಗಿದೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಲಂಗ್ ರಿಫ್ಲೆಕ್ಸ್ಗೆ, ಕಿಡ್ನಿ ರಿಫ್ಲೆಕ್ಸ್ಗೆ ಆಕಾಶ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಲಿವರ್ ಅಲ್ಲಿ ಸಿರೋಸಿಸ್ ಆಗಿ ಲಿವರ್ ಬಾವು ಬಂದು ಅಲ್ಲಿ ವಾಟರ್ ತುಂಬಿದೆ ಅಂದ್ರೆ, ಬಾವು ಬಂದಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿದೆ, ಕಮ್ಮಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಹಾಕಿದ್ದೀನಿ. ಅಲ್ಲಿ ವಾಟರ್ ಅಕ್ಯುಮುಲೇಟ್ ಆಗಿದೆ ಅಂತಂದ್ರೆ ಜಲಾಂಶ ಜಾಸ್ತಿ ಆಗಿದೆ, ಅಗ್ನಿಯನ್ನ ಕ್ರಿಯೇಟ್ ಮಾಡಿದ್ದೀನಿ. ನೀಯಲ್ಲಿ ಮೊಳಕಾಲು ನೋವು ಬಂದಿತ್ತಪ್ಪ, ಆ ಮೊಳಕಾಲು ಭಾಗವನ್ನ ನೋಡ್ತೀರಿ, ಸ್ವೆಲ್ಲಿಂಗ್ ಇತ್ತು, ಸ್ವೆಲ್ಲಿಂಗ್ ಇದೆಯಪ್ಪ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ. ಸ್ವೆಲ್ಲಿಂಗ್ ಬಂದ್ಬಿಟ್ಟು ಪಿಟ್ಟಿಂಗ್ ಇತ್ತು ಅಂದ್ರೆ ಜಲಾಂಶ ಜಾಸ್ತಿ ಆಗಿರುತ್ತೆ. ನೀವು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ, ಸರಿನಾ? ಜಲಾಂಶ ಜಾಸ್ತಿ ಆಗಿತ್ತು ಅಂದ್ರೆ ಜಲಾಂಶವನ್ನ ಕಮ್ಮಿ ಮಾಡಿ ಅಗ್ನಿ ತತ್ವವನ್ನ ಜಾಸ್ತಿ ಮಾಡ್ತೀರಾ, ಹೌದಲ್ವಾ? ಇಲ್ಲ ಬಾವು ಬಂದಿಲ್ಲ, ಜಸ್ಟ್ ನೋವಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡ್ತೀರಿ. ಅಲ್ಲಿ ಈಟು ಕೋಲ್ಡ್ ಏನಾಗಿದೆ ನೋಡ್ತೀರಿ. ಇದನ್ನ 10 ಎಲಿಮೆಂಟ್ ಬ್ಯಾಲೆನ್ಸ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಎಷ್ಟು ಇವತ್ತು ಆಕಾಶ ತತ್ವ ಹೇಳೋ ಕಾರಣಕ್ಕೆ ನೀವು ಆಕಾಶ ತತ್ವವನ್ನ ನಿಮ್ಮ ಕೈ ಮೇಲೆ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದಕ್ಕಿಂತ ಮುಂಚೆ ಆಹಾ ದೇಹದ ಭಾಗವನ್ನ ಬಾವು ಇದೆನಾ ಇಲ್ವಾ ನಿಮ್ಗೆ ನೋಡೋಕ್ಕಾಗೋ ಭಾಗಗಳಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ಅವರಿಗೆ ಕೇಳಿ ಏನಾಗಿದೆ ಅಲ್ಲಿ, ಬಾವಿದೆನಾ ಇಲ್ವಾ. ಕೆಲವೊಬ್ರಿಗೆ ಟೆಸ್ಟಿಂಗ್ ಸ್ವೆಲ್ಲಿಂಗ್ ಬರುತ್ತೆ, ಟೆಸ್ಟಿಕಲ್ ಸ್ವೆಲ್ಲಿಂಗ್ ಬರುತ್ತೆ. ಟೆಸ್ಟಿಕಲ್ ಪೇನ್ ಅಂತ ಬಂದ್ಬಿಡ್ತಾನೆ. ಪೇನ್ ಅಂದ್ರೆ ಸ್ಕೈ ಬ್ಲೂ ಕಲರ್ ಆಗ್ಬಿಡ್ತೀವಿ. ಪೇನ್ ಬಂದಿರೋದು ಯಾಕೆ? ಬಾವು ಬಂದಿರುತ್ತೆ ಅಲ್ಲಿ, ಹೌದಲ್ವಾ? ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಬಾವು ಕಮ್ಮಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಕೆಲವೊಂದ್ಸಲ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಓಲ್ಡಿಂಗ್ ಕಮ್ಮಿ ಆಗ್ಬಿಟ್ಟಿರುತ್ತೆ, ಅಲ್ಲಿಂದ ನೋವು ಬಂದಿರುತ್ತೆ. ಅರ್ತ್ ಎಲಿಮೆಂಟ್ ಕ್ರಿಯೇಟ್ ಮಾಡ್ಬೇಕು, ಅರ್ಥಿಗೆ ಯೆಲ್ಲೋ ಕಲರ್ ಹಾಕ್ಬೇಕು. ಹಾಗಾಗಿ ಒಂದು ಜಾಗದಲ್ಲಿ ತೊಂದರೆ ಕಂಡು ಬರ್ತಾ ಇದೆ ಅಂದ್ರೆ ಆ ಜಾಗದಲ್ಲಿ ಒಂದು ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ನಾನು ನಿಮ್ಗೆ ಬೇರೆ ಬೇರೆ ಎಲಿಮೆಂಟ್ ಬಗ್ಗೆ ಒತ್ತು ಕೊಡ್ತಾ ಇಲ್ಲ, ಯಾಕಪ್ಪ ಅಂದ್ರೆ ಆ ಎಲಿಮೆಂಟ್ ಕನ್ಫ್ಯೂಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ಯಾರಲೈಸಿಸ್ ಇದೆ, ಆಕಾಶ ಜಾಸ್ತಿ ಆಗಿದೆ ಅಂತ ಹೇಳಿದೆ. ಆಕಾಶ ಜಾಸ್ತಿ ಜೊತೆಗೆ ಅರ್ತ್ ಎಲಿಮೆಂಟ್ ಕಮ್ಮಿ ಆಗಿರುತ್ತೆ, ವಾಯು ತತ್ವ ಜಾಸ್ತಿ ಆಗಿರುತ್ತೆ, ಅಗ್ನಿ ತತ್ವ ಕೆಲವೊಂದ್ಸಲ ಜಾಸ್ತಿ ಆಗಿರುತ್ತೆ, ಕೆಲವೊಂದ್ಸಲ ಕಮ್ಮಿ ಆಗಿರುತ್ತೆ. ಎಲ್ಲ ಇದೇ ಕ್ಲಾಸಲ್ಲಿ ಮಿಕ್ಸ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಲ್ಲ. ಹಾಗಾಗಿ ಇವತ್ತು ಆಕಾಶ ತತ್ವ ಅಂದ್ರೆ ಜಾಸ್ತಿ ಕಡಿಮೆ ಇದನ್ನೇ ಹೇಳಿರ್ತೇನೆ, ಸರಿನಾ? ನಾನು ಎಷ್ಟೇ ಹೇಳಿದ್ದೀನಿ ಅಂದ್ರೂ ಕೂಡ ಇದ್ರಕ್ಕಿಂತ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ನೀವು ಟ್ರೀಟ್ಮೆಂಟ್ ಮಾಡುವಾಗ ಬರ್ತವೆ, ಹೌದಲ್ವಾ? ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಹೇಳಿಲ್ಲ ಅಂತ ಹೇಳಿ ಬಿಡ್ಬಾರ್ದು. ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು. ಆಕಾಶ ಜಾಸ್ತಿ ಇದೆನಾ ಕಮ್ಮಿ ಇದೆನಾ, ಸಿಂಪ್ಟಮ್ಸ್ ಹೇಗಿದೆ ಕನ್ವರ್ಟ್ ಮಾಡ್ಕೋಬೇಕು. ನಾನು ಭಾಳ ಅಂದ್ರೆ ಒಂದು ಇಂಪಾರ್ಟೆಂಟ್ ಇರೋ ಒಂದು 25-30 ಸಿಂಪ್ಟಮ್ಸ್ ಹೇಳ್ಬೋದು, ಅದನ್ನ ದಾಟಿ ಇನ್ನೂ ಬರ್ತವೆ. ಅವಾಗ ನಾವೇನ್ ಮಾಡ್ಬೇಕು, ಈ ನೋಟ್ಬುಕ್ ಅಲ್ಲಿ ಸಿಂಪ್ಟಮ್ಸ್ ಎಲ್ಲ ಆಕಾಶ ಜಾಸ್ತಿ ಇದೆನಾ ಕಮ್ಮಿ ಇದೆನಾ ಅಂತ ಥಿಂಕ್ ಮಾಡಿ ಸಿಂಪ್ಟಮ್ಸ್ ಅನಲೈಸ್ ಮಾಡಿ. ಆಕಾಶ ಮೀನ್ಸ್ ಆಕಾಶ ಕಮ್ಮಿ ಆಗಿದೆ ಮೀನ್ಸ್ ಅನಲೈಸ್ ಮಾಡಿ ಸಿಂಪ್ಟಮ್ಸ್ ಅನ್ನ ನೋಡ್ಬಿಟ್ಟು ನೀವು ಆಕಾಶ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡಿದ್ರೆ ಪಕ್ಕ ರಿಸಲ್ಟ್ ಬರುತ್ತೆ, ಸರಿನಾ? ಓಕೆ, ಮತ್ತೆ ನೀವು 11:30 ಕ್ಲಾಸನ್ನ ಇವಾಗ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ 7:30ಗೆ ಅಪ್ಲೋಡ್ ಮಾಡ್ತೀನಿ. ಬಿಫೋರ್ ದಟ್ 11:30 ಕ್ಲಾಸಲ್ಲಿ ಆಕಾಶ ತತ್ವದ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ವಿತ್ ಡಿಸ್ಕಷನ್ ಇದೆ, ಹೌದಲ್ವಾ? ಆಕಾಶ ತತ್ವ ಜಾಸ್ತಿ ಆಯ್ತು, ಆಕಾಶ ತತ್ವ ಕಮ್ಮಿ ಆಯ್ತಂದ್ರೆ ವಾಯು ತತ್ವದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ, ಜಲ ತತ್ವದಲ್ಲಿ ಹೇಗಾಗುತ್ತೆ, ಅಗ್ನಿ ತತ್ವದಲ್ಲಿ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದೀವಿ. ನೀವು ಕೂಡ ನಾನು ಕ್ವಶನ್ ಕೇಳಿ ಒಂದು 25-30 ಜನಕ್ಕೆ ಆನ್ಸರ್ ತಗೊಂತಾ ಇದ್ದೆ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಸರ್ಗೆ ವೇಟ್ ಮಾಡಬಾರ್ದು, ನೀವು ಥಿಂಕ್ ಮಾಡ್ಬೇಕು. ಕ್ಲಾಸ್ ಕೇಳುವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಅಟೆಂಡ್ ಆಗಿರಲ್ಲ ಅಲ್ವಾ, ನೀವು 7:30 ಬಂದಿರಲ್ವಾ ಕೆಲವೊಬ್ರು, ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ರೆಕಾರ್ಡಿಂಗ್ ಅನ್ನ ಪಾಸ್ ಮಾಡ್ಬಿಟ್ಟು ಇವ್ರು ಕೇಳಿರೋ ಕ್ವಶನ್ಗೆ ಸರಿಯಾದ ಆನ್ಸರ್ ಏನಿರ್ಬೋದು ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಬರ್ಕೊಂಡು ನಿಮ್ಮ ಉತ್ತರವನ್ನ ಬರ್ಕೊಳ್ಳಿ. ನೋಟ್ಬುಕ್ ಅಲ್ಲಿ ಬರ್ದ್ಬಿಟ್ಟು ಎಲ್ಲ ಡಿಸ್ಕಷನ್ ಆದ್ನಂತರ ನಾನು ಆನ್ಸರ್ ಮಾಡ್ತೀನಿ. ಆನ್ಸರ್ ಅನ್ನ ನಾನ್ ಮಾಡಿರೋದನ್ನ ಕೆಳಗಡೆ ಬರ್ಕೊಂಡು ಎರಡಕ್ಕೂ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿ. ತಪ್ಪು ಜಾಸ್ತಿ ಆಗಿದೆನಾ, ಕಲಿಯೋದು ಜಾಸ್ತಿ ಇದೆ. ತಪ್ಪು ಕಮ್ಮಿ ಇದೆನಾ, ಎಲ್ಲಿ ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನ ತಿದ್ಕೊಂಡು ಹೋಗಿ. ಯಾವಾಗ ತಿದ್ಕೊಂಡು ಹೋಗ್ತಿರಲ್ವಾ ಅಲ್ಲಿ ನಮಗೆ ಪಂಚಭೂತಗಳ ಬಗ್ಗೆ ಸರಿಯಾಗಿ ಅಧ್ಯಯನಕ್ಕೆ ಬರೋದು, ಸರಿಯಾಗಿ ಅರ್ಥ ಆಗೋದು. ಹಾಗಾಗಿ ಸಹಜ, ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಸರಿ ಮಾಡ್ತಾ ಹೋಗ್ಬೇಕು, ಸರಿನಾ?
ನಿಮಗೆಲ್ಲ ಇವಾಗ ಪರ್ಪಲ್ ಕಲರ್ ಆಗ್ತಿದ್ರಿ. ಬಿಫೋರ್ ದಟ್ ಏನ್ ಮಾಡ್ತಾ ಇದ್ರಿ, ದೇಹದ ರಿಫ್ಲೆಕ್ಸ್ ಅನ್ನ ನೋಡಿಬಿಟ್ಟು ಕಲರ್ನ ಹಾಕ್ತಾ ಇದ್ದೀರಿ, ಹೌದಲ್ವಾ? ನೀವು ಆಕಾಶ ತತ್ವ ಅಂತ ಬಂದಾಗ ಆ ದೇಹದ ಭಾಗವನ್ನ ಅಥವಾ ಆ ದೇಹದ ಭಾಗವನ್ನ ನೋಡೋದಾಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು, ಕೇಳಿ ಅಥವಾ ನೋಡಿ ನೀವು ಕಲರನ್ನ ಹಾಕೋಕೆ ರೆಡಿ ಆಗ್ಬೇಕು, ಹೌದಾ? ಓಕೆ, ನಿಮಗೆ ಆಕಾಶ ತತ್ವದ ಬಗ್ಗೆ ಡಿಟೇಲ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಸರಿನಾ? ನಿನ್ನೆ ಕ್ಲಾಸಲ್ಲಿ ಆಕಾಶದ ಕೊರತೆ, ಇವತ್ತಿನ ಕ್ಲಾಸಲ್ಲಿ ಆಕಾಶದ ಹೆಚ್ಚಳ, ಮಧ್ಯಾಹ್ನ ಕ್ಲಾಸಲ್ಲಿ ಡಿಸ್ಕಷನ್ ಆಕಾಶ ತತ್ವ ಜಾಸ್ತಿ ಮಾಡಿದಾಗ ಅಥವಾ ಕಮ್ಮಿ ಮಾಡಿದಾಗ ಮೂಲವ್ಯಾಧಿ ಅಂತ ಬರುತ್ತಲ್ವಾ. ನಾನು ಅಲ್ಲಿ ಕೇಳಿರೋ ಕ್ವಶನ್ ಏನಪ್ಪಾ ಅಂದ್ರೆ, ಮೂಲವ್ಯಾಧಿ ಬಂದಾಗ ನಾನು ಡಾರ್ಕ್ ಬ್ಲೂ ಕಲರ್ ಅನ್ನು ಹಾಕ್ತೀನಿ, ಹೌದಲ್ವಾ? ಮೂಲವ್ಯಾಧಿ ಬಂದಾಗ, ಪೈಲ್ಸ್ ಬಂದಾಗ ನೀವೇನ್ ಮಾಡ್ತೀರಿ, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಕಲರ್ ಅನ್ನು ಹಾಕ್ತೀರಿ. ಈ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಿದಾಗ ಏನಾಗುತ್ತೆ, ಫಂಕ್ಷನ್ ನಿಮ್ಗೆಲ್ಲ ಗೊತ್ತು. ಪೈಲ್ಸು ಹೊರಗಡೆ ಬಂದಿತ್ತು, ಮಾಂಸ ಹೊರಗಡೆ ಬಂದಿತ್ತು, ಪಿಸ್ಟುಲ್ ಆಗಿತ್ತು, ಹಾಗಾಗಿ ಆಕಾಶ ಕವರಿಂಗ್ ಆಗ್ಲಿಕ್ಕೆ, ಆಕಾಶ ಒಳಗಡೆ ಆಕಾಶ ಕಮ್ಮಿ ಆಗ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ ಅಂತ ಹೇಳಿ ನಿಮ್ದೆಲ್ಲ ಆನ್ಸರ್ ಆಗಿರುತ್ತೆ. ಆದ್ರೆ ಅಲ್ಲಿ ನನ್ನ ಕ್ವಶನ್ ಏನಾಗಿತ್ತು ಅಂದ್ರೆ, ನೀವು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ವಾಯು ತತ್ವದಲ್ಲಿ, ಅಗ್ನಿ ತತ್ವದಲ್ಲಿ, ಜಲ ತತ್ವದಲ್ಲಿ, ಪೃಥ್ವಿ ತತ್ವದಲ್ಲಿ ಆಗುವ ಬದಲಾವಣೆ ಏನು ಅನ್ನೋದನ್ನ ನಾನು ಕ್ವಶನ್ ಕೇಳಿದ್ದೆ, ಸರಿನಾ? ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಇದೇ ಕ್ವಶನ್. ನೀವೇನ್ ಮಾಡಿ ಗೊತ್ತಾ, ನಾಳೆ ವಿಡಿಯೋ ಬರೋವರೆಗೂ ಥಿಂಕ್ ಮಾಡಿ, ನಿಮ್ದೇ ಆದ ಭಾಷೆಯಲ್ಲಿ ಥಿಂಕ್ ಮಾಡಿ, ಅದು ನೀವು ಆನ್ಸರ್ ಅನ್ನ ಕಂಡ್ಕೊಂಡು ಬರೀರಿ. ಅಜಂಪ್ಷನ್ ಮಾಡ್ಕೋಬೇಡಿ. ಅಜಂಪ್ಷನ್ ಮಾಡಿದಾಗ ನಾ ಸರಿಯಾಗಿ ಆನ್ಸರ್ ಮಾಡಿದ್ನಿ ಅಂದ್ರೆ, ಓ ನಾನು ಹೇಳಿದ್ ಕರೆಕ್ಟ್ ಸರಿ ಇರ್ಬೋದಂತ ಅನ್ಸುತ್ತೆ. ನೀವು ಬರ್ದಾಗ ಏನಾಗುತ್ತೆ, ಮತ್ತೆ ನಾನು ಆನ್ಸರ್ ಕೆಳಗಡೆ ಬರ್ದಾಗ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತೇಳಿ ಗೊತ್ತಾಗುತ್ತೆ. ಆ ತಪ್ಪುಗಳನ್ನ ತಿದ್ಕೊಂಡು ಹೋಗಿ, ಸರಿನಾ? ಅದು ಈ ಕ್ವಶನ್ ಹೇಗಿದೆ, ಸ್ವಲ್ಪ ಡೆಪ್ತ್ ಅನ್ಸುತ್ತೆ. ನಿಮ್ದೇ ಆದ ವೇಯಲ್ಲಿ ಥಿಂಕ್ ಮಾಡಿ. ಆಕಾಶ ಜಾಸ್ತಿ ಆಗಿದೆ, ವಾಯುವಲ್ಲಿ ಏನ್ ತೊಂದರೆ ಆಯ್ತು, ವಾಯು ಜಾಸ್ತಿ ಆಗಿದೆ, ಅಗ್ನಿಯಲ್ಲಿ ಏನಾಯ್ತು, ಅಗ್ನಿ ಜಾಸ್ತಿ ಆಗಿದೆ, ಜಲತತ್ವದಲ್ಲಿ ಏನಾಯ್ತು. ಒಂದು ನಿಮ್ಗೆಲ್ಲ ಗೊತ್ತು, ಅಗ್ನಿ ಹೀಟ್ ಜಾಸ್ತಿ ಆದಾಗ ಜಲ ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ? ಅದೇ ತರ ನೀವೇನ್ ಮಾಡ್ಬೇಕಂದ್ರೆ, ಆಕಾಶ ಜಾಸ್ತಿ ಮಾಡಿದಾಗ ಅಗ್ನಿಯಲ್ಲಿ ಹೇಗೆ, ಜಲದಲ್ಲಿ ಹೇಗೆ, ಪೃಥ್ವಿಯಲ್ಲಿ ಹೇಗೆ, ವಾಯುವಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡಿ. ಥಿಂಕ್ ಮಾಡಿ ಹೆಂಗ್ ಮಾಡ್ಬೇಕು ಗೊತ್ತಾ, ಏನು ಬೇಕಾಗಿಲ್ಲ. ಇಷ್ಟು ದಿನ ಕಲ್ತಿದಾರಲ್ವಾ, ಇದೇ ನಾಲೆಜ್ ಅಲ್ಲಿನೇ ನಿಮ್ದೇ ಆದ ವೇಲೆ ಥಿಂಕ್ ಮಾಡ್ಬೇಕು. ಸುಮ್ನೆ ಅಲ್ಲಿ ಸರ್ಚ್ ಮಾಡಿದೆ, ಇಲ್ಲಿ ಸರ್ಚ್ ಮಾಡಿದೆ ಅಂದಾಗ ನಿಮಗೆ ಸರಿಯಾದ ಆನ್ಸರ್ ಸಿಗ್ಬೋದು, ಸಿಗದೆ ಇರ್ಬೋದು. ನಿಮ್ಮ ಮೆದುಳಿಗೆ ಟ್ರೈನಿಂಗ್ ಕೊಡಿ, ಸ್ವಲ್ಪ ಹೊತ್ತು ಕೊಡಿ, ಏನಿರ್ಬೋದು. ಸುಮ್ಮನೆ ಅಜಂಪ್ಷನ್ ಮಾಡ್ಕೊಳ್ಳಿ. ಆಕಾಶ ತತ್ವ ಅಂದ್ರೆ ಏನು, ಕವರಿಂಗು. ಆಕಾಶ ಕಮ್ಮಿ ಆಗಿದೆ ಅಂದ್ರೆ ಸ್ಪೇಸ್ ಕಮ್ಮಿ ಆಗಿರುತ್ತೆ. ಈ ತರ ಆದಾಗ ವಾಯು ತತ್ವದಲ್ಲಿ ಏನ್ ತೊಂದರೆ ಆಗುತ್ತೆ, ವಾಯು ತತ್ವದಲ್ಲಿ ಹೆಚ್ಚಳ ಆದ್ರೆ ಅಗ್ನಿ ತತ್ವದಲ್ಲಿ ಏನಾಗುತ್ತೆ, ವಾಯು ತತ್ವ ಕಮ್ಮಿ ಆದ್ರೆ ಅಗ್ನಿ ತತ್ವದಲ್ಲಿ ಏನಾಗುತ್ತೆ, ಅಗ್ನಿ ತತ್ವ ಜಾಸ್ತಿ ಆದ್ರೆ ಜಲ ತತ್ವದಲ್ಲಿ ಏನಾಗುತ್ತೆ. ಈ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಲ್ವಾ, ಈ ತರ ಥಿಂಕ್ ಮಾಡಿ 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 ನೀವೇನ್ ಮಾಡ್ತೀರಿ, ಕ್ವಶನ್ ತಳಗಡೆ ಆನ್ಸರ್ ಬರೀತೀರಿ. ಬರೆದ ಮೇಲೆ ನಾನು ಲಾಸ್ಟಿಗೆ ಆನ್ಸರ್ ಹೇಳ್ತೀನಲ್ವಾ, ಆ ಆನ್ಸರ್ ನಿಮ್ಮ ಆನ್ಸರ್ಗೆ ಏನ್ ಮಾಡ್ತೀರಪ್ಪ ಅಂದ್ರೆ, ಏನು ತಪ್ಪಾಗಿದೆ, ಯಾವುದು ಸರಿಯಾಗಿದೆ, ಅಥವಾ ಸರಿಯಾಗಿ ಆನ್ಸರ್ ಇದೆನಾ, ಸರಿಯಾಗಿ ಆನ್ಸರ್ಗೆ ನಿಯರ್ ಬೈ ಇದೆನಾ, ಇದನ್ನ ನೀವು ಕಂಡ್ಕೊಂತೀರ. ಕಂಡ್ಕೊಂಡು ಸರಿ ಮಾಡ್ಕೊಳ್ಳಿ. ಇದನ್ನೇ ಕಲಿಯೋದು, ಹೌದಲ್ವಾ? ಎಸ್, ಇದು ಆಕಾಶ ತತ್ವ. ಇದೆಲ್ಲ ಆಕಾಶ ಅಂತ ಹೇಳ್ತೇವೆ, ಹೌದಲ್ವಾ? ಓಕೆ, ಆಕಾಶ ತತ್ವ ಕಲ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಾಳೆ 11:30ಗೆ ಇದ್ರ ಬಗ್ಗೆ, ನಿನ್ನೆ ಕ್ಲಾಸ್ ಇವತ್ತು 11:30 ಏನ್ ಮಾಡಿದೀವಪ್ಪ ಅಂದ್ರೆ, ಆಕಾಶ ತತ್ವದ ಹೆಚ್ಚಳ ಅಂದ್ರೆ ಜಸ್ಟ್ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕೋದು ಯಾಕೆ ಅಂತೇಳಿ ಅಧ್ಯಯನ ಮಾಡಿದ್ವಿ. ನಾಳೆ ಕ್ಲಾಸ್ 11:30 ಏನಿರುತ್ತೆ ಡಿಸ್ಕಷನ್ ಅಂದ್ರೆ, ಆಕಾಶ ಕಮ್ಮಿ ಆದಾಗ, ಆಕಾಶ ಜಾಸ್ತಿ ಆದಾಗ, ಮತ್ತು ಅದರಿಂದ ಕಂಡು ಬರುವ ಕಾಯಿಲೆಗಳಿಗೆ ಕಲರ್ಗಳನ್ನ ಹೇಗೆ ಹಾಕ್ಬೇಕು ಅನ್ನೋದನ್ನ, ನೀವು ಒಂದು ಕಾಯಿಲೆ ಹೆಸರು ಹೇಳ್ತೀರಾ, ಅಲ್ಲಿ ನಾನು ಆಕಾಶ ಕಮ್ಮಿ ಮಾಡ್ಬೇಕಾ ಜಾಸ್ತಿ ಮಾಡ್ಬೇಕಾ ಅಂತ ಹೇಳ್ತೀನಿ. ಕೆಲವೊಂದ್ಸಲ ಆಕಾಶ ಜಾಸ್ತಿ ಮಾಡೋ ಸಿಂಪ್ಟಮ್ಸ್ ಇರ್ತವೆ, ಕೆಲವೊಂದ್ಸಲ ಕಮ್ಮಿ ಮಾಡೋ ಸಿಂಪ್ಟಮ್ಸ್ ಇರ್ತವೆ. ಈ ತರ ಎಲ್ಲ ಕ್ವಶನ್ಗಳನ್ನ ತಗೊಂಡ್ ಬನ್ನಿ. ನಾಳೆ ಡಿಸ್ಕಷನ್ ಹೇಗಪ್ಪ ಅಂದ್ರೆ, ಆಕಾಶ ಕೊರತೆ, ಆಕಾಶ ಜಾಸ್ತಿ, ಇದು ಎರಡರ ಬಗ್ಗೆ ಕ್ಲಾರಿಫೈ ಮಾಡೋಣಂತೆ, ಸರಿನಾ? ಓಕೆ, ನಾಳೆ ಮತ್ತೆ 11:30 ಕ್ಲಾಸಲ್ಲಿ
ಫ್ರೀ ಸೆಷನ್, ಎಲ್ಲರಿಗೆ ಫ್ರೀ ಇರುತ್ತೆ. ಅದು ಚರ್ಚಾಕೂಟ, ಡಿಸ್ಕಷನ್ ಸೆಷನ್ 11:30ಗೆ ಬನ್ನಿ, ಅಲ್ಲಿ ಸಿಗೋಣಂತೆ. ಓಕೆ, ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ.